ಶ್ರೀ ಗುರು ಬಸವಲಿಂಗಾಯ ನಮಃ. ಜಗಜ್ಯೋತಿ ಭಕ್ತಿ ಭಂಡಾರಿ ವಿಶ್ವಗುರು ಬಸವಣ್ಣನವರನ್ನು ಎನ್ನರುನ್ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಎಲ್ಲ ಬಸವಾದಿ ಪ್ರಮತರನ್ನು ಈ ಒಂದು ಶ್ರಾವಣ ಸಂಜೆಯ ಈ ವಚನ ಚಿಂತನ ಅಥವಾ ಶರಣರ ಚಿಂತನೆಯ ಈ ಒಂದು ಕಾರ್ಯಕ್ರಮದಲ್ಲಿ ಆ ಎಲ್ಲ ಬಸವಾದಿ ಪ್ರಮತರನ್ನು ಆಹ್ವಾನಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣೀಕರ್ತರಾಗಿರುವ ಎಲ್ಲರ ಅಂತರಾತ್ಮಕ್ಕೂ ಶರಣೆಂದು ಈ ಒಂದು ಕಾರ್ಯಕ್ರಮವನ್ನು ಬರೀ ಕಾರ್ಯಕ್ರಮ ಅಲ್ಲದೆ ಇದೊಂದು ಅನುಭವ ಮಂಟಪವನ್ನಾಗಿ ತಯಾರು ಮಾಡಿಕೊಂಡು ತಾವೆಲ್ಲ ಶರಣೆಯರು ಬಂದು ಈ ಒಂದು ಅನುಭವ ಮಂಟಪಕ್ಕೆ ಸಾಕ್ಷಿಯಾಗಿ ಅರ್ಥಪೂರ್ಣವಾಗಿ ಈ ಒಂದು ಸಮಾರಂಭಕ್ಕೆ ತಾವೆಲ್ಲರೂ ಕಳೆ ತಂದು ಕೊಟ್ಟಿರೋದ್ರಿಂದ ಎಲ್ಲ ಶರಣೆಯರ ಅಂತರಾತ್ಮಕ್ಕೆ ಶರಣಾರ್ಥಿಗಳು. ನಿನ್ನೆಯಿಂದ ವಿಶೇಷವಾಗಿ ಶ್ರಾವಣ ಮಾಸದ ಕಡೆಯ 5 ದಿನಗಳ ಈ ಒಂದು ಪ್ರವಚನ ಕಾರ್ಯಕ್ರಮ ನಿನ್ನೆಯಿಂದ ಆರಂಭ ಆಗಿದೆ. ಈ ದಿನ 2ನೆಯ ಪ್ರವಚನ ಕಾರ್ಯಕ್ರಮ. ಹಾಗೆ ನೋಡಿದರೆ ನಮಗೆ ಪ್ರತಿದಿನವೂ ಕೂಡ ಶ್ರಾವಣ ಮಾಸದ ದಿನ, ಪ್ರತಿದಿನವೂ ಕೂಡ ನಾವೆಲ್ಲರೂ ಕೂಡ ಶ್ರವಣ ಮಾಡುವಂಥವರೇ ಆಗಿದ್ದೀವಿ. ಶ್ರಾವಣ ಮಾಸ ವಿಶೇಷವಾಗಿ ಭಾರತದಾದ್ಯಂತ ಆಧ್ಯಾತ್ಮಿಕತೆಯ ಸತ್ಯ ಚಿಂತನೆಗಳನ್ನು ಅನುಭವ ಮಾಡಲು ಇದೊಂದು ಸುಸಮಯ ಅಂತ ಮಾಡಿಕೊಂಡು ಇಡೀ ವರ್ಷ ಪೂರ್ತಿ ಕಾಯಕದಲ್ಲಿ, ವ್ಯಾಪಾರ ಉದ್ಯೋಗದಲ್ಲಿ, ತಮ್ಮ ಲೌಕಿಕ ಕಾರ್ಯಗಳಲ್ಲಿ ಎಷ್ಟೇ ಬ್ಯುಸಿಯಾಗಿದ್ದರೂ ಕೂಡ ಕನಿಷ್ಠ ಈ 1 ತಿಂಗಳಾದರೂ ತಮ್ಮ ಜೀವಿತಾವಧಿಯ ಒಂದು ಸಮಯವನ್ನು ಅಮೂಲ್ಯವಾಗಿ ಕಳೆದುಕೊಂಡು ಅದನ್ನು ಅರ್ಥಪೂರ್ಣವಾಗಿಸಿಕೊಂಡು ತಮ್ಮ ಜೀವನ ಸಾರ್ಥಕ ಮಾಡಿಕೊಳ್ಳಲಿ ಅನ್ನುವಂಥ ಉದ್ದೇಶದಿಂದ ಇದನ್ನು ಸಾಂಪ್ರದಾಯಿಕವಾಗಿ ಮಾಡ್ತಾ ಬಂದಿದ್ದರೂ ಕೂಡ ಯಾರೆಲ್ಲ ನಾವು ಜ್ಞಾನಿಗಳಿದ್ದೀವಿ, ಶರಣರಿದ್ದೀವಿ, ಈ ಶರಣ ಸಂಪ್ರದಾಯದಲ್ಲಿ ನಮ್ಮನ್ನು ನಾವು ನಡೆಸಿಕೊಂಡು ಹೋಗುವವರಿದ್ದೀವಿ, ನಮಗೆ ಪ್ರತಿದಿನವೂ ಶ್ರಾವಣ ಮಾಸನೇ, ಪ್ರತಿದಿನವೂ ಶ್ರಾವಣ ಮಾಸದ ಅನುಭವ ಗೋಷ್ಠಿ ನಮ್ಮ ಮನೆಯಲ್ಲೂ ನಮ್ಮ ಮನದಲ್ಲೂ ಪ್ರತಿನಿತ್ಯ ನಡೀತಾ ಇದೆ. ಆದರೂ ಕೂಡ ನಾವು ಜಗತ್ತಿನ ಜೊತೆಗೆ ಸಾಂಪ್ರದಾಯಗಳ ಜೊತೆಗೆ ಕಡೆಯ 5 ದಿನಗಳ ಕಾಲ ನಾವು ಕೂಡ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಮಾಡಿ ಅದಕ್ಕೆ ಮತ್ತೊಂದಷ್ಟು ಮೆರುಗನ್ನು ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮ ನಿನ್ನೆಯಿಂದ ಆರಂಭ ಆಗಿದೆ. ಈ ದಿನ 2ನೆಯ ದಿನದ ಚಿಂತನೆ. ಯಾವುದನ್ನು ನಾವು ಕೇಳುವುದರಿಂದ ನಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳಬಹುದು, ಸಾರ್ಥಕ ಮಾಡಿಕೊಳ್ಳಬಹುದು, ಅಥವಾ ಜ್ಞಾನಯುಕ್ತವಾಗಿ ನಮ್ಮ ಜೀವನವನ್ನು ನಡೆಸಿ ಅರ್ಥಪೂರ್ಣ ಬದುಕನ್ನು ಸಾಗಿಸಬಹುದು ಅನ್ನುವಂಥದ್ದನ್ನು ನಾವು ಶ್ರವಣ ಮಾಡಿದಾಗ ಮಾತ್ರ ನಾವು ಏನಾದರೂ ಒಂದಷ್ಟು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಜಗತ್ತಿನಲ್ಲಿ ಸಾಕಷ್ಟು ಜ್ಞಾನ ಇದೆ, ತತ್ವಜ್ಞಾನಗಳಿದೆ, ವಿಜ್ಞಾನ ಇದೆ, ಸಾಮಾಜಿಕ ಜ್ಞಾನ ಇದೆ, ಇತಿಹಾಸ ಚರಿತ್ರ ಜ್ಞಾನ ಇದೆ. ಆದರೆ ಯಾವ ಒಂದು ಜ್ಞಾನ ನನ್ನ ಒಳಗಿನ ಅಂತರಾತ್ಮವನ್ನು ಬಡಿದೆಬ್ಬಿಸಿ ನನ್ನನ್ನು ಆ ಪರಮಾತ್ಮನ ಸಮಾನ, ಪರಮಾತ್ಮನ ಸ್ವರೂಪದಲ್ಲಿ ತಂದು ಕೂಡಿಸಿ ಆ ಒಂದು ಸಾಕ್ಷಾತ್ಕಾರದ ಅನುಭೂತಿಯನ್ನು ಮಾಡಿಸುವ ಮಟ್ಟಿಗೆ ನನ್ನನ್ನು ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಇದೆಯೋ ಅದನ್ನೇ ಆಧ್ಯಾತ್ಮಿಕತೆ, ಆಧ್ಯಾತ್ಮಿಕ ಅನುಭವ ಅಂತ ಕರಿತೀವಿ ನಾವು. ಅಂಥ ಒಂದು ಆಧ್ಯಾತ್ಮಿಕ ಚಿಂತನೆಯನ್ನು ನಾವೆಲ್ಲರೂ ಕೂಡ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ನಮ್ಮ ಜೀವನವು ಕೂಡ ಆಧ್ಯಾತ್ಮಿಕತೆಯ ಅನುಭವದಿಂದ ಕೂಡಿರುವಂಥ ಮನೆ, ಮನಸ್ಸು ಮತ್ತು ಜೀವನವನ್ನಾಗಿ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಪ್ರತಿಯೊಬ್ಬರ ಜೀವನ, ಇಲ್ಲಿ ಯಾರೋ ನಾವು 4 ಜನರ ಜೀವನ ಸಾರ್ಥಕ ಆಗೋದ್ರಿಂದ ಏನೋ ದೊಡ್ಡ ಸಾಧನೆ ಆಗುತ್ತೆ ಅಥವಾ ಏನೋ ದೊಡ್ಡ ಪರಿವರ್ತನೆ ಆಗುತ್ತೆ ಅಂದರೆ ಖಂಡಿತವಾಗಿ ಆಗೋದಿಲ್ಲ. ಆಗುತ್ತಾ?
ಬಸವಣ್ಣನವರ ದೃಷ್ಟಿ ಯಾವುದೋ ಒಂದು ಕುಟುಂಬದ, ಒಂದು ಸಮಾಜದ, ಒಂದು ಧರ್ಮದ 4 ಜನಗಳನ್ನು ಸರಿಪಡಿಸೋದಾಗಿರಲಿಲ್ಲ. ಬದಲಾಗಿ ವಿಶ್ವದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯ ಜೀವನವನ್ನು ಕೂಡ ಸುಧಾರಿಸುವುದಾಗಿತ್ತು. ಕಟ್ಟ ಕಡೆಯ ವ್ಯಕ್ತಿಯ ಜೀವನ, ಕಟ್ಟ ಕಡೆ ಅಂತಲೂ ಕೂಡ ಅವರು ನೋಡಲಿಲ್ಲ. ಯಾವುದು ನಾವು ವ್ಯಾವಹಾರಿಕವಾಗಿ ಬಳಸ್ತೀವಿ, ಕಟ್ಟ ಕಡೆಯ ವ್ಯಕ್ತಿ ಅಂದರೆ ಆತ ಅಜ್ಞಾನಿಯಾಗಿದ್ದರೂ ಕೂಡ, ಅನಕ್ಷರಸ್ಥನಾಗಿದ್ದರೂ ಕೂಡ, ಎಲ್ಲ ಸವಲತ್ತುಗಳಿಂದ ವಂಚಿತನಾಗಿರುವ ಕಟ್ಟ ಕಡೆಯ ವ್ಯಕ್ತಿಯೂ ಕೂಡ ಆಧ್ಯಾತ್ಮಿಕತೆಯ ಉನ್ನತಿಯನ್ನು ಮಾಡಿಕೊಂಡಾಗ ಮಾತ್ರ ನಿಜಕ್ಕೂ ಆ ದೇಶ, ಆ ಧರ್ಮ ಒಂದು ಶ್ರೇಷ್ಠತೆಗೆ ಹೋಗಲಿಕ್ಕೆ ಸಾಧ್ಯ ಅನ್ನೋದನ್ನು ಅರ್ಥ ಮಾಡಿಕೊಂಡಿದ್ದ ಶರಣರು ಅವತ್ತೇ ನಮಗೆ ಆಧ್ಯಾತ್ಮಿಕತೆ ಜೀವನೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಪ್ರಾಕ್ಟಿಕಲ್ ಆಗಿ ತೋರಿಸಿರುವ ಒಂದು ಪ್ರಯೋಗಾಲಯವೇ ಅನುಭವ ಮಂಟಪ ಅಂತ ನಾವು ಕರೀಬೋದು. ಪ್ರಾಕ್ಟಿಕಲ್ ಅದು. ಥಿಯರಿ ಜಗತ್ತಿನಲ್ಲಿ ಬೇಕಾದಷ್ಟು ಸಿಗುತ್ತೆ ಆಧ್ಯಾತ್ಮಿಕ ಜೀವನದ ಕುರಿತಾಗಿ. ಬೌದ್ಧ ಧರ್ಮದಲ್ಲಿ ಬುದ್ಧ ಒಬ್ಬನೇ, ಅದಾದ ಮೇಲೆ ಅವರ ಶಿಷ್ಯರೆಲ್ಲರೂ ಬಂದರು. ಆನಂದ ಅಂತ ಶಿಷ್ಯ ಬಂದರೂ ಕೂಡ ಎಷ್ಟು ಜನ ಬುದ್ಧ ಸಮಾನರಾದರು. ಜೈನರಲ್ಲಿ ಮಹಾವೀರನೇ, ನಂತರ ಅನೇಕರು ಬಂದರೂ ಕೂಡ ಎಷ್ಟು ಜನ ಮಹಾವೀರನ ಸಮಾನರಾದರು. ಹಾಗೆ ಅನೇಕ ಧರ್ಮಗಳಲ್ಲಿ ಯೇಸು ಕ್ರಿಸ್ತ ಬಂದ ಪ್ರೀತಿಯ ಧರ್ಮವನ್ನು ಸ್ಥಾಪಿಸಿದ ನಿಜ. ಇವತ್ತು ಇಡೀ ಕ್ರಿಶ್ಚಿಯನ್ ಧರ್ಮದಲ್ಲಿ ಇಡೀ ಜಗತ್ತಿನಾದ್ಯಂತ ಜನಸಂಖ್ಯೆ ಹೆಸರಲ್ಲಿ ಸಂಖ್ಯೆಗಳಲ್ಲಿ ಮುಂದೆ ಇದ್ದರೂ ಕೂಡ ಎಷ್ಟು ಜನ ಕ್ರಿಸ್ತನ ಸಮಾನರಾದರು? ಇದನ್ನು ನಾವು ನೋಡಿದಾಗ ಕೂಲಂಕುಷವಾಗಿ ಎಲ್ಲ ಧರ್ಮಗಳಿಗಿಂತ ಶ್ರೇಷ್ಠ ಮತ್ತು ಮುಂಚೂಣಿಯಲ್ಲಿ ಯಾಕೆ ಈ ಶರಣ ಧರ್ಮ ಬಂದು ನಿಲ್ಲುತ್ತೆ ಅಂದರೆ, ಬರೀ ಬಸವಣ್ಣ ಒಬ್ಬ ತಾನು ಬೆಳಿಲಿಲ್ಲ. ತಾನೊಬ್ಬಾತನೇ ಬೆಳಿಬೇಕು ಅನ್ನೋದಿದ್ರೆ ಆತ ಯಾವ ಕೆಲಸವನ್ನು ಮಾಡುವ ಅವಶ್ಯಕತೆ ಇರಲಿಲ್ಲ. ಜಾತಿಯಿಂದ ಶ್ರೇಷ್ಠನಾಗೆ ಹುಟ್ಟಿದ್ದ ಆಗಿನ ಕಾಲದ ಲೆಕ್ಕಾಚಾರದಲ್ಲಿ ನೋಡೋದಾದರೆ. ಸವಲತ್ತಿನಿಂದ ಎಲ್ಲ ರೀತಿಯ ಸವಲತ್ತುಗಳಿತ್ತು, ಮುಕ್ತವಾದ ಅವಕಾಶಗಳಿತ್ತು. ಆತನಿಗೆ ಸ್ವತಂತ್ರ ಸಮಾಜದಲ್ಲಿ ಸಮಾನತೆ, ಆತನ ಒಂದಷ್ಟು ಶ್ರೇಷ್ಠ ಮಾನ್ಯತೆಗಳು, ಒಳ್ಳೆ ಸುಶಿಕ್ಷಿತ ಎಲ್ಲ ಇದ್ದು ಕೂಡ ಆತ ತನ್ನ ಜೀವನವನ್ನು ತಾನು ಸಾರ್ಥಕಪಡಿಸ್ಕೊಳ್ಳೋದಕ್ಕೆ ಏನೂ ಅಭ್ಯಂತರ ಇಲ್ಲದೆ ಇದ್ದರೂ ಕೂಡ ಕಟ್ಟ ಕಡೆಯ ವ್ಯಕ್ತಿಗೆ ನನಗೆ ಸಿಗುವ ಎಲ್ಲ ಸವಲತ್ತು, ನನಗೆ ಸಿಕ್ಕಿರುವ ಶಿಕ್ಷಣ, ನನಗೆ ಇರುವ ಅಧಿಕಾರ ಎಲ್ಲವೂ ಕೂಡ ಎಲ್ಲರಿಗೂ ದೊರಕಬೇಕು. ಅದು ಸ್ತ್ರೀ ಆಗಲಿ ಪುರುಷನಾಗಲಿ, ಅವರು ಯಾವುದೇ ಜಾತಿ ಧರ್ಮದ ವ್ಯಕ್ತಿಯಾಗಿದ್ದರೂ ಕೂಡ ಇದು ಸಿಗಬೇಕು ಅನ್ನೋ ಕಾರಣಕ್ಕಾಗಿಯೇ ಆತ ಮತ್ತೊಂದು ಕ್ರಾಂತಿಯನ್ನು ಬರೆದ ಅದೇ ಶರಣ ಧರ್ಮ ಅಂತ ಇವತ್ತು ನಾವು ಗುರುತಿಸ್ತಾ ಇದ್ದೀವಿ. ಹಾಗಾಗಿ ಪ್ರತಿಯೊಬ್ಬರ ಜೀವನ ಶರಣ ಧರ್ಮದಲ್ಲಿ ನಾವು ಅನುಭವ ಮಂಟಪದಲ್ಲಿ ಬಸವಣ್ಣನೇ ಎಲ್ಲದಕ್ಕೂ ಕಾರಣೀಕರ್ತ ಆಗಿದ್ದರೂ ಕೂಡ ತಾನು ಯಾವತ್ತೂ ಕೂಡ ಮುಂದೆ ನಿಂದಿರಲಿಲ್ಲ. ವ್ಯಾವಹಾರಿಕವಾಗಿ ಮುಂಚೂಣಿಯಲ್ಲಿ ಗುರುತಿಸ್ಕೊಳ್ಳಿಲ್ಲ. ಯಾರನ್ನ ಮೇಲೆ ಕೂಡಿಸಿದ್ರು? ಅಲ್ಲಮ ಪ್ರಭುಗಳನ್ನು ಮೇಲೆ ಕೂಡಿಸಿದ್ರು. ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಹೇಳಿ ನಾನೇ ಮಾಡಬೇಕು ಅಂತ ಯಾವಾಗ ನಾನು ಭಾವದಿಂದ ಮುಂದೆ ಬಂದರೆ, ದೇಹಾಭಿಮಾನದಲ್ಲಿ ಬಂದರೆ, ಅದು ಯಾವತ್ತೂ ಆ ಸಮಾಜವಾಗಲಿ ಆ ಧರ್ಮವಾಗಲಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಮನಗಂಡಿರುವಂಥ ಬಸವಣ್ಣನವರು ಅಲ್ಲಮ ಪ್ರಭುಗಳನ್ನು ಮುಂದೆ ಇಟ್ಟು ಬಂದಿರುವ ಎಲ್ಲ ಸಣ್ಣ ಪುಟ್ಟ ಅತ್ಯಂತ ಏನೂ ತಿಳಿಯದಂಥ ಮುಗ್ಧ ಎಲ್ಲ ಶರಣರನ್ನು ಮುಂದೆ ಇಟ್ಟು ನೀವು ದೊಡ್ಡವರು, ನೀವು ಅಪ್ಪ, ನೀವು ಅಣ್ಣ, ನೀವು ಅಯ್ಯ ಅಂತ ಹೇಳಿ ಅವರಿಗೆ ಕರೆದು ದೊಡ್ಡವರನ್ನಾಗಿ ಮಾಡಿ ಎಲ್ಲರನ್ನೂ ಕೂಡ ಅವರು ಅಸಂಭವ ಇದು ಜೀವನದಲ್ಲಿ ಅಂತ ಅಂದ್ಕೊಂಡಿದ್ರು. ನಮ್ಮನ್ನು ಯಾರಾದರೂ ಒಬ್ಬರು ಈ ಥರ ಅಯ್ಯ ಅಂತ ಕರೆಯೋದೇ ಒಂದು ಅಪಚಾರ ಅಂತ ತಿಳ್ಕೊಳ್ಳುವಂಥ ಸಮಾಜದಲ್ಲಿ ಶ್ರೇಷ್ಠ ಕುಲದಲ್ಲಿ ಹುಟ್ಟಿರ್ತಕ್ಕಂಥ ಪುಣ್ಯಾತ್ಮ ನಮ್ಮನ್ನು ಬಾಯಿ ತುಂಬ ಅಪ್ಪ ಅಂತ ಕರಿತಾ ಇದ್ದಾನೆ, ಇದಕ್ಕಿಂತ ಜೀವನದಲ್ಲಿ ದೊಡ್ಡ ಪದವಿನೇ ಬೇಡ ಅಂತ ತಿಳ್ಕೊಂಡಿದ್ರು ಅವರು. ಅಂತಹ ಶ್ರೇಷ್ಠ ಬಸವಣ್ಣ ತಾನೊಬ್ಬ ಶ್ರೇಷ್ಠ ಆಗಲಿಲ್ಲ, ತಾನೊಬ್ಬ ಬಸವಣ್ಣನಾಗಿ ಬೆಳಲಿಲ್ಲ. ಬಸವ ಸಮಾನರನ್ನಾಗಿ ಎಲ್ಲರನ್ನೂ ತಯಾರು ಮಾಡಿಕೊಂಡ. ಎಲ್ಲ ಅಮರ ಗಣಗಳು ಕೂಡ ಬಸವ ಸಮಾನದಲ್ಲಿ ಬಂದು ನಿಲ್ಲಬೇಕು ಅನ್ನುವಂಥ ಶುಭ ಇಚ್ಛೆಯಿಂದ ಎಲ್ಲರಿಗೂ ಸಮಾನವಾದ ಶಿಕ್ಷಣ, ಆತ್ಮಜ್ಞಾನ, ಅನುಭವ ಗೋಷ್ಠಿಗಳನ್ನು ಮಾಡಿ ಅವರಿಗೆ ಸ್ವತಂತ್ರವನ್ನು ಕೊಟ್ಟು ಅವರಿಂದ ವಚನಗಳನ್ನು ಬರೆಸಿ ಅವರ ಸ್ವತಃ ಅನುಭವವನ್ನು ಕೂಡ ಆಲಿಸಲಿಕ್ಕೆ ಒಂದು ಸಮಯವನ್ನು ಕೊಡೋದಕ್ಕಾಗಿಯೇ ಆ ಅನುಭವ ಮಂಟಪವನ್ನು ರಚನೆ ಮಾಡಿಕೊಂಡಿದ್ದರು ಅಣ್ಣ ಬಸವ. ಅಂದರೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಇದು ಸಾಧ್ಯ ಅನ್ನೋದನ್ನು ಜಗತ್ತಿಗೆ ತೋರಿಸಿದ ಪುಣ್ಯಾತ್ಮ ಅಣ್ಣ ಬಸವಣ್ಣ. ಇದು ನಮ್ಮಂಥವ್ರಿಗೆಲ್ಲ, ಇದು ನಮ್ಮಿಂದ ಆಗೋದಿಲ್ಲ, ನಾವು ಸಂಸಾರಸ್ಥರು, ನಮಗೆ ಹೆಂಡತಿ ಮಕ್ಕಳು ಪತಿ ಇದೆಲ್ಲ ಕಟ್ಕೊಂಡ್ಬಿಟ್ಟಿವಿ, ನಮಗೆ ಆಗೋದಿಲ್ಲ ಅಂತ ಅನ್ನೋರೆಲ್ಲನೂ ಕೂಡ
ಇದು ಸಾಧ್ಯ ಅನ್ನೋದನ್ನು ಮಾಡಿ ತೋರಿಸಿದ್ರು ಎಲ್ಲ ಶರಣರು. ನಾವು ಅನಕ್ಷರಸ್ಥರು, ನಮಗೆ ವಯಸ್ಸಾಗೋಗಿದೆ, ನಮಗೇನೂ ಪ್ರಪಂಚದ ಜ್ಞಾನ ಇಲ್ಲ, ನಮ್ಮಂಥವ್ರಿಗೆ ಆಧ್ಯಾತ್ಮ ಒಳಗೆ ಹೋಗೋದಿಲ್ಲ ಅನ್ನುವಂಥ ಸಮಯದಲ್ಲೂ ಕೂಡ ಇಲ್ಲ, ಈ ಅಕ್ಷರ ಜ್ಞಾನದ ಅವಶ್ಯಕತೆ ಇಲ್ಲ, ನಿನ್ನ ಒಳಗಡೆ ಇರುವ ಅಂತರಂಗದ ಜ್ಞಾನ ಎಲ್ಲರಿಗೂ ಕೂಡ ಒಂದೇ ಸಮಾನವಾಗಿದೆ, ಸ್ವಲ್ಪ ನೀನು ನಿನ್ನ ಒಳಗಡೆ ಹೋಗುವ ಪ್ರಯತ್ನ ಮಾಡು, ನಿನಗೂ ಸಾಧ್ಯ ನನಗೂ ಸಾಧ್ಯ ಅಂತ ಹೇಳ್ತಾರೆ ಬಸವಣ್ಣನವರು. ಆಗ ಎಲ್ಲರಿಗೂ ಕೂಡ ಒಂದಷ್ಟು ಧೈರ್ಯ ಬರುತ್ತೆ. ಮೊದಲು ಅವರಿಗೆ ಧೈರ್ಯನೇ ಇರಲಿಲ್ಲ. ಬಸವಣ್ಣ ಹೆಂಗಿದ್ರು ಅಂದರೆ, ಒಬ್ಬ ಅಸ್ಪೃಶ್ಯ ವ್ಯಕ್ತಿ ವಯಸ್ಸಾಗಿರುತ್ತೆ, ಅವತ್ತಿನ ಕಾಲದಲ್ಲಿ ನಡ್ಕೊಂಡು ಹೋಗಬೇಕು ಅಂದರೆ ಅವರು ನೆರಳು ಬೀಳಬಾರ್ದು, ಅಂಥ ಟೈಮಲ್ಲಿ ಅವರು ಬಂದು ಹೋಗಬೇಕು, ಅವರು ನಡೆದಿರುವ ಹೆಜ್ಜೆಗಳು ಕೂಡ ಗುರುತು ಮೂಡಬಾರ್ದು, ಹಿಂದೆ ಒಂದು ಪೊರಕೆ ಕಟ್ಕೊಂಡು ಬರಬೇಕು ಅನ್ನುವಂಥ ಸಮಯದಲ್ಲಿ ಒಬ್ಬ ಅಸ್ಪೃಶ್ಯ ವ್ಯಕ್ತಿ ನಡ್ಕೊಂಡು ಹೋಗಬೇಕಾದ್ರೆ ಬಿದ್ದು ಬಿಡುತ್ತಾನೆ ಮೂರ್ಛೆ ತಪ್ಪಿ. ಆವಾಗ ಹಿಂಗೆ ಕೈ ಹಿಡಿದು ಎತ್ತುತ್ತಾನೆ, ಆತ ಈ ಕಡೆ ತಿರುಗೂ ಇರೋದಿಲ್ಲ, ಅಪ್ಪ ನೀನು ಯಾಕೆ ನನ್ನನ್ನು ಎತ್ತಿದೆ ಅಂತ ಕೇಳ್ತಾನೆ. ಬಸವಣ್ಣನವರಿಗೆ ಆಶ್ಚರ್ಯ ಆಗಿಬಿಡ್ತದೆ. ಬಿದ್ದಿರುವಾತ ಯಾರು ಅಂತ ಬಸವಣ್ಣನವರಿಗೆ ಗೊತ್ತಿಲ್ಲ, ಕೈ ಹಿಡಿದು ಎತ್ತಿರುವಾತ ಯಾರು ಅಂತ ಬಿದ್ದಿರುವಾತ ಇನ್ನೂ ತಿರುಗೂ ನೋಡಿಲ್ಲ. ಆಯ್ತಾ, ಮುಟ್ಟಿದ ತಕ್ಷಣವೇ ಬಸವಣ್ಣನವರ ಸ್ಪರ್ಶದಿಂದನೇ ಅಪ್ಪ ನೀನು ಯಾಕಪ್ಪ ನನ್ನನ್ನು ಎತ್ಕೊಳ್ತಾ ಇದೆಯಾ, ನನ್ನ ಯಾಕಪ್ಪ ಮುಟ್ತಾ ಇದೆಯಾ, ನಾನು ಹೇಳ್ತೀನಿ ಬಿಡಪ್ಪ ಅಂತ ಎಚ್ಚರಗೊಳ್ತಾನೆ, ಗಲಿಬಿಲಿಗೊಳ್ತಾನೆ. ಆಗ ಗಾಬರಿ ಆಗಿದ್ದ ಆತನಿಗೆಲ್ಲ ಬಸವಣ್ಣನವರಿಗೆ. ಯಾಕೆ ಅಂದರೆ, ನನ್ನ ಇನ್ನೂ ತಿರುಗು ನೋಡಲಿಲ್ಲ, ನಾನು ಬರೋದು ಆತಗೆ ಗೊತ್ತಿರಲಿಲ್ಲ, ತನ್ನ ಪ್ರಜ್ಞೆ ತಪ್ಪಿ ತಾನು ಬಿದ್ದಾನೆ, ನಾನು ಈತನನ್ನು ಎಬ್ಬಿಸಬೇಕು ಅಂತ ಕೈ ಹಿಡಿದ ತಕ್ಷಣವೇ ಬಸವಣ್ಣ ಅಂತ ಕರೀತಾನೆ. ಯಾರಿರ್ಬೋದು ಅಂತ ಆಶ್ಚರ್ಯ. ಅಲ್ಲಪ್ಪ ನನ್ನ ನೋಡಲೇ ಇಲ್ಲ ನೀನು, ನನ್ನ ನೋಡದ ಹೊರತು ನನ್ನನ್ನು ಬಸವಣ್ಣ ಅಂತ ಹೆಂಗಂದಿ ನೀನು, ಎಂಥ ಜ್ಞಾನಿ ಇರಬೇಕು ನೀನು ಅಂತ. ಅಪ್ಪ ಇದಕ್ಕೆ ಯಾಕೆ ಜ್ಞಾನ ಬೇಕು, ನಾನಂತ ನೀನು ತಿಳ್ಕೊಂಡಂಗೆ ಮಹಾಜ್ಞಾನಿ ಏನಲ್ಲ, ನಾನು ಪವಾಡ ಪುರುಷನೂ ಅಲ್ಲ. ಯಾಕೆ ನನಗಂಗೆ ಅನಿಸ್ತು ಅಂದರೆ, ಇಂಥ ಒಂದು ಸಮಯದಲ್ಲಿ ಇಂಥ ಪರಿಸ್ಥಿತಿಯಲ್ಲಿ ನನ್ನನ್ನು ಮುಟ್ಟುವ ತಾಕತ್ತು ಬಸವಣ್ಣನಿಗೆ ಬಿಟ್ಟರೆ ಯಾರಿಗೈತಿಲ್ಲಿ ಅಂತ ಕೇಳ್ತಾರವರು. ನನ್ನನ್ನು ಎತ್ತಬೇಕಾದ್ರೆ ಅದು ಬಸವಣ್ಣ ಬಿಟ್ಟರೆ ಬೇರೆ ಕೈಯಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಈ ಏರಿಯಾದಲ್ಲಿ. ಹಾಗಾಗಿ ನಾನು ನನ್ನ ಕೈ ಮುಟ್ಟಿದ ತಕ್ಷಣವೇ ಅಪ್ಪ ಬಸವಣ್ಣನೇ ನನ್ನನ್ನು ಎತ್ತುತ್ತಾ ಇದ್ದಾನೆ ಅಂತ ಅನುಭವ ಮಾಡದೆ ಹೊರತಾಗಿ ನನಗೇನಂತ ಜ್ಞಾನ ಇಲ್ಲಪ್ಪ ಅಂತ ಹೇಳ್ತಾನೆ. ಅಂದರೆ ಬಸವಣ್ಣನವರ ಹೃದಯ ಎಷ್ಟು ವ್ಯಾಕುಲಗೊಂಡಿತ್ತು ಮತ್ತು ಅವರ ದೃಷ್ಟಿ ಎಷ್ಟು ಪವಿತ್ರವಾಗಿತ್ತು ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಅದಕ್ಕೆ ಶರಣರ ದೃಷ್ಟಿಯಲ್ಲಿ ಪ್ರತಿಯೊಬ್ಬರ ಜೀವನ, ನಾನಿರ್ಬೋದು ಅದು ನನಗೆ, ನೀವಿದ್ದರೆ ಅದು ನಿಮಗೆ, ನಿಮ್ಮ ಮಕ್ಕಳಿಗಲ್ಲ. ಭಾಳ ಅಂದ್ರೆ ನಿಮ್ಮ ಮಕ್ಕಳಿಗೆ ಏನು ಮಾಡ್ಬೋದು, ನೀವು ಏನು ಮಾಡ್ಬೋದು? ಇಂಥ ಬಾಂಬೆ ಅಂತ ಸಿಟಿಯಲ್ಲಿ 4 ಸೈಟ್ ತೊಗೊಳ್ಬೋದು, 4 ಬಿಲ್ಡಿಂಗ್ ಕಟ್ಬೋದು, 4 ಕಾರ್ ಖರೀದಿ ಮಾಡಿ ಕೊಡ್ಬೋದು. ಭಾಳ ಅಂದ್ರೆ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಓದುವ ಮಟ್ಟಿಗೆ ಒಂದು ದೊಡ್ಡ ಎಜುಕೇಷನನ್ನು, ಇವತ್ತಿನ ಲೌಕಿಕ ವಿದ್ಯೆಯನ್ನು ಎಷ್ಟು ದೊಡ್ಡದಾಗಿ ಕೊಡಿಸ್ಬೋದು. ತಿಂಗಳಿಗೆ ಒಂದು 10 ಲಕ್ಷ ರೂಪಾಯಿ ಸಂಬಳ ಬರುವಂಥ ಉದ್ಯೋಗವನ್ನು ಇಡಿಸ್ಬೋದು, ಇಲ್ಲ ಕೋಟ್ಯಾಂತರ ರೂಪಾಯಿ ಒಂದು ವ್ಯವಹಾರಕ್ಕೆ ಹಚ್ಬೋದು. ಇಷ್ಟು ಮಾತ್ರ ನಿಮ್ಮಲ್ಲಿ ಇರುವಂಥ ಶಕ್ತಿ, ತಂದೆಯಾಗಿ ತಾಯಿಯಾಗಿ. ಇದಕ್ಕಿಂತ ಹೆಚ್ಚಿಗೆ ಏನಾದರೂ ನಮ್ಮಿಂದ ಕೊಡಲಿಕ್ಕೆ ಸಾಧ್ಯ ಇದೆಯಾ ಅಂದರೆ ಖಂಡಿತ ಇಲ್ಲ. ಯಾಕೆ ಅಂದರೆ ಆಧ್ಯಾತ್ಮಿಕ ಜೀವನವನ್ನು, ಅವರ ಜೀವನವನ್ನು ಅವರೇ ಸುಧಾರಿಸಿಕೊಳ್ಳಬೇಕು, ಅವರ ಪುರುಷಾರ್ಥವನ್ನು, ಅವರ ಸಾಧನೆಯನ್ನು, ಅವರ ಶಿವಯೋಗವನ್ನು ಅವರೇ ಮಾಡಿಕೊಳ್ಳಬೇಕೇ ಹೊರತಾಗಿ ತಂದೆ ತಾಯಿ ನಾವು ಮಾಡಿದ ಪುಣ್ಯವನ್ನು ಮಕ್ಕಳಿಗೆ ಕೊಡಲಿಕ್ಕೆ ಬರೋದಿಲ್ಲ. ಇದು ಆಸ್ತಿ ಕೊಡಬಹುದು, ನಾವು ಅವರಿಗೆ ಲೌಕಿಕ ಜೀವನದ ಸುಖ ಸಂಪತ್ತುಗಳನ್ನು ಕೊಡಬಹುದು, ಸಾಧನಗಳನ್ನು ಕೊಡಬಹುದೇ ಹೊರತಾಗಿ ಪುಣ್ಯ ಗಳಿಸುವ, ಶಿವಯೋಗ ಮಾಡಿ ಶಿವಕೃಪೆ ಪಡೆಯುವ, ಶರಣರ ಅನುಭವ ಮಾಡುವಂಥ ಶ್ರೇಷ್ಠ ಜೀವನವನ್ನು ನಾವ್ಯಾರೂ ಕೂಡ ಕಟ್ಟಿಕೊಡಲಿಕ್ಕೆ ಆಗೋದಿಲ್ಲ. ಭಾಳ ಅಂದ್ರೆ ಇಂಥ ಒಂದು ಸತ್ಸಂಗ ನಡೆಯುವ ಜಾಗಗಳಿಗೆ ನಮ್ಮ ಮಕ್ಕಳನ್ನು, ನಮ್ಮ ಮುಂದಿನ ಪೀಳಿಗೆಯನ್ನು ಪರಿಚಯಿಸುವಂತಹ ಒಂದು ಕೆಲಸ ನಾವು ಮಾಡಬಹುದು ಅಷ್ಟೇ. ಇಂಥ ಒಂದು ಕಾರ್ಯಕ್ರಮ ನಡೆದಾಗ ಇಂಥ ಸ್ಥಾನಗಳಿಗೆ ಅವರನ್ನು ಕರ್ಕೊಂಡು ಬಂದು ಒಂದಷ್ಟು ಪುನೀತರನ್ನಾಗಿ ಮಾಡಬಹುದು. ಅಷ್ಟು ಮಾತ್ರ ತಂದೆ ತಾಯಿ ನಾವು ಮಾರ್ಗದರ್ಶನ ಮಾಡಬಹುದೇ ಹೊರತಾಗಿ, ಒಂದು ಕುದುರೆಗೆ ನೀರಡಿಕೆ ಆದರೆ ನೀರಿನವರೆಗೂ ಕರ್ಕೊಂಡು ಹೋಗ್ಬೋದು, ಅಷ್ಟೇ ಆ ಮಾಲೀಕ ಮಾಡೋಕ್ಕಾಗೋದು. ನೀರಿನವರೆಗೂ ಗೋಣನ್ನೂ ಕೂಡ ಇಡಿಸ್ಬೋದು, ಆದರೆ ನೀರು ಕುಡಿಯೋ ಕೆಲಸವನ್ನು ಹೇಗೆ ಕುದುರೆನೋ ಮಾಡಬೇಕು, ಹಾಗೆ ನಮ್ಮ ಮಕ್ಕಳೇ ಆಗಿರಲಿ, ನಮ್ಮ ಪತಿನೇ ಆಗಿರಲಿ, ನಮ್ಮ ಪತ್ನಿನೇ ಆಗಿರಲಿ, ಯಾರೇ ಆಗಿದ್ದರೂ ಕೂಡ ಅವರ ಆತ್ಮ ಉನ್ನತಿಯನ್ನು ಅವರೇ ಮಾಡಿಕೊಳ್ಳಬೇಕು ಹೊರತಾಗಿ ಬೇರೆ ಯಾರೂ ಕೂಡ ಮಾಡಿಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ
ಪ್ರತಿಯೊಬ್ಬರ ಜೀವನ ಆರೋಗ್ಯಯುತವಾದ ಜೀವನ ಇರಬೇಕು ಅಂದರೆ ಯಾವೆಲ್ಲ ಆರೋಗ್ಯಗಳನ್ನು ನಾವು ಕಾಪಾಡಿಕೊಳ್ಬೇಕಾಗ್ತದೆ ಅನ್ನುವಂಥ ಒಂದು ಸಣ್ಣ ಸೂಕ್ಷ್ಮ ಚಿಂತನೆಯನ್ನು ಇವತ್ತು ನಾವು ಮಾಡೋಣ. ಒಬ್ಬ ಮನುಷ್ಯನಿಗೆ ಮುಖ್ಯವಾಗಿ ಇವತ್ತು ಆರೋಗ್ಯ, ಹೆಲ್ತ್ ಕಾನ್ಷಿಯಸ್ ಎಷ್ಟಿದೆ ಇವತ್ತು. ಎಲ್ಲಿ ಹೋದರೂ ಕೂಡ ಯಾವಾಗ ಏನಾಗುತ್ತೆ ಅನ್ನುವಂಥ ಭಯ. ಈ ಕರೋನಾ ಬಂದು ಹೋದ ಮೇಲಂತೂ ಇಲ್ಲಿ ತನಕ ಅಣ್ಣವರೇ ನಾನು ಒಳ್ಳೆ ಫುಡ್ ತಿಂತಾಯಿದ್ದೀನಿ, ಒಳ್ಳೆ ನಾನು ಏನು ತಿನ್ನೋದಿಲ್ಲ, ರಾಗಿ ಮುದ್ದೆ ತಿಂತೀನಿ ಅಥವಾ ಜೋಳ ಇದು ಯಾವುದು ಅದೇನಂತಾರಮ್ಮ ಏನು ನವಧಾನ್ಯಗಳನ್ನೇ ಸ್ವೀಕಾರ ಮಾಡ್ತೀನಿ, ಸಾತ್ವಿಕ ಆಹಾರವನ್ನೇ ಊಟ ಮಾಡ್ತೀನಿ, ಬೇರೆ ಏನು ಮುಟ್ಟಂಗಿಲ್ಲ, ಎಷ್ಟು ಆಹಾರವಾಗಿ ಶುಚಿತ್ವ ಕಾಪಾಡಿಕೊಂಡಿದ್ದು ನನಗೇನು ಬರೋದಿಲ್ಲ ಅಂತ ಅಂದ್ಕೊಂಡಿದ್ರು. ಅಷ್ಟು ಕಾಪಾಡಿಕೊಂಡಿದ್ರು ಒಳ್ಳೆಯದೇ, ಆದರೆ ರೋಗ ಹಿಂಗೆ ಬರ್ತೀನಿ ಅನ್ನೋದಕ್ಕೆ ದಾರಿ ಇನ್ನೂ ಹಲವು ಮುಖಗಳಿದೆ ಅನ್ನೋದನ್ನು ತೋರಿಸಿ ಹೋಗಿದೆ. ಒಳ್ಳೆಯದು ಸಾತ್ವಿಕ ಆಹಾರ, ಸಾತ್ವಿಕ ಚಿಂತನೆ, ಸಾತ್ವಿಕ ಜೀವನ ಶೈಲಿ, ಸಾತ್ವಿಕ ಉದ್ಯೋಗ, ಸಾತ್ವಿಕ ವ್ಯವಹಾರ, ಸಾತ್ವಿಕ ಜೀವನ ಒಳ್ಳೆಯದೇ. ಆದರೆ ರೋಗಕ್ಕೆ ಇವರು ಸಾತ್ವಿಕರು, ಇವರು ಬೇರೆಯವರು ಅಂತ ಭೇದ ಭಾವ ಗೊತ್ತಿಲ್ಲ. ಅದಕ್ಕೆ ಕರೋನಾ ಅದು ಉಂಡಾಗ ಬರಲಿಲ್ಲ, ಅದು ನಾವೇನೋ ಜೀವನ ಬೇರೆ ಕುಡಿದಾಗ ತಿಂದಾಗ ಮತ್ತೊಂದು ಮಾಡಿದಾಗ ಬರಲಿಲ್ಲ, ಸುಮ್ಮನೆ ಮುಟ್ಟಿದ್ರೆ ಬಂತಲ್ಲ. ಅದು ಸುಮ್ಮನೆ ಮುಟ್ಟಿದ್ರೆ ಹಿಂಗ ಅಂದರೆ ಈಗ ಮುಟ್ಟೋದು ಬಿಡ್ಬೇಕಂದ್ರೆ ಏನು ಕೈಗೆ ಪ್ಲಾಸ್ಟರ್ ಹಾಕ್ಕೊಂಡು ಕೊಡಬೇಕಾಯ್ತು. ಈಗ ಅವಾಗ ಮುಟ್ಟೋಕ ತರಕಾರಿ ತಂದು ಕೊಟ್ಟರೆ ಅಕ್ಕವ್ರು ಹೆಂಗೆ ನೋಡ್ತಿದ್ರು, ಆಟಮ್ ಬಾಂಬ್ ಕಂಡಂಗೆ ಹಾಕಿದ್ದು. ಟೊಮೆಟೊ ಹಣ್ಣುಗಳು ಹೆಂಗೆ ತೊಳಿತಿದ್ರು ಅಂದರೆ ಎರಡೆರಡು ಸಲ ತೊಳೆದಿದ್ದು ಬಿಸಿ ನೀರಾಗ ಹಾಕಿದ್ದು. ಅಣ್ಣವ್ರೇನು ಆರಾಮಾಗಿ ತಂದು ಕೊಡ್ತಿದ್ರು. ಧೈರ್ಯ ಸ್ವಲ್ಪ ಮಾಡಿದ್ರು. ಅವಾಗ ಹೊರಗೆ ಹೋಗಿ ಕ್ಯಾರಿಯರ್ ಧೈರ್ಯ ಮಾಡಿ ತರಕಾರಿ ಆದರೂ ತೊಗೊಂಡು ಬಂದರು. ಆದ್ರೆ ಅಕ್ಕವ್ರು ಅಲ್ಲೇ ನಿಂತ್ಕೊಳ್ರಿ ಎಲ್ಲನೂ ಮಾಡಿದ್ರು. ಯಾಕೆ? ಆ ರೀತಿಯಲ್ಲಿ ಸೂಕ್ಷ್ಮವಾದ ರೋಗಗಳು ಯಾವಾಗ ಬರಲಿಕ್ಕೆ ಸ್ಟಾರ್ಟ್ ಆಯಿತು, ಮನುಷ್ಯನ ವಿಜ್ಞಾನದ ವಿಪರೀತ ಮಟ್ಟ ಅಹಂಕಾರ ನೆತ್ತಿಗೇರಿದಾಗ ಆತನ ಅಹಂಕಾರವನ್ನು ಕಳಿಲಿಕ್ಕೆ ನಿನಗೆ ಎಷ್ಟೇ ಮುಂದುವರೆದರೂ ಕೂಡ ನಿನಗಿಂತ ನಾನು ಬಲಶಾಲಿ ಇದ್ದೀನಿ ಅನ್ನುವಂಥ ಪ್ರಕೃತಿ ಸತ್ಯವನ್ನು ಅರ್ಥ ಮಾಡಿಸೋದಕ್ಕೆ, ಮಾನವನ ಅಹಂಕಾರವನ್ನು ಕೆಳಗಿಳಿಸಲಿಕ್ಕೆ ಈ ಥರದ ಒಂದೊಂದು ಘಟನೆಗಳು ನಡೆದು ಹೋಗುತ್ತೆ ಇತಿಹಾಸದಲ್ಲಿ. ಎಲ್ಲವೂ ವಿಜ್ಞಾನದಿಂದ, ಎಲ್ಲವೂ ಹಣದಿಂದ ನಾನು ಸುಭಿಕ್ಷಿತವಾಗಿದ್ದು ಬಿಡ್ತೀನಿ, ಮಂಗಳ ಗ್ರಹದಲ್ಲಿ ಹೋಗಿ ನಾನು ಮನೆ ಕಟ್ಕೊಂಡು ಇದ್ದು ಬಿಡ್ತೀನಿ ಅನ್ನೋ ಮಟ್ಟಿಗೆ ಭ್ರಮೆಯಲ್ಲಿರುವಂಥ ಮನುಷ್ಯನ ಅಹಂಕಾರವನ್ನು ಕಡಿಮೆ ಮಾಡಲಿಕ್ಕೆ ಎಲ್ಲ ದೇಶಗಳು, ಅಮೇರಿಕಾ, ಚೈನಾ, ಇಂಗ್ಲೆಂಡ್, ಆಸ್ಟ್ರೇಲಿಯಾ ಅಂತ ದೊಡ್ಡ ದೊಡ್ಡ ಶ್ರೀಮಂತ ದೇಶಗಳು ಕೂಡ ಇನ್ನು ನಮಗೇನೂ ಅಪಾಯ ಇಲ್ಲ, ನಾವು ಆಡಿದ್ದೇ ಆಟ ಮಾಡಿದ್ದೇ ಶಾಸನ ಅಂತ ಬರೀ ನಾವು ತರಕಾರಿ ಬೆಳಿತೀವಿ, ನಾವು ಜೋಳ, ರಾಗಿ, ಅಕ್ಕಿ, ಭತ್ತದ ಗೋಡಾನುಗಳನ್ನು ತುಂಬಿಸಿದರೆ ಅವರು ಬರೀ ಬಾಂಬುಗಳನ್ನು, ಮಿಸೈಲ್ಗಳನ್ನು ತುಂಬಿಸ್ತಾ ಕೂತ್ಕೊಂಡಿದ್ರು. ಎಲ್ಲರನ್ನ ಎದುರಿಸ್ಕೊಂಡು ನಾವು ಹಿಂಗೆ ಇದ್ದು ಬಿಡ್ತೀವಿ ಅಂತ. ಅಂಥವರ ಅಹಂಕಾರದ ಬುಡನು ಕೂಡ ಅಲ್ಲಾಡಿಸಿ ಹೋಗಿದೆ ಈ ಕರೋನಾ ಬಂದ ಮೇಲೆ. ಹೌದಾ ಇಲ್ವಾ? ಇದಾಗಬೇಕಾಗಿತ್ತು. ಯಾಕೆ ಅಂದರೆ ಮನುಷ್ಯ ತಾನು ಆಡಿದ್ದೇ ಆಟ, ತಾನು ಮಾಡಿದ್ದೇ ಎಲ್ಲ ಅಂತ ಅಂದ್ಕೊಂಡು ಬಿಟ್ಟಿದ್ದ. ಈ ಆಧ್ಯಾತ್ಮಿಕತೆಗೆ, ಈ ಒಂದು ಅನುಭವಕ್ಕೆ, ಈ ಒಂದು ಶರಣರಿಗೆ, ಈ ಒಂದು ಸಂತರಿಗೆ, ಈ ಒಂದು ಪರಮಾತ್ಮನ ಶಿವಯೋಗಕ್ಕೆ ಬೆಲೆ ಕೊಡಬೇಕು. ಇದು ಬಿಟ್ಟರೆ ಬೇರೆ ಯಾವ ದಾರಿಯೂ ಕೂಡ ನಮ್ಮನ್ನು ನಿರ್ಭಯರನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಜೀವನ ಭಯದಲ್ಲೇ ಬದುಕಬೇಕಾಗುತ್ತೆ. ಏನೆಲ್ಲ ಇದ್ದರೂ ಕೂಡ ನಮ್ಮ ಒಳಗಡೆ ಯಾವ ಆತ್ಮಸಂಘಾತದ ಜಂಗಮ ಜ್ಞಾನ, ಶಿವಸ್ವರೂಪದ ಜ್ಞಾನ ಇಲ್ಲದ ಹೊರತು ನಾವು ನಿರ್ಭಯರಾಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಇವೆಲ್ಲವೂ ಕೂಡ ಸಾಬೀತುಪಡಿಸಿ ಹೋದ ಮೇಲೆ ಆದ್ರೂ ನಾವೆಲ್ಲರೂ ಬದಲಾಗಬೇಕಾಗಿದೆ. ಅದಕ್ಕೆ ಪ್ರತಿಯೊಬ್ಬ ಮಾನವನ ಜೀವನ ಶ್ರೇಷ್ಠ ಆಗಬೇಕು ಅಂದರೆ ಹೆಲ್ತ್ ಕಾನ್ಷಿಯಸ್ ಒಳ್ಳೆಯದೇ, ಆದರೆ ಯಾವುದು ಮೊದಲನೇದು ಫಿಸಿಕಲ್ ಹೆಲ್ತ್, ಶಾರೀರಿಕವಾದ ಆರೋಗ್ಯ ನಮ್ಮದು ಚೆನ್ನಾಗಿರಬೇಕಾಗತ್ತೆ. ಇವತ್ತಿಂಥ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ಅಂತ ಗೊತ್ತಿದ್ರೂ ಕೂಡ ಪಕ್ಕದಲ್ಲಿದ್ದರೂ ನಮಗೆ ಬರೋಕ್ಕಾಗ್ತಿತ್ತ? ಶರೀರ ಸಾಥ್ ಕೊಟ್ಟಿಲ್ಲ ಅಂದರೆ ಸ್ವಲ್ಪ ತಲೆನೋವಾದರೆ ಈ ಥರ ಕೂತ್ಕೊಂಡವ್ರು ಬೇರೆ ಥರನೇ ಆಗಿಬಿಡ್ತೀರಿ, ಮುಖನೇ ಬಾಡೋಗ್ಬಿಡುತ್ತೆ. ಶರೀರದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಶಾರೀರಿಕ ಆರೋಗ್ಯ ಚೆನ್ನಾಗಿಲ್ಲ ಅಂದ್ರೂ ಎಷ್ಟೇ ಸುಖದ ಸುಪ್ಪತ್ತಿಗೆ ಮೇಲೆ ನಾವು ಕೂತಿದ್ರೂ ಕೂಡ ಅನುಭವ ಮಾಡಲಿಕ್ಕೆ ಆಗೋದಿಲ್ಲ. ಮೊದಲನೇದು ಶಾರೀರಿಕ ಆರೋಗ್ಯ ಬೇಕೇ ಬೇಕು. ಎರಡನೇದು ಮಾನಸಿಕ ಆರೋಗ್ಯ. ಶರೀರ ಏನೋ ದಷ್ಟಪುಷ್ಟವಾಗಿ ಇಟ್ಕೊಂಡಿದ್ದೀವಿ, ಏನು ಬೇಕಾದರೂ ಮಾಡುವ ತಾಕತ್ತಿದೆ, ಆದರೆ ಮನಸ್ಸು ಒಳಗಡೆ ಕುಗ್ಗಿದೆ, ಮನಸ್ಸು ಬಳಲ್ತಾ ಇದೆ, ಮನಸ್ಸು ಚಿಂತೆ ಒಳಗಡೆ ಇದೆ, ಮನಸ್ಸು ಭಯದೊಳಗಡೆ ಇದೆ ಅಂತಂದಾಗ ಶರೀರ ಎಷ್ಟೇ ದಷ್ಟಪುಟ್ಟ ಇದ್ದರೂ ಯಾವ ಕೆಲಸಕ್ಕೂ ಬರೋದಿಲ್ಲ.
ಸ್ವಲ್ಪ ನೀವು ಯಾವುದಾದ್ರೂ ಚಿಂತೆಯಲ್ಲಿ ಭಯದಲ್ಲಿ ಇದ್ದಾಗ ಶರೀರ ಅದೇ ಇರುತ್ತೆ, ತೂಕ ಅದೇ ಇರುತ್ತೆ, ಊಟ ಅದೇ ಮಾಡಿರ್ತೀರಿ, ಆದರೆ ಮಾಡುವ ಮನಸ್ಸಿಲ್ಲದಿದ್ದರೆ ಒಂದು ಸಣ್ಣ ಕೆಲಸವನ್ನು ಕೂಡ ಮಾಡಲಿಕ್ಕೆ ನಮಗೆ ಬಿಡೋದಿಲ್ಲ. ಅದಕ್ಕೆ ಮಾನಸಿಕ ಆರೋಗ್ಯನೂ ಕೂಡ ಬಹಳ ಮುಖ್ಯವಾಗಿರುತ್ತೆ. ಜೊತೆಗೆ ಶಾರೀರಿಕವಾಗಿ ನಮಗಿಂತ ನಮ್ಮ ಹಿಂದಿನವರು, ಪುರಾತನರು, ಹಿಂದಿನ ಕಾಲದಲ್ಲಿ ಇದ್ದವರು ಬಹಳ ಗಟ್ಟಿಮುಟ್ಟಿ ಆಗಿದ್ದರು. ಯಾಕಂದರೆ ಅವರ ಆಹಾರ ಅಷ್ಟು ಶಕ್ತಿಯುತವಾಗಿತ್ತು, ಅವರ ವ್ಯವಹಾರನೂ ಕೂಡ ಅಷ್ಟೇ ಪ್ರಾಮಾಣಿಕವಾಗಿತ್ತು. ಹಾಗಾಗಿ ಅವರ ಆರೋಗ್ಯದಲ್ಲಿ ನಮಗಿಂತ ಚೆನ್ನಾಗಿ ಅವರಿದ್ದರು ಅನ್ನೋದು ಇತಿಹಾಸ ಹೇಳುತ್ತೆ. ಈಗ ಶಾರೀರಿಕವಾಗಿ ಮಾನಸಿಕವಾಗಿ ಆರೋಗ್ಯದ ಜೊತೆಗೆ ಶರಣರ ಕಲ್ಪನೆ ಇತ್ತು, ಬರೀ ಶಾರೀರಿಕ ಮಾನಸಿಕ ಆರೋಗ್ಯ, ಬರೀ ಶರೀರದ ಆರೋಗ್ಯ ನೋಡ್ಕೊಳ್ಬೇಕು ಅಂದರೆ ಊಟ ಚೆನ್ನಾಗಿದ್ದರೆ, ನೀರು ಚೆನ್ನಾಗಿದ್ದರೆ, ಒಂದಷ್ಟು ವ್ಯವಸ್ಥೆ ಚೆನ್ನಾಗಿದ್ದರೆ ಶರೀರ ಚೆನ್ನಾಗಿ ಇಟ್ಕೊಳ್ಬೋದು ನಾವು ಪ್ರಯತ್ನ ಮಾಡಿದರೆ. ಆದರೆ ಮಾನಸಿಕವಾಗಿ ಚೆನ್ನಾಗಿರಬೇಕು ಅಂದರೆ ನಮಗೊಂದಷ್ಟು ಜ್ಞಾನ ಬೇಕಾಗ್ತದೆ. ಯಾಕಂದರೆ ಮನಸ್ಸು ಯಾವಾಗ ಕುಗ್ಗುತ್ತೆ ಅಂದರೆ ನಮ್ಮ ಒಳಗಡೆ ಸರಿಯಾದ ಶಿಕ್ಷಣ ಇಲ್ಲ, ಸರಿಯಾದ ಜ್ಞಾನ ಇಲ್ಲ, ಸರಿಯಾದ ತಿಳುವಳಿಕೆ ಇಲ್ಲ ಅಂತಂದರೆ ಸರಿ ಯಾವುದು, ತಪ್ಪು ಯಾವುದು, ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು ಅಂತ ಗೊತ್ತಾಗಲಿಲ್ಲ ಅಂದಾಗ ಮನಸ್ಸು ಬಳಲ್ತಾ ಹೋಗುತ್ತೆ, ಭಯದಲ್ಲಿ ಬರ್ತಾ ಹೋಗುತ್ತೆ, ಚಿಂತೆ ಮಾಡ್ತಾ ಹೋಗುತ್ತೆ. ಅದು ಮೇಲಿಂದ ಮೇಲೆ ಬಲಹೀನ ಆಗಿ ಕುಗ್ಗುತ್ತಾ ಹೋಗುತ್ತೆ. ಅದನ್ನೇ ಮಾನಸಿಕ ಖಿನ್ನತೆ, ಮಾನಸಿಕ ಒತ್ತಡ ಅಂತ ನಾವು ಕರಿತೀವಿ. ಅಕ್ಕವರು ಒಂದು ಸೀರೆ ತೊಗೊಳ್ಬೇಕು ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ. ಒಬ್ಬರೇ ಯಾವತ್ತಾದರೂ ಹೋಗಿ ಒಂದು ಸೀರೆ ತೊಗೊಂಡು ಬಂದಿರಕ್ಕವ್ರೆ? ಒಂದು ಜಡಿಗೆ ಹಾಕ್ಕೊಳ್ಳೋ ಒಂದು ಏನಂತಾರೆ ಅದಕ್ಕೆ, ಏರ್ ಪಿನ್ನು, ಒಂದು ಏರ್ ಬ್ಯಾಂಡ್ ತೊಗೊಳ್ಬೇಕಂದ್ರೆ ಇನ್ನೊಬ್ಬರನ್ನ ಕೇಳಿ ತೊಗೊಳ್ಳೋ ಮಂದಿ ನಾವು. ಸೀರೆಯಲ್ಲಿ ಒಬ್ಬರೇ ತೊಗೊಳ್ಬೇಕು ಅಂತೀವಿ ನಾವು. ತೊಗೊಳ್ತೀವಿ ಯಾವತ್ತಾದ್ರೂ? ತೊಗೊಳಕ್ಕೆ ಒಂದು ತಿಂಗಳು ಮುಂಚೆನೇ ಡಂಗೂರ ಹೇಳ್ತೀವಿ, ನಾನೊಂದು ಸೀರೆ ತೊಗೊಳ್ತೀನಿ ಶ್ರಾವಣ ಮಾಸಕ್ಕೆ ಅಂದ್ರೆ 4 ಜನಕ್ಕೆ ಓಣಿ ಒಳಗಡೆ ಮೊದಲೇ ಹೇಳಿರ್ತೀವಿ. ಬರಬೇಕಾದ್ರೆ ಯಾರನ್ನ ಜೊತೆ ಕರ್ಕೊಂಡು ಹೋಗ್ಬೇಕಂತ ಮೊದಲೇ ಫಿಕ್ಸ್ ಮಾಡಿರ್ತೀವಿ. ನಮಗೆ ಸೀರೆ ಬೇಕಂದ್ರೆ ಅವ್ರು ಹೇಳಿದ ಟೈಮಿಗೆ ನಾನು ರೆಡಿ ಆಗ್ಬೇಕು, ನಾನು ಹೇಳಿದ ಟೈಮಿಗೆ ಅವ್ರು ಬರೋಲ್ಲ. ಬರ್ತಾರೇನಕ್ಕ? ನೀವು ಸೀರೆ ತಗೋಬೇಕಂದ್ರೆ ಅವ್ರನ್ನ ಯಾರನ್ನ ರೆಡಿ ಮಾಡ್ಕೊತೀರಿ, ಅವ್ರ ಟೈಮಿಗೆ ನೀವು ರೆಡಿ ಆಗಬೇಕು. ಇಂಥ ದಿನ ಅಂಗಡಿಗೆ ಹೋಗೋಣ ಅಂದ್ರೆ ಅವ್ರು ಹೇಳಿದಾಗ ನಾವು ಹೋದ್ರೆ ಅವ್ರು ನಮ್ಮ ಜೊತೆಗೆ ಬರ್ತಾರೆ, ಹೋಗ್ತೀವಿ. ಹೋದ್ಮೇಲೆ ಸೀರೆ ಬೇಕಾಗಿರೋದು ಅಕ್ಕವರಿಗೆ, ಉಟ್ಕೊಳ್ಳೋರು ಇವರು, ಅಲ್ಲಿ ಬಣ್ಣ ಆರಿಸೋದು ಅವರು ಕರ್ಕೊಂಡು ಹೋಗಿರ್ತಾರೆ. ಬಣ್ಣ ಆರಿಸಿದ ಮೇಲೆ ಇವ್ರಿಗೆ ಇಷ್ಟ ಇಲ್ಲ, ಕರ್ಕೊಂಡೋದು ತಪ್ಪಿಗೆ ಅವ್ರು ಇದನ್ನೇ ತೊಗೊಳ್ಬೇಕಂತ ಅವ್ರು ಅಂದಮೇಲೆ ಮತ್ತೆ ತನಗೆ ಬೇಕಿದ್ದಂಗೆ ತಗೊಳಂಗಿದ್ದಾರೆ, ನನ್ನ ಯಾಕೆ ಕರ್ಕೊಂಡು ಹೋಗ್ಬೇಕಂತಾರಂತ ಮತ್ತೆ ಬೈಕ್ ದುಡ್ಡು ಕೊಡೋದು ಇವರೇ, ಬೇಕಿಲ್ದಿರೋ ಸೀರೆ ಪ್ಯಾಕ್ ಮಾಡಿಸ್ಕೊಳ್ಳೋದು ಇವರೇ. ಹೆಂಗೋ ಆಯ್ತು ಕರ್ಕೊಂಡೋದೆ, ಇನ್ನೊಂದು ಸಲ ಕರ್ಕೊಂಡು ಹೋಗ್ಬಾರ್ದು ಅಂತಾರೆ. ಅವತ್ತು ಮತ್ತೆ ಇನ್ಯಾರೋ ಒಬ್ಬರು ಸಿಕ್ಕಿರ್ತಾರೆ. ಬಿಟ್ಟು ಹೋಗೋಕ್ಕಾಗಲ್ಲ, ಒಬ್ಬರೇ ಹೋಗಿ ತರೋಕ್ಕಾಗಲ್ಲ ಅವರಿಗೆ. ಅಣ್ಣವ್ರು ಬಂದರೂ ಕೂಡ ಅವ್ರು ಏನಿದ್ರು ಆಮೇಲೆ ಶಾಪಿಂಗಿಗೆ ಅಷ್ಟೇ, ಅವ್ರು ಬಿಲ್ ಮಾಡೋಕ್ಕಷ್ಟೇ ಒಳಗೆ ಬರಬೇಕು. ಅಲ್ಲಿ ತನಕ ಅವ್ರಿಗಿರೋ ಪೇಷನ್ಸೇ ಇರೋಂಗಿಲ್ಲ ಬಿಡ್ರಿ. ಯಾಕಂದರೆ ಶಾಪಿಂಗ್ ಮಾಡೋಕೆ ಹಾಕಂದ್ರೆ ಒಳಗಡೆ ಹೋದ್ರು ಅಂದರೆ ಹೊರಗಡೆ ಬರೋಕೆ ಆ ದೇವರೇ ಕಾಣಿಸ್ಬೇಕು ನಮಗೆ. ಅದಕ್ಕೆ ಶಾಪಿಂಗಿಗೆ ಮಾತ್ರ ನನ್ನ ಕರ್ಕೊಂಡು ಹೋಗ್ಬೇಡ, ಎಷ್ಟು ಬೇಕಾದ್ರೆ ಇಲ್ಲೇ ಅವಾಗಾದ್ರೂ ದುಡ್ಡು ಕೊಟ್ಟು ಕಳಿಸ್ಬೇಕು. ಇವಾಗಾದ್ರೂ ಏನಿಲ್ಲ, ಮನೆಯಾಗ ನಂಬರ್ ಹೇಳ್ಬಿಡಿ ಇಲ್ಲೇ ಹಾಕಿಬಿಡ್ತೀನಿ ಅಂತಾರೆ. ಯಾರೋ ಬರೋಂಗಿಲ್ಲ ಈಗ ಜೊತೆಗೆ. ತಂದ ಮೇಲೆ ಯಾರೋ ಒಬ್ಬರು ಅವರು ಹೇಳಿರ್ತಾರೆ, ನಿಮ್ಮ ಆತ್ಮೀಯರಿದ್ದಾರೆ, ನೀವು ಒಪ್ಕೊಂಡಿರ್ತೀರಿ, ದುಡ್ಡು ಕೊಟ್ಟಿರ್ತೀರಿ, ಏನೋ ಬಿಡು ಇದೊಂದು ಸಲ ಹಬ್ಬಕ್ಕೆ ಚೆನ್ನಾಗಿ ಹಾಕ್ಕೊಂಬಿಡೋಣ ಅಂತ ಖುಷಿಯಾಗಿ ಬರ್ತೀರಿ. ಯಾರನ್ನ ಇನ್ನೊಬ್ಬರನ್ನ ಬಿಟ್ಟು ಹೋಗಿರ್ತೀರಲ್ಲ ಅವರಿಗೆ ತೋರ್ಸಕ್ಕೆ ಹೋಗ್ತೀರಿ. ಇಲ್ಲ ನಿಮ್ಮನ್ನು ಕರಿಬೇಕಂದ್ರೆ ಅರ್ಜೆಂಟಲ್ಲಿ ಹಂಗೆ ಸಿಕ್ಕರು ಕರ್ಕೊಂಡು ಹೋದೆ ಅಂತ ಏನೋ ಮ್ಯಾನೇಜ್ ಮಾಡ್ಕೊಂಡು ತೋರಿಸ್ತೀರಿ. ಆ ಅಮ್ಮನಿಗೆ ಏನಂದರೆ ನನ್ನ ಬಿಟ್ಟು ಆಕಿನ ಕರ್ಕೊಂಡು ಹೋಗ್ಯಾಳಂದ್ರೆ ನಾನು ಯಾಕೆ ಚಲೋ ಐತೆ ಅನ್ಬೇಕು ಸೀರೆ, ಇದನ್ನು ಹೆಸರು ಇಟ್ಟ ಕಳಿಸ್ಬೇಕು. ಈಗ ಏನಾದರೂ ಒಂದು ಚುಕ್ಕಿ ಅವಾಗ ಏನು ಮಾಡ್ತಾಳೆ, ಹೋಗಿ ಆಕಿನ ಕರ್ಕೊಂಡು ಹೋಗಿದ್ದು ಏನು ಗೊತ್ತಾಗತ್ತೆ ಆ ಅಮ್ಮನಿಗೆ. ನನಗೂ ಒಂದು ಕೊಡಿಸಿದ್ಲು, ಏನೂ ಇರಲಿಲ್ಲ, ಸುಮ್ಮನೆ ಆ ಅಮ್ಮನ ಮಾತು ಕೇಳಿ ತಂದು ಏನೂ ಉಳಿದಿಲ್ಲ ಅಂದು ಬಿಡಬೇಕು. ರಾತ್ರಿ ನಿದ್ದೆನೇ ಇಲ್ಲ ಅಕ್ಕವ್ರಿಗೆ. ಬೆಳಗ್ಗೆ ಸೀರೆ ಉಟ್ಕೊಳ್ಳೋದಿರಲಿ, ಆದರೆ ಹಾಕೊಳ್ಳೋಕ್ಕೆ ಮನಸ್ಸು ಬರಲ್ಲ, ಯಾಕೆ ಹಾಕ್ಕೊಂಡಿಲ್ಲ ಅಂತ ಇವ್ರು ಕೇಳ್ತಾರೆ. ಇಲ್ಲ ನಮ್ಮ ಅಕ್ಕನಿಗೆ ಕೊಡ್ತೀವಿ, ನಮ್ಮ ತಂಗಿ ಕೊಡ್ಬೇಕಂದೆ ಬರ್ತೀವಿ ಅಂದ್ರೆ ಅದಕ್ಕೆ ಹಂಗೆ ಇಟ್ಟಿನ, ಅದು ಉಟ್ಕೊಳ್ಳೋದೇ ಇಲ್ಲ ಮಾನಸಿಕ. ಅಂದರೆ ದುಡ್ಡು ನಮ್ಮದೇ, ಸೀರೆ ನಮ್ಮದೇ, ಉಟ್ಕೊಳ್ಳೋರು ನಾವು, ಬಣ್ಣ ಆರ್ಸೋಕೆ ಇನ್ನೊಬ್ಬರು ಬೇಕು. ಅದು ಮತ್ತೆ ನಾವು ಉಟ್ಕೊಳ್ಳೋಕೆ ಅಗ್ರಿಮೆಂಟ್ ಅವ್ರು ಸೀಲು ಸೈನ್ ಮಾಡೋಕೆ ಇನ್ನೊಬ್ಬರು ಬೇಕು. ಅಷ್ಟರ ಮಟ್ಟಿಗೆ ನಾವು ಮಾನಸಿಕವಾಗಿ ಬಲಹೀನ ಆದ್ವಿ ಅಂದರೆ ಒತ್ತಡ ಆಗದೆ ಇನ್ನೇನಾಗುತ್ತೆ ಜೀವನ. ನಮ್ಮ ಜೀವನವನ್ನು ರೂಪಿಸಿಕೊಳ್ಳುವ ತಾಕತ್ತು ನಮ್ಮೊಳಗಡೆ ಇದ್ದರೂ ಕೂಡ ಎಷ್ಟು ಡಿಪೆಂಡಬಲ್ ಆಗಿದ್ದೀವಿ ನಾವು ಅಂದರೆ ಸಮಾಜ ಬೇರೆಯವರು, ಸಂಬಂಧಿಕರು, ಆಜು ಬಾಜು ಅಂದ್ಕೊಂಡು ಅವ್ರು ಹೇಳ್ದಂಗೆ ನಮ್ಮ ಜೀವನ ಮಾಡ್ಕೊಳ್ಬೇಕು ಅನ್ನೋ ಒತ್ತಡಕ್ಕೆ ಒಳಗಾಗಿರೋದ್ರಿಂದಲೇ ಇವತ್ತು ಎಲ್ಲರೂ ಕೂಡ ಪ್ರತಿಯೊಂದು ಮನೆಯೂ ಮಾನಸಿಕ ಹಾಸ್ಪಿಟಲ್ ಥರ ಆಗಿದೆ ಅಂತ ಹೇಳ್ತಾರೆ ಇವತ್ತಿನ ವಿಜ್ಞಾನಿಗಳು. ಸುಮ್ಮನೆ ನೋಡೋಕ್ಕೆ ಮನೆಗಳಿದ್ದಾವೆ, ಒಳಗಡೆ ಇರೋರೆಲ್ಲ ಯಾರಂತಿದ್ದಾರೆ? ಹುಚ್ಚಾಸ್ಪತ್ರೆ ಅಂದ್ರೆ ಏನು ಅರ್ಥ?
ಆಲ್ಮೋಸ್ಟ್ ಎಲ್ಲರೂ 90% ಮನೆಗಳು ಇವತ್ತು ಹಂಗಾಗಿದೆ ಅಂತ. 90% ಎಲ್ಲೋ ಒಂದಷ್ಟು ಇಂಥ ಶರಣರ ಸಂಘ, ಆಧ್ಯಾತ್ಮಿಕ ಜೀವನ, ಸಾತ್ವಿಕ ಜೀವನ, ಒಂದಷ್ಟು ಒಳಗಡೆ ಅಂತರಂಗದ ಬೆಳಕಿನ ಅರಿವಿದ್ದವರು ಮಾತ್ರ ಇವತ್ತು ಎಲ್ಲೋ ಒಂದಷ್ಟು ಖುಷಿಯ ಜೀವನವನ್ನು ಮಾಡ್ತಿದ್ದಾರೆ. ಬಿಟ್ಟರೆ ಉಳಿದಿರೋರು ಎಲ್ಲರ ಮನೆಯಲ್ಲೂ ದೊಡ್ಡ ದೊಡ್ಡ ಕಾರಣಕ್ಕಲ್ಲ, ಸಣ್ಣ ಸಣ್ಣ ಕಾರಣಕ್ಕೆ ಜಗಳಗಳು, ಮುನಿಸಿಗಳು, ಕೋಪತಾಪಗಳು, ದ್ವೇಷಗಳು ಎಷ್ಟು ತುಂಬಿ ಹೋಗಿದೆ. ಇದು ಮಾನಸಿಕ ಆರೋಗ್ಯದ ಕೊರತೆ. ಇದಕ್ಕೆ ಶಿಕ್ಷಣ ಇಲ್ಲ. ಶಿಕ್ಷಣ ಅಂದ್ರೆ ನಾವು ತಿಳ್ಕೊಂಡಿವಿ, ಡಿಗ್ರಿ ಮಾಡೀನ್ರಿ, ಡಬಲ್ ಡಿಗ್ರಿ ಮಾಡೀನ್ರಿ. ಈ ಡಬಲ್ ಡಿಗ್ರಿ ಅವ್ರನ್ನ ನಾನು ನೋಡ್ಬಿಟ್ಟಿದ್ವಿ. ತುಂಬ ಡಬಲ್ ಡಿಗ್ರಿ ಮಾಡ್ಕೊಂಡು ತ್ರಿಬಲ್ ಡಿಗ್ರಿ ಮಾಡ್ಕೊಂಡಿವಿ ಅಂತ ಬರ್ತಾರೆ. ಇವತ್ತು ಹೊಸ್ದಾಗಿ ಮನೆಗೆ ಸೊಸೆಯರನ್ನ ಕರ್ಕೊಂಡು ಬಂದಿರೋದು ಎಲ್ಲರ ಮನೆಯಲ್ಲ, ಅದು ಬಾಂಬೆಯಲ್ಲಂತೂ ಮೊದಲೇ ಅಲ್ಲ, ನಮ್ಮ ಕರ್ನಾಟಕದ ಸುದ್ದಿ ನಾ ಹೇಳಕತ್ತೀನಿ. ಡಬಲ್ ಡಿಗ್ರಿ ಟ್ರಿಬಲ್ ಡಿಗ್ರಿ ಮಾಡಿರೋ ಸೊಸೆಯರನ್ನ ಕರ್ಕೊಂಡು ಬರ್ತಾರೆ. ಜೀವನ ಪರ್ಯಂತ ತಂದೊಂದು ಮಗನಿಗೆ ಮದುವೆ ಮಾಡಬೇಕಂತ ಕನಸಿಟ್ಕೊಂಡಿರ್ತಾರೆ. ಆ ಮಗನ ಮದುವೆ ಎಷ್ಟು ಚಂದ ಆಗಬೇಕು ಅಂದರೆ, ನೋಡಿರೋ 10 ಮಂದಿ ಹುಟ್ಟಿದ್ದಕ್ಕೂ ಸಾರ್ಥಕ ಆಯಿತು, ನಿಮ್ಮಪ್ಪ ಒಳ್ಳೆ ರೀತಿ ಮದುವೆ ಮಾಡಿದ ಅಂತ ಅಂದ್ರೆ ಸಾಕು ಅಂತ ಕಷ್ಟಪಟ್ಟು ಬೆವರು ಸುರಿಸಿ ಎಲ್ಲೆಲ್ಲೋ ಯಾರ್ಯಾರಿಗೋ ಕೈ ಮುಗಿಯೋರಿಗೆ ಕೈ ಮುಗಿದು, ಕಾಲು ಮುಗಿಯೋರಿಗೆ ಕಾಲು ಮುಗಿದು, ಎಪ್ಪನವ್ರಿಗೆ ಎಪ್ಪ ಅಂದು, ಎಣ್ಣನವ್ರಿಗೆ ಎಣ್ಣ ಅಂದು ತಂದು ಹಾಕಿ ಮಾಡಿ ಎಲ್ಲೋ ಹುಡುಕಾಡ್ಕೊಂಡು ಅಥವಾ ಆತನೇ ಹುಡ್ಕೊಂಡಿದ್ದು ತೊಗೊಂಡು ಬರಬೇಕು ಅಂತ ಅಷ್ಟು ಗ್ರ್ಯಾಂಡ್ ವೆಲ್ಕಮಿಗೆ ಎಷ್ಟು ಖರ್ಚು ಮಾಡ್ತಾರೆ. ಇವತ್ತು 5-10 ಲಕ್ಷ ಮಾತಿಲ್ಲ, ಮಾತೆತ್ತರ 50 ಲಕ್ಷ ಕೋಟಿ ಒಂದು ಮದುವೆ ಇವತ್ತು ಇಂಥ ಸಿಟಿಯಲ್ಲಿ ಮಾಡಬೇಕು ಅಂದರೆ ಅಂಥ ಚೌಟ್ರಿಗಳು ಅದೆಲ್ಲ ದೊಡ್ಡದಾಗಿ. ನಮ್ಮ ಬಸವ ಬಳಗದವ್ರು ಇದ್ದವ್ರು ನೀವೆಲ್ಲ ಪಾಸ್, ಯಾಕಂದರೆ ಭಾಳ ಸಲೀಸ್ ಮಾಡಿಕೊಟ್ಬಿಟ್ಟನ ಬಸವಣ್ಣಪ್ಪ, ಇಷ್ಟೆಲ್ಲ ಬೇಕಾಗಿಲ್ಲ ನಿಮಗೆ, ಭಾಳ ಸರಳ ಮುಗಿಸ್ಕೊಂಬಿಡ್ರಿ, ಮುಂದೆ ಜೀವನಕ್ಕೆ ಬಳಸ್ಕೊಳ್ರಿ ಅದನ್ನಂತ ಹೇಳ್ತಾರೆ. ಆದರೆ ಹೊರಗಿನವ್ರ ಪರಿಸ್ಥಿತಿ ಹೆಂಗಿದೆ ಇವತ್ತು? ಕೋಟಿಗಟ್ಟಲೆ ಖರ್ಚು ಮಾಡಿ ತನ್ನ ಮಗನನ್ನು ಒಂದು ಮಾಂಸದ ಮುದ್ದೆಯಿಂದ ಹಿಡಿದು ತನ್ನ ಎತ್ತರಕ್ಕೆ ಬೆಳೆಸಿರುವ ಮಗ ಅಲ್ಲಿಯ ತನಕ ಅಮ್ಮ 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 ಅಂತ ಸುತ್ತಾ ಇರ್ತಾನೆ. ಒಂದು ಕಾಲು ಚೀಲ ಸಿಕ್ಕಿಲ್ಲ, ಒಂದು ಸಾಕ್ಸ್ ಸಿಕ್ಕಿಲ್ಲ ಅಂದರೆ ಮಮ್ಮಿ ಅನ್ನೋದರಿಂದ ಹಿಡ್ಕೊಂಡು ಬ್ಯಾಗ್ ಹಾಕಿ ರೆಡಿ ಮಾಡಿ ಆಫೀಸಿಗೆ ಕಳಿಸೋವರೆಗೂ ಕೂಡ ಮಮ್ಮಿ 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 ಅಂತ ಇರುವ ಅಮ್ಮ ಅಮ್ಮ ಅಂತ ಇರೋ ಮಗ ಅಷ್ಟು ಖುಷಿಯಿಂದ ಎಷ್ಟೋ ಕನಸುಗಳನ್ನು ಕಟ್ಕೊಂಡು ಆ ಎಮ್ಮನ ಕರ್ಕೊಂಡು ಬರಬೇಕು ಅಂತ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಖರ್ಚು ಮಾಡಿಕೊಂಡು ಕರ್ಕೊಂಡು ಬಂದರೆ, ನಾವು ವೆಲ್ ಎಜುಕೇಟೆಡ್ ಪ್ರವೇಶಿ ಅಂತ ಒಂದು ರೂಮ್ ಮಾಡಿಕೊಂಡು ಧಡಾರ್ ಅಂತ ರೂಮ್ ಬಾಕ್ಲು ಹಾಕ್ಕೊಂಡು ಒಳಗಡೆ ತಾವಿರ್ತಾರೆ. ಹೋಗಲಿ ಹೆಂಗೋ ನನ್ನ ಜವಾಬ್ದಾರಿ ಕಳಿತು ಅಂತ ಸುಮ್ಮನೆ ಇದ್ದರೆ ಅಟ್ಲೀಸ್ಟ್ ಒಂದು ಸಲ ಅತ್ತಿ ಅಂದ್ರೆ ಸಾಕು, ನಾನು ಖುಷಿಯಾಗಿ ಹೋಗ್ಬಿಡ್ತೀನಿ ಅಂತೇಳ ಅತ್ತಿಯನ್ನು ಮಾತೇ ಬರೋಂಗಿಲ್ಲ ಅವ್ರ ಬಾಯಾಗ. ಅತ್ತಿ ಅನ್ನೋದು ಕಷ್ಟ ಆಗೈತಿ, ಅತ್ತಿ ಅಂತ ಅನ್ನಂಗಿಲ್ಲ. ಇದ್ರದ್ದೊಂದು ಕತೆ ಐತಿ, ಅದನ್ನ ಹೇಳಿದ್ರೆ ಭಾಳ ಆಗತ್ತಾ, ಬೇಡ ಅದ್ರದ್ದು ಕತೆ. ಈಗ ಅತ್ತಿ ಅನ್ನಂಗಿಲ್ಲ. ಈಗ ಡಬಲ್ ಡಿಗ್ರಿ ಪರಿಚಯ ಯಾಕೆ? ನಾವು ಅಷ್ಟು ಐಫೈ. ಏನು ಕಷ್ಟ ಇದೆ ಸಂಬಂಧಗಳಲ್ಲಿ, ಏನು ಸಾಮರಸ್ಯತೆ ಉಳಿತಾ ಇದೆ ಇವತ್ತು. ಯಾರಿಗೋಸ್ಕರ ಮಾಡ್ತಾಯಿದ್ದೀವಿ ಅಂತ ಲಾಸ್ಟಲ್ಲಿ ಸಾಯಬೇಕಾದ್ರೆ ಎಷ್ಟೋ ಸಲ ಹೆಂಗೆ ಸಾಯ್ತಾರೆ ಅಂದರೆ, ನಾಳೆ ನಾನು ಸತ್ತಾಗ ಯಾರ್ಯಾರು ಅಳ್ತಾರ ಅನ್ನೋದು ಕೂಡ ಇವತ್ತು ಲೆಕ್ಕ ಹಾಕಬೇಕಾಗಿದೆ ಪರಿಸ್ಥಿತಿ. ಕಣ್ಣೀರು ಯಾರಿಗೆ ಬರುತ್ತೆ? ಅದಕ್ಕೆ ಭಾಳ ಜನ ಹೇಳ್ತಾರೆ, ಅದ್ರ ಬಗ್ಗೆನೂ ತಲೆ ಕೆಡಿಸ್ಕೊಬೇಡ, ಯಾರಿಗೂ ಅಷ್ಟು ಪುರುಸೊತ್ತು ಇಲ್ಲ ಅಂತ. ನೀನು ಸತ್ತಿ ಅಂತ ಕಣ್ಣೀರು ಹಾಕೋಷ್ಟು ಪುರುಸೊತ್ತು ಯಾರಿಗಿಲ್ಲ. ಆದರೆ ಇಷ್ಟೇ ಯೋಚನೆ ಮಾಡು, ಸಾಯುವಾಗ ನಾನು ಈ ರೀತಿ ಸಾಯಬಾರ್ದಾಗಿತ್ತು, ಈ ರೀತಿ ಬದುಕಬಾರ್ದಾಗಿತ್ತು ಅಂತ ನೀನು ಅಳದೇ ಇದ್ದರೂ ಸಾಕು. ಯಾರು? ಸಾಯುವಾಗ ನಾನು ಈ ರೀತಿ ಬದುಕಬಾರ್ದಾಗಿತ್ತು ಅಂತ ನೀನು ಅಳದೇ ಇದ್ದರೆ ಸಾಕು. ಆ ರೀತಿ ಬದುಕಿ ಸತ್ತೋಗಿಬಿಡು, ಪರವಾಗಿಲ್ಲ. ಯಾರು ಅಳ್ತಾರೆ, ಯಾರು ಕಣ್ಣೀರು ಹಾಕ್ತಾರೆ ಅಂತ ನೀನು ಇಲ್ಲಿ ಯೋಚನೆ ಮಾಡಬೇಡ, ಅಷ್ಟು ಟೈಮ್ ಯಾರಿಗೂ ಇಲ್ಲ ಈಗ ಅಂತ ಹೇಳ್ತಾರೆ. ಅದಕ್ಕೆ ಇವೆಲ್ಲ ಸಣ್ಣ 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 ವಿಚಾರಗಳಿಂದನೇ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದೀವಿ. ನೋಡಲಿಕ್ಕೆ ನಾವು ಸುಶಿಕ್ಷಕರ ಥರ ನಾಗರಿಕರ ಥರ ಕಂಡರೂ ಕೂಡ ಒಳಗಡೆ ಮಾನಸಿಕವಾಗಿ ಎಲ್ಲರೂ ಬಳಲ್ತಾ ಇದ್ದಾರೆ. ಅದಕ್ಕೆ ಮಾನಸಿಕ ಆರೋಗ್ಯ ಅನ್ನೋದು ಭಾಳ ಮುಖ್ಯ ಅಂತ ಹೇಳ್ತಾರೆ. ಇನ್ನು ಮೂರನೆಯದು ಸಾಮಾಜಿಕ ಆರೋಗ್ಯ. ಸಾಮಾಜಿಕ ಆರೋಗ್ಯ ಅಂದರೆ ಸಮಾಜದಲ್ಲಿ ನಮಗೊಂದಷ್ಟು ಯಾರಾದರೂ ನೋಡಿದಾಗ ಆರಾಮಿದ್ದೀರೇನಂತ ಕೇಳೋಕ್ಕಾದರೂ ಬೇಕಾಗುತ್ತೆ, 4 ಮಂದಿ ಮಾತಾಡಿಸೋದು. ನಮ್ಮನ್ನು ನೋಡಿ ಒಂದಷ್ಟು ಸ್ಮೈಲ್ ಕೊಡೋಕ್ಕೆ ನಗೋದಕ್ಕಾದರೂ ಒಂದು 4 ಮಂದಿ ಬೇಕು. ಇನ್ನೊಂದು ಸಾಮಾಜಿಕ ಆರೋಗ್ಯ ಶರಣರ ದೃಷ್ಟಿಯಲ್ಲಿ ಏನು ಅಂದರೆ, ಸಮಾಜದಲ್ಲಿ ಸಮಾನತೆ ಇದ್ದಾಗ, ನನ್ನನ್ನು ಯಾರೂ ಕೀಳಾಗಿ ನೋಡದೆ ಎಲ್ಲರೂ ತಮ್ಮ ಸಮಾನ ನೋಡ್ಕೊಳ್ಳುವಂಥ ಸಮಾಜ ಬೇಕಾಗುತ್ತೆ. ಅದಕ್ಕೆ ಸಾಮಾಜಿಕ ಆರೋಗ್ಯ. ಅಸ್ಪೃಶ್ಯತೆ ಇರಬಾರ್ದು, ಪರಾಧೀನ ಇರಬಾರ್ದು, ಪರವಶ ಆಗಿರಬಾರ್ದು, ಮೇಲು ಕೀಳು ಇರಬಾರ್ದು, ಹೆಣ್ಣು ಗಂಡು ತಾರತಮ್ಯ ಇರಬಾರ್ದು, ಈ ವರ್ಗರಹಿತ ವರ್ಣರಹಿತ ಈ ಒಂದು ಸಮಾನತೆಯ ಸ್ವಾಸ್ಥ್ಯ ಇರುವಂಥ ಸಮಾಜ ತಯಾರಾದಾಗ ನಿಜವಾದ ಸಾಮಾಜಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ ಅನ್ನೋದನ್ನು ಶರಣರು ಅರ್ಥ ಮಾಡಿಕೊಂಡಿದ್ದರು.
ಅದಕ್ಕೆ ಶಾರೀರಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ, ಇನ್ನೊಂದು ಆರ್ಥಿಕ ಆರೋಗ್ಯ, ಫೈನಾನ್ಷಿಯಲ್ ಪ್ರಾಬ್ಲಮ್. ಇದು ಎಲ್ಲರಿಗೂ ಇದ್ದೇ ಇರುತ್ತೆ. ಅವರವರ ಸೈಜು ಅವ್ರವ್ರ ಮೇಲೇ ಡಿಪೆಂಡ್ ಆಗಿರುತ್ತೆ. ಹಂಗಂತ ಈ ಸೈಜ್ ಅಲ್ಲ. ಅವರವರ ಆಸೆಗಳು, ಅವರವರ ಜೀವನ ಶೈಲಿ ಅವರನ್ನು ಆರ್ಥಿಕ ಮುಗ್ಗಟ್ಟಿಗೆ ತಂದು ನಿಲ್ಲಿಸಿರುತ್ತೆ. ಅದಕ್ಕೆ ಒಂದಷ್ಟು ಆರ್ಥಿಕ ಸ್ವಾತಂತ್ರ್ಯ ಅಂದರೆ ತನಗಿಚ್ಛೆ ಬಂದಂಥ ಒಂದು ಕಾಯಕವನ್ನು ಮಾಡಿಕೊಂಡು ತನ್ನ ಪ್ರತಿಭೆಗೆ ತಕ್ಕಂಥ ಪ್ರತಿಫಲ ಪರಿಶ್ರಮವನ್ನು ಪಟ್ಟು ಅದನ್ನು ಪಡ್ಕೊಳ್ಳೋದಕ್ಕೆ ಸಮಾಜದಲ್ಲಿ ಸಿಕ್ಕಾಗ ಮಾತ್ರ ಒಂದು ಆರ್ಥಿಕತೆಯ ಸಮಾನತೆಯನ್ನು, ಆರ್ಥಿಕತೆಯ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳೋಕ್ಕೆ ಸಾಧ್ಯ ಅಂತ ಬಸವಣ್ಣನವರು ಕಾಯಕವೇ ಕೈಲಾಸ ಅನ್ನುವಂಥ ಮಹಾಮಂತ್ರವನ್ನು ಬೋಧಿಸಬೇಕಾಯಿತು. ಅದಕ್ಕೆ ಇದನ್ನು ಆರ್ಥಿಕ ಆರೋಗ್ಯ ಅಂತ ಕರಿತೀವಿ. ನಮಗೆ ಶಾರೀರಿಕ ಆರೋಗ್ಯ ಬೇಕು, ಮಾನಸಿಕ ಆರೋಗ್ಯ ಬೇಕು, ಸಾಮಾಜಿಕ ಆರೋಗ್ಯ ಬೇಕು, ಅಂದರೆ ಸಮಾನತೆ ಬೇಕು, ಮತ್ತು ಆರ್ಥಿಕ ಆರೋಗ್ಯ. ಲಾಸ್ಟಲ್ಲಿ ಆಧ್ಯಾತ್ಮಿಕ ಆರೋಗ್ಯ. ಇದು ಇಲ್ಲ ಅಂದರೆ ಇವಿಷ್ಟು ಇದ್ದಾವೆ ಇವತ್ತಿನ ಎಷ್ಟೋ ಜನಗಳಿಗೆ. ಶಾರೀರಿಕವಾಗಿ ಚೆನ್ನಾಗಿದ್ದಾರೆ, ಭಗವಂತ ಎಲ್ಲ ಕೊಟ್ಟಿದ್ದಾನೆ. ಕೆಲವರು ಮಾನಸಿಕವಾಗಿಯೂ ಸದೃಢವಾಗಿದ್ದಾರೆ. ಕೆಲವರು ಸಮಾಜದಲ್ಲಿ ಒಳ್ಳೆಯ ಶ್ರೇಷ್ಠ ಸ್ಥಾನಮಾನ ಪೋಸ್ಟ್ ಪೊಸಿಷನ್ನಲ್ಲಿದ್ದಾರೆ. ಇನ್ನು ಕೆಲವರು ಆರ್ಥಿಕ ಫೈನಾನ್ಷಿಯಲ್ ತುಂಬ ಚೆನ್ನಾಗಿದ್ದಾರೆ. ಇಷ್ಟೂ ಇದ್ದು ಆಧ್ಯಾತ್ಮಿಕ ಆರೋಗ್ಯ ಇಲ್ಲ ಅಂದರೆ ಇವು ಎಲ್ಲವೂ ಕೂಡ ಬೇರಿಲ್ಲದ ವೃಕ್ಷದಂತೆ ಅಷ್ಟೇ ಅಂತ ಹೇಳ್ತಾರೆ. ಬೇರಿಲ್ಲದ ವೃಕ್ಷ ಎಷ್ಟು ದಿನ ಬಾಳಲಿಕ್ಕೆ ಸಾಧ್ಯ ಇದೆ? ಅದು ಬೇರೆ ಇಲ್ಲ. ಅದಕ್ಕೆ ಕೊಡುವಂಥ ಶಕ್ತಿ, ಕೊಡುವಂಥ ತಾಕತ್ತು, ಕೊಡುವಂಥ ಎಲ್ಲ ಮಣ್ಣಿನ ಖನಿಜಾಂಶಗಳನ್ನು ಹೀರಿಕೊಂಡು ಆ ವೃಕ್ಷಕ್ಕೆ ಪೂರೈಸುವಂಥ ಬೇರುಗಳೇ ಇಲ್ಲದ ಬುಡ ಬೇರು ಕತ್ತರಿಸಿದ ಗಿಡದಂತೆ ಆಗೋಗುತ್ತೆ ಜೀವನ. ಯಾವಾಗ ಅಂದರೆ ಆಧ್ಯಾತ್ಮಿಕ ಆರೋಗ್ಯವನ್ನು ನಾವು ಕಾಪಾಡಿಕೊಂಡಿಲ್ಲ ಅಂದರೆ ನಾನು ಯಾರು, ನಾನು ಏನಕ್ಕಾಗಿ ಬಂದಿದ್ದೀನಿ, ನನ್ನ ಜೀವನದ ಸಾರ್ಥಕತೆ ಏನು, ಯಾವ ರೀತಿ ನನ್ನ ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಅರಿವು ಇರಲಿಲ್ಲ ಅಂದರೆ ನಮ್ಮ ಜೀವನ ಇದ್ದೂ ಕೂಡ ಶವಕ್ಕೆ ಸಮಾನ ಅಂತ ಹೇಳ್ತಾರೆ. ಅದಕ್ಕೆ ಬಸವಣ್ಣನವರು ಹೇಳಿದ್ದು ಅರಿವೇ ಗುರು ಅಂತ. ಯಾವಾಗ ನಮ್ಮಲ್ಲಿ ಆ ಅರಿವು ಮೂಡುತ್ತೋ ಆ ಅರಿವನ್ನು ಮೂಡಿಸೋದೇ ಆಧ್ಯಾತ್ಮಿಕತೆ ಅಂತ ಹೇಳ್ತಾರೆ. ಹೀಗೆ ಈ ಆಧ್ಯಾತ್ಮಿಕ, ಸಾಮಾಜಿಕ, ಮಾನಸಿಕ, ಶಾರೀರಿಕ ಇವು ಎಲ್ಲವೂ ಕೂಡ ಆರೋಗ್ಯ ಸ್ವಸ್ಥವಾದಾಗ ಅದು ಒಂದು ಕುಟುಂಬ ಸ್ವಸ್ಥವಾಗಿರಲಿಕ್ಕೆ ಸಾಧ್ಯ. ಒಂದು ಕುಟುಂಬದಲ್ಲಿ ಇರೋದು ಇವತ್ತು ಎಷ್ಟು ಜನ? ಹಬ್ಬ ಅಂದರೆ ಇವತ್ತು ಇಬ್ಬರೇ ಆಗಿಬಿಟ್ಟಿದ್ದಾರೆ ಬಿಡಿ. ಕುಟುಂಬ ಅಂದರೆ ಇಬ್ಬರೇ ಲೆಕ್ಕ. ಅದು ಇನ್ನೂ ಸ್ವಲ್ಪ ದಿನ ಹೋದರೆ ಇಬ್ಬರೇ ಆಗಿಬಿಡ್ತಾರೆ. ಈಗ ಒಂದು ಮಗು ಇರ್ಬೋದು, ಇದ್ದರೆ ಒಂದು ಮಗಳಿರ್ಬೋದು, ಇಬ್ಬರು 3 ಜನ 4 ಜನ ಅಷ್ಟೇ. ಇವ್ರು ಹೇಳ್ಕೋಬೇಕಷ್ಟೇ, ನಮ್ಮ ಮಗ ಇದ್ದಾನ್ರಿ, ಅಲ್ಲಿದ್ದಾನೆ, ಎಲ್ಲಿದ್ದಾನೆ ಆತ ಅಲ್ಲೇ ಇದ್ದಾನೆ, ಇವ್ರು ಇಲ್ಲೇ ಇದ್ದಾರೆ. ಇಷ್ಟೇ ಇದು. ಹೇಳ್ಕೊಳ್ಳೋಕೆ ಮಾತ್ರ ಸಂಬಂಧಗಳು ಉಳ್ಕೊಂಡಿದೆ. ಅವ್ರು ನಮಗಿಲ್ಲ, ನಮಗೆ ಅವರಿಲ್ಲ. ಯಾರಾಗಬೇಕಂದ್ರೆ ಆಜು ಬಾಜುನೂ ಇಲ್ಲ. ಯಾಕಂದ್ರೆ ನಾವು ಕದ ಹಾಕ್ಕೊಂಡೇ ಬಡ್ಕೊಂಡಿರ್ತೀವಿ. ಅವರು ನಮಗೆ ಬಂದಾಗ ಅವ್ರು ಬಡ್ಕೊಂತಾರೆ ಅಷ್ಟೇ. ಈಗ ನಮ್ಮದು ನಾವೇ ಬಡ್ಕೊಂತ ಕೂತ್ಕೋಬೋದಿಗೆ ಸಮಾಜ. ಇಷ್ಟಾಗೋಗಿದೆ ಈಗ. ಅದಕ್ಕೆ ಸ್ವಲ್ಪ ಮಾನವೀಯತೆ ಬರಬೇಕು ಅಂತಂದರೆ ಈ ಒಂದು ದೇಹದ ಅಭಿಮಾನದ ಹುಚ್ಚನ್ನು ಬಿಡಬೇಕು ಮನುಷ್ಯ. ಈ ಅಫೀಮು ಕುಡಿದು ಬಿಟ್ಟಿದ್ದಾನೆ. ನಾನು ನಂದು ಪೋಸ್ಟ್ ಪೊಸಿಷನ್ ಅಹಂಕಾರ, ಈ ಒಂದು ಲೌಕಿಕ ಜ್ಞಾನದ ಲೌಕಿಕ ಪೋಸ್ಟ್ ಪೊಸಿಷನ್ನ ಅಹಂಕಾರದ ದೇಹಾಭಿಮಾನ ಒಳಗಡೆ ವಿಷ ಏರಿದಂಗೆ ಏರೋಗ್ಬಿಟ್ಟಿದೆ. ಯಾರು ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಎಲ್ಲರೂ ಕೂಡ ನಾನೊಬ್ಬನು ಚೆನ್ನಾಗಿದ್ದರೆ ಸಾಕು ಅನ್ನೋ ಸ್ವಾರ್ಥಕ್ಕೆ ಮನುಷ್ಯ ಬಿದ್ದಾಗಿದೆ ಈಗ. ಅದಕ್ಕಾಗಿ ಈಗ ಬಸವಣ್ಣನವರು ಕೂಡ ಇವತ್ತೇ ಈ ಪರಿಸ್ಥಿತಿ ಇದ್ದೆ ಅಂದರೆ ಅವತ್ತು ಬಸವಣ್ಣನವರು ಬಂದಾಗ ಪರಿಸ್ಥಿತಿ ಎಷ್ಟು ಹದಗೆಟ್ಟಿರಬೇಡ. ಇವತ್ತು ನಾವು ಶಾರೀರಿಕವಾಗಿ, ಮಾನಸಿಕವಾಗಿ ಸಮಾಜ ಅಥವಾ ದೇಶ ಆರೋಗ್ಯವಾಗಿದೆ ಅಂತ ಚೆಕ್ ಮಾಡಬೇಕಂದ್ರೆ ಎಲ್ಲಿ ಹೋಗ್ಬೇಕು? ನಾವು ಎಲ್ಲಿ ಹೋಗಬೇಕು ಅಂದರೆ ಹಾಸ್ಪಿಟಲ್ಗಳಲ್ಲಿ ಹೋಗಬೇಕು. ಶಾರೀರಿಕ ಹಾಸ್ಪಿಟಲ್ಗಳಿದ್ದಾವೆ, ಮಾನಸಿಕ ಹಾಸ್ಪಿಟಲ್ಗಳಿದ್ದಾವೆ. ಎರಡೂ ಖಾಲಿ ಇದ್ದಾವಲ್ಲ ಬೆಡ್ಗಳು. ಯಾವಾಗ ಹೋದರೂ ಫ್ರೀ, ಖಾಲಿನೇ ಸಿಗ್ತವೆ. ಅಷ್ಟು ತುಂಬಿ ಹೋಗಿದೆ. ಅಂದರೆ ಜಗತ್ತು ಸ್ವಾಸ್ಥ್ಯವಾಗಿದೆ ಅಂತನ, ಸಮಾಜ ಸ್ವಾಸ್ಥ್ಯವಾಗಿದೆ ಅಂತನ, ದೇಶ ಸ್ವಾಸ್ಥ್ಯವಾಗಿದೆ ಅಂತನ. ಇವತ್ತು ದುಡಿದಿರುವ ಅರ್ಧಕ್ಕರ್ಧ ದುಡ್ಡು ಎಲ್ಲಿ ಹೋಗ್ತಾ ಇದೆ ಅಂದರೆ ಹಾಸ್ಪಿಟಲ್ಗಳಿಗೆ ಹರಿದು ಹೋಗ್ತಾ ಇದೆ ನೀರು ಥರ. ಅದನ್ನು ಬಂಡವಾಳ ಮಾಡ್ಕೊಂಡು ಹೆಂಗೆ ತೆಗಿಬೇಕು ಹಂಗಂಗೆ ಅವರು ಹಿಂಡ್ತಾ ಇದ್ದಾರೆ ನೀಟಾಗಿ. ನೀನು ಎಷ್ಟು ದುಡಿತೀಯ ದುಡಿ, ಆಮೇಲೆ ಬಂದು ನನ್ನ ಹತ್ರನೇ ಇಡಬೇಕಾಗತ್ತೆ ಅಂತ. ಆ ಪರಿಸ್ಥಿತಿ, ಆ ವಾತಾವರಣ, ಆ ತಮೋ ಪ್ರಧಾನತೆ, ಆ ಒಂದು ಕಲುಷಿತತೆ ಆಗೋಗ್ಬಿಟ್ಟಿದೆ ಈಗ. ಇನ್ನು ಸಾಮಾಜಿಕ ಮತ್ತು ಧಾರ್ಮಿಕ ಅಥವಾ ಈ ಒಂದು ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆಯಾ ಇಲ್ವಾ ಅಂತಂದರೆ ಎಲ್ಲಿ ಚೆಕ್ ಮಾಡಬೇಕು?
ಶಾರೀರಿಕ ಮಾನಸಿಕ ಆರೋಗ್ಯ ಚೆಕ್ ಮಾಡ್ಬೇಕಂದ್ರೆ ಹಾಸ್ಪಿಟಲ್ಗೆ ಹೋಗಿ ನೋಡಿದ್ರೆ ಗೊತ್ತಾಗತ್ತೆ ನಮಗೆ. ಇನ್ನು ಸಮಾಜದ ಸ್ವಾಸ್ಥ್ಯ ಹೆಂಗಿದೆ, ಆರ್ಥಿಕ ಪರಿಸ್ಥಿತಿ ಹೆಂಗಿದೆ ನಮ್ಮ ದೇಶದ್ದು, ನಮ್ಮ ಧರ್ಮದ್ದು, ನಮ್ಮ ಕುಟುಂಬದ್ದು, ನಮ್ಮ ಸಮಾಜದ್ದು ಅಂದರೆ ಎಲ್ಲಿ ಹೋಗಿ ನೋಡಬೇಕು ಅಂದರೆ ಜೈಲುಗಳಲ್ಲಿ, ಕೋರ್ಟ್ಗಳಲ್ಲಿ ಹೋಗಿ ನೋಡಿ. ಇವತ್ತು ಕೇಸ್ ಹಾಕಿದ್ರೆ ನಾಳೆನೇ ರಿಸಲ್ಟ್ ಬಂದುಬಿಡುತ್ತೆ. ನಮಗೆ ಕಂಪ್ಲೇಂಟ್ ಕೊಟ್ಟರೆ ನಾಳೆನೇ ಇತ್ಯರ್ಥ ಆಗುತ್ತೆ. ಕುಲಕರ್ಣಿ ಸಾಹೇಬ್ರಿಗೆ ಭಾಳ ಪರಿಚಯ ಇರ್ತದೆ. ಒಂದು ಕೇಸ್ 10 ವರ್ಷದಿಂದ ನಡೆಸಿದರೂ ಕೂಡ ಫೈನಲ್ ಆಗಕ್ಕೆ 10 ವರ್ಷ ತೊಗೊಳುತ್ತೆ ಒಂದು ಸಣ್ಣ ಇಶ್ಯೂ ಅಂತಂದರೆ ಎಷ್ಟು ಪೆಂಡಿಂಗ್ ಇರ್ಬೋದು ಫೈಲ್ಸ್ಗಳಂತ ಅರ್ಥ ಮಾಡ್ಕೊಳ್ಳಿ. ಅಂದರೆ ಎಷ್ಟು ಸ್ವಾಸ್ಥ್ಯ ಇದೆ ಸಮಾಜದಲ್ಲಿ, ಆರ್ಥಿಕವಾಗಿ, ಸಂಬಂಧಿಕವಾಗಿ, ಆಧ್ಯಾತ್ಮಿಕವಾಗಿ ನಾವು ಮೇಲಿದ್ದೀವಿ ಅಂತನ್ನೋದಾದರೆ ಇವತ್ತು ಯಾಕೆ ಜೈಲುಗಳು ತುಂಬ್ತಾ ಇದ್ದವು, ಕೋರ್ಟ್ಗಳು ಯಾಕೆ ಇಷ್ಟೆಲ್ಲ ಫುಲ್ಲಾಗಿ ಕ್ಯೂವಲ್ಲಿ ನಿಂದಿರೋ ಪರಿಸ್ಥಿತಿ ಬರ್ತಾ ಇತ್ತು. ಎಲ್ಲಿ ನೋಡಿದ್ರು ದ್ವೇಷ, ಅಸೂಯೆ, ಘರ್ಷಣೆ, ಅಸ್ಪೃಶ್ಯತೆ, ಅಸಮಾನತೆ ಎದ್ದು ಇನ್ನೂ ತೂಗಾಡ್ತಾ ಇದೆ. ಯಾಕೆ ಅಂದರೆ ಅದಕ್ಕೆ ನಿದರ್ಶನವೇ ಕೋರ್ಟ್ಗಳು, ಜೈಲುಗಳು. ಇವತ್ತಿನ ಕಾಲದಲ್ಲಿದು, ಇವತ್ತಿನ ಕಾಲದಲ್ಲಿ. ಇನ್ನು ಅವತ್ತು ಲೆಕ್ಕ ಹಾಕ್ಕೊಳ್ಳಿ ಒಂದು ಸ್ವಲ್ಪ. 12ನೇ ಶತಮಾನದಲ್ಲಿ ರಾಜರ ಆಡಳಿತ, ಸ್ವತಂತ್ರ ಅನ್ನೋದು ಗೊತ್ತೇ ಇಲ್ಲ. ರಾಜ ಏನು ಹೇಳ್ತಾನೋ ಅದನ್ನು ಕೇಳಬೇಕು, ನಾನು ಇಲ್ಲಿರಬೇಕು ಅಂದರೆ. ಇಲ್ಲ ಅಂದರೆ ಗಡಿಪಾರ ಅಷ್ಟೇ. ಇವತ್ತು ಪುಣ್ಯಕ್ಕೆ ನಮಗೆ ಸ್ವತಂತ್ರ ಐತಿ, ಇಲ್ಲಿ ಬಂದು ಕೂತ್ಕೊಂಡು 2 ತಾಸು ನಾವು ಚಿಂತನೆ ಮಾಡ್ತೀವಿ ಅಂದರೆ ಯಾರು ನಮ್ಮನ್ನು ಕೇಳೋರು? ಕೇಳ್ತಾರ? ಸ್ವತಂತ್ರ ಸಿಕ್ಕಿದೆಯೇ ಇಲ್ವೋ ಇವತ್ತು? ಈ ಸ್ವತಂತ್ರ ಅವತ್ತಿತ್ತ? ಇರಲಿಲ್ಲ. ಅವತ್ತು ಬಸವಣ್ಣ ಬಂದಾಗ ಬಾಲ ಬಸವನಾಗಿದ್ದಾಗ ಮನೆಯೊಳಗಡೆ ಒಳ್ಳೆ ಭಕ್ತಿ ಭಾವದಿಂದ ತುಂಬಿತ್ತು, ಸಂಪತ್ತಿನಿಂದ ತುಂಬಿತ್ತು. ಬಲೆ ಸಂಪತ್ತು ಅಂದರೆ ಒಂದು ಇದ್ದ ಮಟ್ಟಿಗೆ, ತಕ್ಕ ಮಟ್ಟಿಗೆ ಇದ್ದವರು, ಒಳ್ಳೆ ಶ್ರೇಷ್ಠ ಕುಲ ಅಂತ ಅವತ್ತಿನ ಕಾಲಕ್ಕೆ ಅನ್ಕೊಂಡಂಗೆ ಹುಟ್ಟಿದವರು ಎಲ್ಲ ಚೆನ್ನಾಗಿದ್ದರೂ ಕೂಡ ಈ ಹೆಣ್ಣು ಗಂಡು ಅನ್ನುವ ಭೇದ ಭಾವ, ಈ ಶಾಸ್ತ್ರ ಸಂಸ್ಕಾರಗಳನ್ನುವ ಈ ಒಂದು ಮೂಢನಂಬಿಕೆಗಳು, ಅದರಲ್ಲಿ ಇರುವಂಥ ಒಂದು ಜಾಡ್ಯ, ಅದರಲ್ಲಿರುವಂಥ ಒಂದು ಅಸಮಾನತೆ, ಅದರಲ್ಲಿರುವಂಥ ಒಂದಷ್ಟು ಕಲುಷಿತತೆಯನ್ನು ತೆಗಿಬೇಕು ಅಂತ ಯೋಚನೆ ಮಾಡಿದ ಅಷ್ಟೇ. ಇದನ್ನು ತೆಗಿಬೇಕಷ್ಟೇ, ಇದು ನಮ್ಮನೆಯೊಳಗೆ ಮಾತ್ರ ಐತಿ ಅಂತ ಅಂದ್ಕೊಂಡಿದ್ರು. ಆಮೇಲೆ ಬರ್ತಾ ಬರ್ತಾ ದೊಡ್ಡವರು ಆಗ್ತಾ ನೋಡಿದರೆ ಇದು ಬರೀ ಕುಟುಂಬದ್ದಷ್ಟೇ ಅಲ್ಲ ರೋಗ, ಇದು ಸಮಾಜದ ರೋಗ ಅಂತ ಗೊತ್ತಾಯಿತು. ಇದು ಬರೀ ಸಮಾಜದ ರೋಗ ಅಲ್ಲ, ಇದು ಧರ್ಮಕ್ಕೆ ಅಂಟಿರುವ ರೋಗ, ಆಧ್ಯಾತ್ಮಕ್ಕೆ ಅಂಟಿರುವ ರೋಗ ಅಂತ ಗೊತ್ತಾಯಿತು. ಅದರಿಂದ ದೇಶಕ್ಕೆ ಅಂಟಿರುವ ರೋಗ, ಇದು ಜಗತ್ತಿಗೆ ಅಂಟಿರುವ ರೋಗ ಅಂತ ಗೊತ್ತಾಯಿತು. ಇದನ್ನು ಹಿಂಗೆ ಬಿಡಬಾರ್ದು, ಇದಕ್ಕೇನಾದರೂ ಒಂದು ಪರಿಹಾರ ಕಂಡುಕೊಳ್ಬೇಕು, ಇದಕ್ಕೆ ನಾನೇ ಒಂದು ಮುಂಚೂಣಿಯಲ್ಲಿ ನಿಂತುಕೊಳ್ಬೇಕು ಅಂತ ಬಸವಣ್ಣನವರು ಪ್ರತಿಜ್ಞೆ ಮಾಡಿಕೊಂಡ್ರು. ತಮ್ಮನ್ನು ತಾವು ತಮ್ಮ ಒಂದು ಪ್ರಾಮಾಣಿಕ ಜೀವನದ ಜೊತೆಗೆ ಈ ಜಗತ್ತನ್ನು ಸುಧಾರಿಸಬೇಕು ಅನ್ನುವಂಥ ದಿವ್ಯ ದೃಷ್ಟಿಯನ್ನು ಇಟ್ಟುಕೊಂಡು ಅವತ್ತೇ ಆರಂಭ ಮಾಡಿದ್ರು. ಅವತ್ತೇ ಬಂದು ನೋಡಿದರು ಜಗತ್ತು ಹೆಂಗಾಗಿತ್ತು ಅಂದರೆ ಒಂದು ಬಿದ್ದು ಹೋಗಿರುವ ಮನೆ ತರಹ ಆಗಿತ್ತು. ಒಂದು ಮನೆಗೆ ಮಿನಿಮಮ್ ಎಷ್ಟು ಕಂಬ ಇರ್ತವೆ? ಪಿಲ್ಲರ್ ಮಿನಿಮಮ್ 4 ಪಿಲ್ಲರ್ ಅಂತ ಇರಬೇಕಲ್ಲ. ಆ ಥರ ಒಂದು ಕುಟುಂಬ ಆಗಲಿ, ಒಂದು ಸಮಾಜ ಆಗಲಿ, ಒಂದು ಧರ್ಮ ಆಗಲಿ, ಒಂದು ದೇಶ ಆಗಲಿ, ಅದು ಕೂಡ ಒಂದು 4 ಪಿಲ್ಲರ್ಗಳ ಮೇಲೆ ನಿಂತಿರಬೇಕಾಗತ್ತೆ. ಯಾವುದೋ ಒಂದು ಅಲಗಾಡುತ್ತೆ ಅಂದರೆ ಅದ್ರ ಬದಲಾಗಿ ಇನ್ನೊಂದು ಕೊಟ್ಟು 3 ಚೆನ್ನಾಗಿದ್ದಾವೆ ಅಂದರೆ ಮನೆ ಇದ್ದಂಗೆ ಇರುತ್ತೆ. ಏನೋ ಒಂದಷ್ಟು ಸರಿ ಮಾಡಿಕೊಂಡು ಮತ್ತೊಂದಷ್ಟು ಜನ ನೂಕಬೋದು, ಮುಂದಕ್ಕೆ ನೂಕಬೋದು. 2 ಪಿಲ್ಲರ್ ಹೋದರೆ ಅಟ್ಲೀಸ್ಟ್ 2 ಸಪೋರ್ಟ್ ತೊಗೊಂಡು 2 ಕೊಟ್ಕೊಳ್ಬೋದು. ಆದರೆ ಇರುವ 4 ಕಂಬಗಳು ಮುರ್ಕೊಂಡು ಬಿದ್ದ ಮೇಲೆ ಅದನ್ನು ಮುಟ್ಟಕ್ಕೆ ಹೋದರೆ ಏನಾದರೂ ಆಗುತ್ತಾ? ಅದನ್ನು ಪುನಃ ಮತ್ತೆ ಎಲ್ಲಿಂದ ಕಟ್ಟಬೇಕು? ಬುನಾದಿ ಗಟ್ಟಿ ಇಲ್ಲ ಅಂತಲೇ ಮುರ್ಕೊಂಡು ಬಿದ್ದಿದೆ ಅಂದ ಮೇಲೆ ಇನ್ನು ಕಂಬ ಸರಿ ಮಾಡೋಕ್ಕೆ ಏನಾದರೂ ಜಂತಿ ಸರಿ ಮಾಡೋಕ್ಕಾಗತ್ತಾ? ಆವಾಗ ಬುನಾದಿಯಿಂದನೇ ಕಟ್ಟಬೇಕಾಗಿ ಬಂತು. ಅಷ್ಟೊತ್ತಿಗಾಗಲೇ ಬೇಕಾದಷ್ಟು ಧರ್ಮಗಳು ಬಂದೋಗಿದ್ದು ಈ ಜಗತ್ತಲ್ಲಿ, ಬೇಕಾದಷ್ಟು ಸಾಧು ಸತ್ಪುರುಷರು ಬಂದೋಗಿದ್ದರು. ಆದರೆ ಬಸವಣ್ಣ ಬಂದು ನಿಂತು ನೋಡ್ತಾನೆ, ಎಲ್ಲಿ ಬಂದೀನಿ ನಾನು? ಎಲ್ಲಿ ಹುಟ್ಟೀನಿ ನಾನು? ಇದು ಯಾವ ಸಮಾಜ, ಇದು ಯಾವ ದೇಶ, ಇದು ಯಾವ ಧರ್ಮ? ದಿಗ್ಭ್ರಾಂತರಾಗ್ತಾರೆ. ಏನಿದೆ ಇಲ್ಲಿ? ಆಧ್ಯಾತ್ಮಿಕತೆ ಅನ್ನೋದು ಏನೂ ಇಲ್ಲ, ಪೂರ್ತಿ ಬಿದ್ದೋಗಿದೆ ಅಂತ ನೋಡ್ತಾರೆ. ಆ ಕಂಬ ಹಿಡ್ಕೊಂಡು ಹಿಂಗೆ ಎತ್ತುತ್ತಾರೆ, ಇದು ಬಿದ್ದೋಗಿದೆ ಅಂತ. ಇಲ್ಲ, ಅದರ ಮೇಲೆ ಇನ್ನೊಂದು ಕಂಬ ಬಿದ್ದಿತ್ತು, ಇದನ್ನು ಎತ್ತಬೇಕು ಅಂದರೆ ಮೊದಲು ಇದರ ಮೇಲಿದೆ, ಅದನ್ನು ಎತ್ತಬೇಕು ಅಂತ. ಈಗ ಒಂದ್ರ ಮೇಲೆ ಒಂದು 4 ಕಂಬ ಬಿದ್ದಿದ್ದು ಅಂದರೆ ಒಮ್ಮೆಲೆ ಇವರು ಎಲ್ಲಿ ಕೈ ಹಾಕಿದ್ರು ಅಂದರೆ ಬಸವಣ್ಣ ಕೆಳಗಿನ ಕಂಬಕ್ಕೆ ಕೈ ಹಾಕಿಬಿಟ್ಟಿದ್ರು. ಏನಿದು ಒಂದು ಸರಿ ಮಾಡಿಬಿಟ್ರೆ ಸರಿ ಹೋಗುತ್ತೆ ಅಂತ. ಇಲ್ಲ, ಅದರ ಮೇಲೆ ಇನ್ನೊಂದು ಕಂಬ ಬಿದ್ದಿದ್ದು ಗೊತ್ತಾಯ್ತು ಅವರಿಗೆ. ಆಧ್ಯಾತ್ಮಿಕತೆಯನ್ನು ಸರಿ ಮಾಡಬೇಕು, ಆತ್ಮ ಜಾಗೃತಿ ಮಾಡಿಬಿಟ್ರೆ ಇವರೆಲ್ಲರ ದೃಷ್ಟಿ ಸರಿ ಹೋಗ್ಬಿಡುತ್ತೆ. ದೇಹ ಬಾನ ಬಿಡಿಸಿಬಿಟ್ರೆ, ಒಳಗಡೆ ತಮ್ಮ ಜಂಗಮ ಸ್ವರೂಪವನ್ನು ತಿಳಿಸಿಬಿಟ್ರೆ ಎಲ್ಲರೂ ಸರಿ ಹೋಗ್ಬಿಡ್ತಾರೆ. ಈ ದೃಷ್ಟಿಯನ್ನು ಕೊಟ್ಟು ಬಿಡೋಣ ಡೈರೆಕ್ಟಾಗಿ ಅಂತ ಹೋದರು ಬಸವಣ್ಣನವರು. ಆದರೆ
ಆಧ್ಯಾತ್ಮಿಕ ಕಂಬ ಅಲುಗಾಡಲೇ ಇಲ್ಲ. ಅದರ ಮೇಲೆ ಇನ್ನೊಂದು ಬಿದ್ದಿತ್ತು. ಯಾವುದು ಅಂದರೆ ಸಮಾನತೆಯ ಕಂಬ. ಸಮಾನತೆ ಇಲ್ಲದ ಹೊರತು ಆಧ್ಯಾತ್ಮಿಕತೆಯ ಕಂಬ ನಿಲ್ಲಲಿಕ್ಕೆ ಎಲ್ಲಿ ಸಾಧ್ಯ ಇದೆ? ಆವಾಗ ಈ ಸಮಾನತೆ ಬರಬೇಕು. ಫಸ್ಟು ಇಲ್ಲಿ ಸ್ತ್ರೀ ಪುರುಷ ಇಲ್ಲ. ಆಧ್ಯಾತ್ಮಿಕತೆ ಯಾರಿಗೆ ಬೇಕು? ಬರೀ ಹಿಂದುಳಿದವರಿಗೆ ಬೇಕಾ, ಅಥವಾ ಬರೀ ಮುಂದುವರೆದವರಿಗೆ ಬೇಕಾ, ಅಥವಾ ಬರೀ ಶ್ರೇಷ್ಠರಿಗೆ ಬೇಕಾ, ಅಥವಾ ಬರೀ ವೆಲ್ ಎಜುಕೇಟೆಡ್ಗೆ ಬೇಕಾ, ಅಥವಾ ಸ್ತ್ರೀಗೆ ಬೇಕಾ, ಪುರುಷನಿಗಷ್ಟೇ ಸಾಕಾ? ಎಲ್ಲರಿಗೂ ಬೇಕಲ್ಲ. ಎಲ್ಲರಿಗೂ ಬೇಕಂದ್ರೇನು? ಸಮಾಜದಲ್ಲಿ ಮೊದಲು ಸಮಾನತೆ ಬರಬೇಕಾಗತ್ತೆ. ಸಮಾನತೆ ಬಂದ ಮೇಲೆ ಆಧ್ಯಾತ್ಮಿಕತೆಯನ್ನು ಕೊಡ್ಬೋದು ನಾನು. ಆವಾಗ ಆಧ್ಯಾತ್ಮಿಕತೆ ಕಂಬ ಹೇಳಲಿಲ್ಲ, ಅದರ ಮೇಲಿರುವ ಕಂಬಕ್ಕೆ ಕೈ ಹಾಕಿದ್ರು ಮೊದಲು ಸಮಾನತೆಯನ್ನು ತರೋಣ ಈ ಜಗತ್ತಿನಲ್ಲಿ ಅಂತ. ಅದು ಅಲಗಾಡಲಿಲ್ಲ. ಅದರ ಮೇಲೆ ಇನ್ನೊಂದು ಕಂಬ ಬಿದ್ದಿದ್ದು ಗೊತ್ತಾಯ್ತು. ಆವಾಗ ಯಾಕೆ ಸಮಾನತೆ ಬರ್ತಾ ಇಲ್ಲ? ಯಾಕೆ ನಾವೆಲ್ಲರೂ ಒಂದೇ ಥರ ಹುಟ್ಟಿದ್ದೀವಿ, ಒಂದೇ ನೀರು ಕುಡಿತೀವಿ, ಒಂದೇ ಗಾಳಿ ಸೇವಿಸ್ತೀವಿ, ಒಂದೇ ಥರ ಇದ್ದೀವಿ, ಯಾಕೆಷ್ಟು ಭೇದ ಭಾವ ಮಾಡ್ತಾ ಇದ್ದಾರೆ ಇವರೆಲ್ಲ? ಆದರೂ ಅವ್ರು ಮಾಡೋರು ಮಾಡಲಿ, ಇವರು ಯಾಕೆ ಒಪ್ಕೊಂಡಿದ್ದಾರೆ ಅಂತ ಅವ್ರಿಗೆ ಪ್ರಶ್ನೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಕರೆಯೋರ್ನಿಂದ ದಡ್ಡ ಅಂತ ಕರೀಲಿ, ದಡ್ಡ ಅಂತ ಒಪ್ಕೊಂಡು ಹೊಂಟು ಬಿಟ್ಟಿರುವಲ್ಲ ನಾವು. ಇದೆಯಂಥ ಕರ್ಮ ಇದು. ಈ ಸಮಾನತೆ ಯಾಕೆ ಬರ್ತಾ ಇಲ್ಲ ಅಂತ ನೋಡಿದ್ರು ಅದ್ರ ಮೇಲೆ ಇನ್ನೊಂದು ದೊಡ್ಡ ಕಂಬ ಬಿದ್ದಿತ್ತು. ಅದು ಯಾವುದು ಅಂದರೆ ಶಿಕ್ಷಣದ ಕಂಬ. ಯಾಕೆ ಇವ್ರು ಅಲಗಾಡ್ತಾ ಇಲ್ಲ? ಯಾಕೆ ಹಿಂಗಾಗ್ಬಿಟ್ಟಿದ್ದಾರೆ ಅಂದರೆ ಇವರಿಗೆ ಸರಿ ಯಾವುದು ತಪ್ಪು ಯಾವುದು ಗೊತ್ತಿಲ್ಲ. ಯಾರೋ ಹೇಳಿದ್ದೆಲ್ಲ ಸರಿ ಅಂತ ಮುಗ್ಧವಾಗಿ ಪ್ರಾಣಿಗಳ ಥರ ತಲೆ ಕುರಿ ಹಾಕ್ಕೊಂಡು, ಕುರಿ ಹಂಗೆ ತಲೆ ಆಡಿಸ್ಕೊಂಡು ಹೋಗುತ್ತೆ, ಹಂಗೆ ಹೋಗ್ತಾ ಇದ್ದಾರೆ ಇವರು ಅಷ್ಟೇ. ಇವರಿಗೆ ಸರಿಯಾದ ಶಿಕ್ಷಣ ಇಲ್ಲದ ಹೊರತು ಸಮಾನತೆಯನ್ನು ಸಮಾಜದಲ್ಲಿ ತರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆ ಕಂಬದ ಕೈ ಬಿಟ್ಟರು, ಶಿಕ್ಷಣ ಕೊಡಬೇಕು ಇವರಿಗೆ ಅಂತ ಹಿಡ್ಕೊಂಡ್ರು. ಆವಾಗ ಆ ಕಂಬನೂ ಅಲಗಾಡಲಿಲ್ಲ. ಶಿಕ್ಷಣದ ಕಂಬ ಅಲಗಾಡಲಿಲ್ಲ. ಯಾಕೆ ಅಂದರೆ ಅದರ ಮೇಲೆ ಇನ್ನೊಂದು ಬಿದ್ದಿತ್ತು, ಸ್ವತಂತ್ರದ ಕಂಬ. ಸ್ವಾತಂತ್ರ್ಯನೇ ಇರಲಿಲ್ಲ ಅವತ್ತು ಶಿಕ್ಷಣ ತಗೊಳ್ಳೋದಕ್ಕೆ. ಯಾರ ಹತ್ರ ಹೋಗಬೇಕಾಗಿತ್ತು? ಎಲ್ಲೋ ಗುರುಕುಲಗಳು, ಅಲ್ಲಿ ಹೋಗಬೇಕಾಗಿತ್ತು. ನಾನು ಹೋಗಿ ನನಗೆ ಬೇಕಾದವ್ರ ಹತ್ರ ಕಲಿತೀನಿ ಅಂದ್ರೆ ಸ್ವತಂತ್ರನೇ ಇಲ್ಲ. ನನಗೆ ಬೇಕಾದ್ದು ಓದುತ್ತೀನಿ ಅಂದ್ರೆ ಸ್ವತಂತ್ರ ಇಲ್ಲ. ನನಗೆ ಬೇಕಾದ್ದು ಆಗ್ತೀನಿ ಅಂದ್ರೆ ಸ್ವತಂತ್ರ ಇಲ್ಲ. ಈ ಶಿಕ್ಷಣ ಬೇಕಾದಷ್ಟು ಜಗತ್ತಲ್ಲಿ ತುಂಬಿದ್ರೂ ಕೂಡ ಆ ಸ್ವತಂತ್ರ ಇಲ್ಲದೆ ಇರೋದ್ರಿಂದ, ಪರಾಧೀನ ಪರವಶ ಆಗಿರೋದ್ರಿಂದ ಶಿಕ್ಷಣದ ಕಂಬ ಅಲಗಾಡ್ತಾ ಇಲ್ಲ ಅಂತ ಗೊತ್ತಾಯಿತು. ಅವಾಗ ಇವ್ರನ್ನ ಸ್ವತಂತ್ರರನ್ನಾಗಿ ಮಾಡಬೇಕು ಅಂತ ಮೇಲೆ ಕಂಬ ತೆಗಿಬೇಕು ಅಂತ ನೋಡ್ತಾನೆ. ಅದೂ ಸುಲಭ ಇರಲಿಲ್ಲ, ಅದು ಭಾರ ಇತ್ತು. ಯಾಕಂದರೆ ಇವರೆಲ್ಲರೂ ಹೆಂಗಾಗ್ಬಿಟ್ಟಿದ್ರು ಅಂದರೆ ಒಂಥರ ಪ್ರಾಣಿಗಳ ಥರ. ಈಗ ಹೆಂಗೆ ನಾವು ಮನೆಯಲ್ಲಿ ನಾಯಿ ಸಾಕಿದ್ರೆ ಕೊರಳಿಗೆ ಬೆಲ್ಟ್ ಹಾಕೊಂಡು ಯಾವ ಕಡೆ ಕರ್ಕೊಂಡು ಹೋಗ್ತೀವಿ ಆ ಕಡೆ ಹೋಗ್ತಾ ಇರ್ತವೆ ತಾನೆ. ನಾವು ಒಂದಷ್ಟು ಹಾಲಿಟ್ಟರೆ ಬಂದು ನೆಕ್ಕಿ ಬಿಟ್ಟು ಬಾಲ ಅಲ್ಲಾಡಿಸ್ಕೊಂಡು ಇರ್ತವೆ ತಾನೆ. ಹಾಗೆ ಸಮಾಜದಲ್ಲಿ ಬಹುತೇಕ 90% ಜನ ಹೆಂಗೆ ಬದುಕ್ತಾ ಇದ್ರು ಅಂದರೆ ಸುಮ್ಮನೆ ಯಾರೋ 4 ಜನ ಹಾಕಿರೋ ಬಿಡುಗಾಸಿಗೆ ಬಾಲ ಅಲ್ಲಾಡಿಸ್ಕೊಂಡಿದ್ದಂಗೆ, ಯಾವುದು ಸ್ವತಂತ್ರನೇ ಇಲ್ಲದೆ ಇರೋ ಥರದಲ್ಲಿ ಪರಾಧೀನ ಪರವಶ ಆಗಿಬಿಟ್ಟಿತ್ತು. ಇಂಥವರಿಗೆ ಧೈರ್ಯ ಕೊಡಬೇಕು. ಇಂಥವ್ರ ಒಳಗಡೆ ಇರ್ತಕ್ಕಂಥ ಆತ್ಮವನ್ನು ಜಾಗೃತಿ ಮಾಡಬೇಕು. ಇವರಿಗೆ ಒಳಗಡೆ ಇರ್ತಕ್ಕಂಥ ಒಂದು ಚೈತನ್ಯದ ಬಗ್ಗೆ ಪಾಠ ಮಾಡಬೇಕು. ಆವಾಗ ಮಾತ್ರ ಸಾಧ್ಯ. ಇದು ಅವರು ನನ್ನ ಹತ್ರ ಬರಲಿ ಅಂದರೆ ಇದು ಆಗೋದಿಲ್ಲ. ಅವ್ರ ಹತ್ರ ನಾನೇ ಹೋಗಬೇಕು ಅಂತ ಬಸವಣ್ಣ ಬೀದಿ ಬೀದಿ ಕೇರಿಗೆ ಹೋಗಿ ಕದ ತಟ್ಟಿ, ಎಲ್ಲಿ ವಚನಗಳಲ್ಲಿ ಇದೆಯಲ್ಲ, ಅವ್ರ ಮನೆಗೆ ಹೋಗಿ ಭಕ್ತಿ ಬೇಡದೆ, ಇವ್ರ ಮನೆಗೆ ಹೋಗಿ ಭಕ್ತಿ ಬೇಡದೆ, ನನ್ನೊಳಗಡೆ ಭಕ್ತಿ ಇದೆ ನಿಜ, ಆದರೆ ಎಲ್ಲರ ಅಂತರಾತ್ಮದ ಒಳಗಡೆ ಇರುವ ಭಕ್ತಿಯನ್ನು ಭಿಕ್ಷೆಯಾಗಿ ಬೇಡ್ತೀನಿ ಅಂತ ಬಸವಣ್ಣ ಭಿಕ್ಷಾ ಪಾತ್ರೆಯನ್ನು ಹಿಡಿದು ಹೋಗ್ತಾರೆ ಎಲ್ಲರ ಮನೆಗೆ. ನನಗೊಂದಷ್ಟು ಭಕ್ತಿಯ ಭಿಕ್ಷೆ ಕೊಡಿ, ನನಗೊಂದಷ್ಟು ಭಕ್ತಿಯ ಭಿಕ್ಷೆ ಕೊಡಿ, ನಿಮಗೆ ಸಾಕ್ಷಾತ್ಕಾರ ಆಗುತ್ತೆ, ಪರಮಾತ್ಮನ ದಿವ್ಯ ಅನುಭೂತಿ ಆಗುತ್ತೆ, ಪರಮಾತ್ಮನ ಸಮಾನ ಪರಮಾತ್ಮನ ಸ್ವರೂಪರೇ ನೀವಿದ್ದೀರಿ ಅನ್ನುವಂಥ ಜಾಗೃತಿಯನ್ನು ನಾನು ಮಾಡಿಸ್ಲಿಕ್ಕೆ ಹೊಂಟಿದ್ದೀನಿ. ನನಗೊಂದಷ್ಟು ಭಕ್ತಿಯ ಭಿಕ್ಷೆ ಕೊಡಿ, ನನಗೊಂದಷ್ಟು ಸಮಯ ಕೊಡಿ ಅಂತ ಓದೋರು. ಓದ ತಕ್ಷಣ ಏನೋ ಮನೆಗೆ ಬಂದಿರೋರು ಒಂದಿಷ್ಟು ಅಕ್ಕಿನೇ ಹಾಕಿ ಕಳಿಸ್ದೇ ಇರೋರು ಭಕ್ತಿ ಕೊಟ್ಟು ಬಿಡ್ತಾರ? ನಮ್ಮ ಜನ ಕೊಟ್ಟು ಬಿಡ್ತಾರ? ಅಷ್ಟು ಧೈರ್ಯನಾದರೂ ಇತ್ತಾ? ಇರಲಿಲ್ಲ. ಅಂಥವ್ರನ್ನ ಎಷ್ಟು ಕಷ್ಟಪಟ್ಟು ಬಸವಣ್ಣನವರು ಒಬ್ಬೊಬ್ಬರನ್ನು ತನ್ನ ಕಡೆ ಸೆಳಿಬೇಕು ಅಂದರೆ ಇದು ಸುಮ್ಮನೆ ಸೆಳೆಯೋಕ್ಕಾಗೋದಿಲ್ಲ. ನಾನು ಹೇಳಿದರೆ ಒಪ್ಪೋದಲ್ಲ, ಇಡೀ ಸಮಾಜ ಒಂದು ಕಡೆ ಅವ್ರನ್ನ ವಿರೋಧ ಮಾಡೋದು, ಅಧಿಕಾರ ಇನ್ನೊಬ್ಬರದ ಕೈಯಲ್ಲಿ. ಇವ್ರ ಮಾತು ಕೇಳಿದ್ರೆ ತಿನ್ನೋ ಅಕ್ಕಿ ಅನ್ನಕ್ಕೂ ಕೂಡ ನಾವು ಹೊಟ್ಟೆ ಮೇಲೆ ಬಟ್ಟೆ ಹಾಕ್ಕೋಬೇಕಾಗ್ತೈತಿ, ಇವ್ರ ಮಾತು ಕೇಳಬಾರ್ದು ಅನ್ನೋಷ್ಟರ ಮಟ್ಟಿಗೆ ಅವರನ್ನು ಎದುರಿಸಿಟ್ಟುಕೊಂಡಿದ್ದ ಜನ. ಅಂಥವರನ್ನು ಕೂಡ ತನ್ನ ಕಡೆ ಸೆಳಿಬೇಕು ಅಂದರೆ ಬಸವಣ್ಣ ಅರ್ಥ ಮಾಡಿಕೊಳ್ತಾನೆ, ಇದು ಬರೀ ಬಾಯಿ ಮಾತಿಗೆ ಆಗೋ ಕೆಲಸ ಅಲ್ಲ, ಅಥವಾ ಬರೀ ನಾನು ಪುರಾಣ ಪ್ರವಚನ ಮಾಡಿದರೆ ಆಗೋದಲ್ಲ, ನನ್ನ ವ್ಯಕ್ತಿತ್ವವನ್ನು ಆ ರೀತಿ ತಯಾರು ಮಾಡಿಕೊಳ್ಬೇಕು.
ನನ್ನ ಜೀವನವನ್ನು ಆ ರೀತಿಯಾಗಿ ಇಟ್ಕೊಳ್ಬೇಕು, ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಬೇಕು, ಪ್ರಾಮಾಣಿಕತೆಯನ್ನು ಕಾಪಾಡಿಕೊಳ್ಬೇಕು, ನನ್ನ ಮುಖಮಂಡಲವನ್ನು ಆ ರೀತಿಯಾಗಿ ಇಟ್ಟುಕೊಳ್ಬೇಕು. ಹೆಂಗೆ ಅಂದರೆ, ನೋಡಿದರೆ ಹೇಗೆ ಒಂದು ಕಬ್ಬಿಣವನ್ನು ಅಯಸ್ಕಾಂತ ಹೇಗೆ ಚುಂಬನ ಮಾಡುತ್ತೋ ಹಾಗೆ ನನ್ನ ಮುಖಮಂಡಲವನ್ನು ನೋಡಿದ ಪ್ರತಿಯೊಬ್ಬರು ಕೂಡ ಆಕರ್ಷಿತರಾಗುವಂಥ ದಿವ್ಯ ಒಂದು ಅದೃಷ್ಟವಾಗಿರ್ತಕ್ಕಂಥ ಕಳೆಯನ್ನು ನನ್ನಲ್ಲಿ ತಂದುಕೊಳ್ಬೇಕು. ಅಂದರೆ ಆ ಆಧ್ಯಾತ್ಮಿಕತೆಯನ್ನು ಮೈಗೂಡಿಸಿಕೊಳ್ಳಬೇಕು. ಆ ಒಂದು ಅಂತರಂಗವನ್ನು ಮೊದಲು ನನ್ನಲ್ಲಿ ನಾನು ತಯಾರು ಮಾಡಿಕೊಳ್ಬೇಕು. ವಿಶ್ವವೆಲ್ಲವನ್ನು ನನ್ನೊಳಗಡೆ ಇಟ್ಟುಕೊಳ್ಬೇಕು. ಆ ವಿಶ್ವದಲ್ಲಿ ಇರುವಂಥ ಸರ್ವಾತ್ಮರನ್ನು ನನ್ನ ಹೃದಯದಲ್ಲಿ ನಾನು ಮೊದಲು ಇಟ್ಟು ಪೂಜಿಸಬೇಕು, ಪ್ರೀತಿಸಬೇಕು, ಆರಾಧಿಸಬೇಕು. ಅವರೆಲ್ಲರನ್ನೂ ಕೂಡ ಶಿವಸ್ವರೂಪರಲ್ಲಿ ಕಾಣಬೇಕು. ಅದಾದ ಮೇಲೆ ಅವರಾಗೆ ಅವರು ನನ್ನ ಹೃದಯದೊಳಗಡೆ ಬರ್ತಾರೆ ಎನ್ನುವಂಥ ಸತ್ಯ ಗೊತ್ತಾಗಿರೋದ್ರಿಂದ ಮೊದಲು ತನ್ನ ಅಂತರಂಗದ ತೋಟವನ್ನು ರೆಡಿ ಮಾಡಿಕೊಳ್ತಾರೆ. ದಾರಿಯಲ್ಲಿ ಹೋಗಬೇಕಾದರೂ ಕೂಡ ತೋಟ ಯಾರ್ದಾದ್ರೇನು ಒಂದು ಸಲ ತಿರುಗಿ ನೋಡಬೇಕು ಅಂದರೆ ಅಲ್ಲೇನಾದರೂ ಒಂದಷ್ಟು ಚಂದ ಇರಬೇಕು. ಸುಮ್ಮನೆ ಆಳು ಬಿದ್ದಿರೋ ಹೊಲದಲ್ಲಿ ಮುಳ್ಳು ಗಿಡ ಇದ್ದಲ್ಲಿ ತಿರುಗಿ ಯಾರಾದರೂ ನೋಡ್ತಾರೆ? ಅಲ್ಲೊಂದಷ್ಟು ಕಸಿ ಮಾಡಿ, ಅಲ್ಲೊಂದಷ್ಟು ಗೊಬ್ಬರ ಹಾಕಿ, ಅಲ್ಲೊಂದಷ್ಟು ನೀರು ಬಿಟ್ಟು ಚಂದ ಹೂವಿನ ಸಸಿಗಳನ್ನು ಹಾಕಿ ಒಂದು ಸುಮಧುರವಾದ ಹೂಗಳನ್ನು, ಬಣ್ಣದ ಹೂಗಳನ್ನು ನೀವು ಬೆಳೆಸಿದ್ದೇ ಆದರೆ ನಿಮ್ಮ ಮನೆ ಕಡೆ ತಿರುಗಿ ನೋಡ್ತಾರೋ ನೋಡೋದು. ಮನೆ ಮುಂದಿಟ್ಟಿರೋ ಒಂದು ಕುಂಡವನ್ನೇ ಎಲ್ಲರೂ ತಿರುಗಿ ನೋಡ್ತಾರೆ ಅಂದಮೇಲೆ ಒಂದು ತೋಟ ಮಾಡಿಕೊಂಡ್ರೆ ನೋಡೋದಿಲ್ವಾ? ಹಾಗೆ ಬಸವಣ್ಣ ತನ್ನ ಹೃದಯವನ್ನು ಭಕ್ತಿ ಭಾವಗಳಿಂದ, ಶುದ್ಧ ಕಾಯಕದಿಂದ ತನ್ನ ಒಳಗಡೆ ಒಂದು ಅಂತರಂಗದ ಆ ಒಂದು ಹೂವಿನ ಪರಿಮಳದಂತೆ ಎಲ್ಲ ಕಡೆ ಪಸರಿಸಲು ಆರಂಭ ಮಾಡಿದ ಮೇಲೆ ಎಲ್ಲರೂ ಸೂಜಿಗಲ್ಲಿನಂತೆ ಸೆಳೆದು ಶರಣರೆಲ್ಲ ಬಂದು ಭಕ್ತಿಯ ಪಾತ್ರೆಗೆ ಒಂದು ಭಕ್ತಿಯನ್ನು ಕೊಟ್ಟು ತುಂಬಿಸ್ತಾ ಹೋಗ್ತಾರೆ. ಎಷ್ಟು ಅಂದರೆ ಬಸವಣ್ಣನವರೇ ಒಂದು ಸಲ ಆನಂದ ಬಾಷ್ಪವನ್ನು ಹಾಕ್ತಾರೆ. ಸಾರ್ಥಕ ಆಯಿತು ನನ್ನ ಜೀವನ ಅನ್ನೋಷ್ಟರ ಮಟ್ಟಿಗೆ ಎಲ್ಲ ಶರಣರು ಅಸಂಭವವನ್ನು ಸಂಭವ ಮಾಡಿ ತೋರಿಸ್ತಾರೆ. ಆಗ ನಿಜವಾದ ಬಸವ ಕ್ರಾಂತಿ ಅಲ್ಲಿಂದ ಆರಂಭ ಆಗುತ್ತೆ. ಬರೀ ಒಬ್ಬ ಬಸವಣ್ಣ ಆಗಿದ್ದರೆ ಇಷ್ಟು ದೊಡ್ಡ ಕ್ರಾಂತಿ, ಇಷ್ಟು ದೊಡ್ಡ ಧರ್ಮ, ಇಷ್ಟು ದೊಡ್ಡ ಶ್ರೇಷ್ಠ ಮಟ್ಟಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಬಸವಣ್ಣ ತನ್ನ ಸಮಾನವನ್ನಾಗಿ ಎಲ್ಲರನ್ನ ಮಾಡಿಕೊಳ್ಳುವಂಥ ಮೊದಲು ಶಿಕ್ಷಣವನ್ನು ಕೊಟ್ಟ, ಧೈರ್ಯ ತುಂಬಿದ ಅವರಿಗೆ. ನೀವ್ಯಾರು ನೋಡ್ಕೊಳ್ಳಿ, ಸಮಾಜ ಎಲ್ಲಿದೆ ನೋಡ್ಕೊಳ್ಳಿ, ನೀವು ಅವ್ರ ಥರನೇ ಇದ್ದೀರಿ, ಅವ್ರ ಥರನೇ ನೀರು ಕುಡಿತೀರಿ, ಅವ್ರ ಥರನೇ ಗಾಳಿ ತೊಗೊಳ್ತೀರಿ, ಅವ್ರ ಥರನೇ ಜನ್ಮ, ಅವ್ರು ಯಾರು ಕಿವಿಯಲ್ಲಿ ಹುಟ್ಟಿದವರಲ್ಲ, ನಿಮ್ಮ ಥರನೇ ಬಂದಿದ್ದಾರೆ ಅಂದಮೇಲೆ ಎಲ್ಲರಿಗೂ ಹುಟ್ಟು ಸಾವುಗಳು ಒಂದೇ ಇದೆ, ನೆಲ ಜಲ ಒಂದೇ ಇದೆ ಅಂದಮೇಲೆ ಯಾಕೆ ನೀವು ಈ ರೀತಿ? ನಾವೊಂದು ಸಣ್ಣವರಿದ್ದಾಗ ಕತೆ ಕೇಳ್ತಾ ಇದ್ವಿ. ಒಂದು ಸಿಂಹದ ಮರಿ ಒಂದು ಕುರಿ ಗುಂಪಿನೊಳಗಡೆ ಸೇರಿಕೊಂಡು ಅದು ಕುರಿ ಥರನೇ ಇದ್ದುಕೊಂಡು ಬ್ಯಾ ಅಂದ್ಕೊಂಡೇ ಓಡಾಡ್ತಾ ಇದ್ದಾಗ ಸುಮಾರು ವರ್ಷಗಳಾದ ಮೇಲೆ ಒಂದು ಸಿಂಹ ಅದನ್ನು ನೋಡಿದಾಗ ಇದು ನನ್ನ ಥರನೇ ಇದೆ, ಇದು ಯಾಕೆ ಕುರಿ ಒಳಗಡೆ ಕೂತ್ಕೊಂಡು ಬ್ಯಾ ಅಂತ ಇದೆ, ಇದು ಗರ್ಜಿಸ್ಲಿಕ್ಕೆ ದೊಡ್ಡ ಧ್ವನಿ ಇದೆ, ಇದನ್ನು ನೋಡಿದರೆ ಕಾಡಿನ ರಾಜ ಅಂತ ಕರೀತಾರೆ, ಆ ಕುರಿಗಳೆಲ್ಲ ಇದನ್ನು ಕಂಡ್ರೆ ಇದರಿಂದ 1000 ಅಡಿ ದೂರ ಓಡೋಗಬೇಕು, ಅಂಥ ಕುರಿಗಳಿಂದ ತಲೆ ತಗ್ಗಿಸ್ಕೊಂಡು ಹೋಗ್ತಾ ಇದೆ, ಇದಕ್ಕೆ ತನ್ನ ಸ್ವರೂಪದ ಜ್ಞಾನ ಇಲ್ಲ, ಇದಕ್ಕೆ ಹೆಂಗಾದರೂ ಮಾಡಿ ತನ್ನ ಸ್ವರೂಪದ ಜ್ಞಾನ ಕೊಡಿಸ್ಬೇಕು ಅಂತ ಆ ಒಂದು ಸಿಂಹ ಏನು ಮಾಡುತ್ತೆ, ಆ ಮರಿಸಿಂಹವನ್ನು ಕರೆದುಕೊಂಡು ಹೋಗಿ ಒಂದು ಬಾವಿಯ ಮೇಲೆ ಕೂಡಿಸುತ್ತೆ. ನೋಡು, ನಿನ್ನ ಮುಖ ನೋಡು, ನನ್ನ ಮುಖ ನೋಡು, ನೀನು ನಂತರ ಇರೋನು, ನನ್ನಷ್ಟೇ ಶಕ್ತಿಶಾಲಿ, ನನ್ನಷ್ಟೇ ಗಜಗಾಂಭೀರ್ಯ ನಿನ್ನಲ್ಲಿದೆ, ನನ್ನಷ್ಟು ಧೈರ್ಯ ನಿನ್ನೊಳಗಡೆ ಇದೆ, ನೋಡ ಆ ಕುರಿ ಮುಖವನ್ನು ಒಂದ್ಸಲ ನೋಡು, ನಿನ್ನ ಮುಖ ನೋಡ್ಕೋ, ಅದು ಬೇರೆ ನೀನು ಬೇರೆ, ಕುರಿಗಳ ಥರ ಆಗಬೇಡ ನೀನು, ನಿನ್ನೊಳಗಡೆ ನನ್ನಷ್ಟು ಶಕ್ತಿ ಇದೆ, ಗರ್ಜಿಸು ಅಂತ ಹೇಳಿದ ಮೇಲೆ ಆ ಕುರಿ ಥರ ಇರುವಂಥ ಸಿಂಹ ನಿಜವಾದ ಸಿಂಹ ಆಗಿ ಮಾರ್ಪಾಡಾಗಲಿಕ್ಕೆ ಈಗ ಸಾಧ್ಯ ಆಯಿತು ಅಂತಾರೆ. ಬಹುಶಃ ಈ ಕತೆ ಬಸವಣ್ಣನವರು ಒಬ್ಬರಿಗೆ ಮಾತ್ರ ಸೂಟ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಯಾಕೆ ಅಂದರೆ ಒಳಗಿರುವ ಜಂಗಮತ್ವ, ಆ ಶಿವಸ್ವರೂಪ ಮೊದಲು ತಾನು ಅರ್ಥ ಮಾಡಿಕೊಂಡ. ಯಾಕೆ ಈ ಸಮಾಜದಲ್ಲಿ ಇವರೆಲ್ಲರೂ ಯಾರೋ ಹೇಳ್ದ ಅಣತೆಯಂತೆ ನಡೀತಾ ಇದ್ದಾರೆ, ಯಾಕೆ ಇವರು ತಮ್ಮನ್ನು ತಾವು ಪಾಪಿಗಳು, ನೀಚರು, ದರಿದ್ರರು ಅಂದ್ಕೊಂಡು ಓಡಾಡ್ತಾ ಇದ್ದಾರೆ, ಇವ್ರನ್ನ ಎತ್ತಬೇಕು, ಇವರಿಗೆ ತೋರಿಸ್ಬೇಕು, ತಮ್ಮ ಅಂತರಂಗದ ದರ್ಶನವನ್ನು ಮಾಡಿಸ್ಬೇಕು ಅಂತ ಅವರು ಬಹಳ ತುಡಿತಾ ಇರುತ್ತೆ. ಆದರೆ ಒಳಗಡೆ ಅಜ್ಞಾನ ತುಂಬಿ ಹೋಗಿರುತ್ತೆ. ಎಷ್ಟರ ಮಟ್ಟಿಗೆ ಅಜ್ಞಾನ ಅಂದರೆ ಅದು ಕೇಳಲೇಬೇಡಿ, ಅಕ್ಷರ ಜ್ಞಾನ ಅಂತೂ ಬಿಡಿ, ಯಾವುದರ ಜ್ಞಾನ ಇಲ್ಲ. ಪ್ರಾಣಿಗಾದರೂ ಒಂದಷ್ಟು ಬುದ್ಧಿ ಇದೆ, ಆ ಮನುಷ್ಯನ ಬುದ್ಧಿ ಅಷ್ಟು ಅವತ್ತಿನ ಕಾಲಕ್ಕೆ ಏನಾಗೋಗಿತ್ತು, ಪರಾಧೀನ ಆಗೋಗ್ಬಿಟ್ಟಿತ್ತು. ಒಂದು ಸಣ್ಣ ಕಥೆ ಇದೆ, ಅಜ್ಞಾನ ಇದ್ದರೆ ಹಿಂಗಿರುತ್ತೆ. ಒಂದು ಸಣ್ಣ ಕಥೆ ಇದೆ. ಒಬ್ಬ ವ್ಯಕ್ತಿ ಸಂತಿಗೆ ಹೋಗಬೇಕು ಅಂತ ಹೋಗ್ತಿರ್ತಾನೆ. ಹೋಗಬೇಕಾದ್ರೆ ಭಾಳ ಬಡವ,
ಮದುವೆ ಆಗಿರ್ತಾನೆ, ಒಂದೆರಡು ಮಕ್ಕಳು ಇರ್ತವೆ, ಸಂತಿ ತರಬೇಕು ಅಂತ ಸಂತಿ ಹೊಂಟಿರ್ತಾನೆ. ದಾರಿಯಲ್ಲಿ ಹೋಗಬೇಕಾದ್ರೆ ಒಂದು ಪಳ ಅಂತ ಒಂದು ವಸ್ತು ಹೊಳಿತಿರ್ತದೆ. ಆ ವಸ್ತು ಏನು ಅಂತ ಆಜುಬಾಜು ನೋಡ್ತಾನೆ, ಯಾರೂ ಇರೋದಿಲ್ಲ, ಹಿಂಗೆ ಕೈಗೆ ಎತ್ಕೊಳ್ತಾನೆ. ಅದು ಒಂದು ಫೋಟೋ. ಅದರ ಪ್ರೇಮವು ಬಂಗಾರದ್ದಿರುತ್ತೆ. ಬಂಗಾರದ್ದಿದ್ದಾಗ ಆತನಿಗೆ ಅವಾಗ ಗೊತ್ತಾಗತ್ತೆ, ಇದು ರಾಜ ಮಹಾರಾಜರ ಮೈ ಮೇಲೆ ಅಷ್ಟೇ ನೋಡಿದ್ದೆ ನಾನು, ಇದು ರಾಜ ಕುಟುಂಬದವರ ಮೈ ಮೇಲೆ ನೋಡಿದ್ದೆ, ಅಂಥದ್ದೇ ಒಂದು ವಸ್ತು, ಅದ್ರ ಜ್ಞಾನನೂ ಗೊತ್ತಿಲ್ಲ ಆತನಿಗೆ, ಅಂಥದ್ದೇ ಒಂದು ವಸ್ತುವಿನಿಂದ ತಯಾರಾಗೈತಿ ಇದು. ಅಂದರೆ ಯಾರೋ ಈ ಬೀದಿಯಲ್ಲಿ ರಾಜ ಮಹಾರಾಜರು ಹೋಗಿರ್ತಾರೆ, ಅವ್ರ ಕೈ ತಪ್ಪಿ ಇದು ಕೈ ಜಾರಿ ಕಣ್ಣು ಜಾರಿ ಬಿದ್ದಿರುತ್ತೆ, ಇದನ್ನು ಎತ್ಕೊಂಡು ಬಿಟ್ಟರೆ ನಾನು ಸ್ವಲ್ಪ ಚೆನ್ನಾಗಿ ಆಗ್ಬೋದು, ಇದನ್ನು ಇಟ್ಕೊಳ್ಳೋಣ, ಇದೇನೋ ಬೆಲೆ ಬಾಳದ್ದೇ ಇರುತ್ತೆ ಅಂತ ಎತ್ಕೊಂಡ. ಯೋಚನೆ ಮಾಡಿದೆ ಮತ್ತೆ, ಈಗ ಹೋಗ್ತಾ ಇರೋದು ನಾನು ಸಂತೆಗೆ, ಆ ಸಂತೆ ಗದ್ದಲದೊಳಗಡೆ ಇದನ್ನೆಲ್ಲಾದ್ರೂ ಕಳ್ಕೊಂಡು ಬಿಟ್ರೆ ಹೆಂಗೆ? ಅದಕ್ಕೆ ಈಗ ಸಂತೆಗೆ ಹೋಗೋದು ಬೇಡ, ಮೊದಲು ಎಲ್ಲಿಗೆ ಹೋಗೋಣ? ವಾಪಸ್ ಮನೆಗೆ ಹೋಗಿಬಿಡೋಣ. ಯಾಕಂದ್ರೆ ಸಿಕ್ಕೈತೆ, ಮೊದಲು ಇದನ್ನು ಒಳಗೆ ಹೋಗಿ ಜೋಪಾನವಾಗಿ ಇಟ್ಟು ಬಿಡೋಣ ಅಂತ. ಏನಂತ ಗೊತ್ತಿಲ್ಲ, ಸುಮ್ಮನೆ ಫೋಟೋ, ಇದು ಒಂದು ಫ್ರೇಮ್ ಐತಿ, ಇದಕ್ಕೊಂದು ಬಂಗಾರ ಥರ ಹೊಳಿತಾ ಇದೆ, ಆ ರಾಜ ಮಹಾರಾಜರದ್ದು ಇದು ಬೆಲೆ ಬಾಳುವಂಥದ್ದು, ಯಾವತ್ತೋ ಒಂದು ದಿನ ಉಪಯೋಗಕ್ಕೆ ಬರ್ಬೋದು ಅಂತ ಹೋಗಿ ಏನು ಮಾಡ್ದ, ನೋಡ್ದ ಮನೆಯೊಳಗಡೆ ಹೆಂಡತಿ ಏನೋ ಅಡುಗೆ ಮಾಡ್ತಾ ಇದ್ಲು. ಇವರು ಸಂತಿಗೆ ಹೋಗ್ತೀನಿ ಅಂತ ಹೋದವ್ರು ಯಾಕೆ ಬರ್ತಾಳಂತ ಎಮ್ಮ ಕೇಳಬಾರ್ದು, ಸುಮ್ಮನೆ ಕೂತ್ಕೊಂಡ್ಲು. ಕಳ್ಳರು ಬಂದಂಗೆ ಒಳಗಡೆ ಬಂದ, ಮತ್ತೆ ಗೊತ್ತಾಗಿತ್ತೇನೋ, ಮತ್ತೆ ಅಕ್ಕಪಕ್ಕದವ್ರಿಗೆ ಹೇಳಿಬಿಟ್ಟಾಳೇನೋ, ಹೇಳೋದು ಬೇಡ ಈಕೀಗ ಅಂತೇಳಿ ಒಂದು ಸಣ್ಣ ಕಪಾಟ ಮಾಡಿದ್ದ, ಆ ಸಂತಿ ಇಡೋದಕ್ಕೆ ಒಂದಷ್ಟು ಕೀಲಿ ಹಾಕೋ ಥರ ಮಾಡ್ಕೊಂಡಿದ್ದ, ಅದನ್ನು ಒಳಗಿಟ್ಟ, ಗಪ್ಪನ ಕೀಲಿ ಹಾಕಿದ, ಸುಮ್ಮನೆ ಸೊಂಟಕ್ಕೆ ಕಟ್ಕೊಂಡ, ಬಂದುಬಿಟ್ಟ. ಆ ಕೀಲಿನಾದರೂ ಒಂದಷ್ಟು ಹೆಂಡತಿ ಕೈಗೆ ಕೊಟ್ಟು ಬಂದಿದ್ರು ಚಲೋ ಇತ್ತು. ಆಕೆ ಹೆಂಡತಿ ಅಂದ್ಲು, ಸಂತಿಗೆ ಹೋಗ್ತೀನಿ ಅಂತ ಹೇಳಿದ್ದ, ಹೋಗಬೇಕಾದ್ರೆ ಏನೇನು ಬೇಕು ಅಂತ ಕೇಳಿದ್ದ, ತಂದಿಡಬೇಕಾದ್ರೆ ಏನೇನು ತಂದಿನಿ ಅಂತ ಹೇಳ್ದ, ಇಟ್ಟಾನಂದ್ರೆ ಇದು ಏನೋ ಬೇರೆ ಇರ್ತೈತಿ. ಮೊದಲೇ ಹೆಣ್ಮಕ್ಳು ಅವ್ರು ಭಾಳ ಶಾರ್ಪ್, ನಾವು ಅನ್ಕೊಳ್ತೀವಿ ದಡ್ಡ್ರು ಅಂತ, ಅವರಷ್ಟು ಶಾಣ್ಯರು ಜಗತ್ತಿನಲ್ಲಿ ಯಾರೂ ಇಲ್ಲ. ನಮಗೆ ಲಾಸ್ಟಿಗೆ ಗೊತ್ತಾಗುತ್ತೆ ನಮ್ಮನ್ನು ದಡ್ಡ್ರು ಮಾಡಿ ಅವ್ರು ಶಾಣ್ಯರಾಗ್ಯಾರ ಅಷ್ಟು. ನನಗಿನ್ನೂ ಅನುಭವ ಇಲ್ಲ, ನಿಮಗೆ ಅನುಭವ ಇರ್ಬೋದು, ಮುಂದೆ ಆಗುತ್ತಾ. ಇದು ನಿಮ್ಮ ಅನುಭವದ ಮಾತು ಅಲ್ವಾ? ಆಗಲೇಬೇಕದು, ಮತ್ತು ಒಪ್ಕೊಳ್ಳೇಬೇಕು ನಾವು, ಈಗ ಬೇರೆ ದಾರಿ ಇಲ್ಲ ನಮಗೆ. ಅವ್ರು ನಿಜವಾಗ್ಲೂ ಜ್ಞಾನಿಗಳವರು, ಅದರಲ್ಲಿ ಎರಡು ಮಾತಿಲ್ಲ. ಅದಕ್ಕೆ ಬಸವಣ್ಣ ಗೆದ್ದಿದ್ದು. ಬಸವಣ್ಣ ಒಬ್ಬರನ್ನೆಲ್ಲ ಇಬ್ಬರನ್ನ ಇಟ್ಕೊಂಡ ಖಜಾಂಚಿಗಳನ್ನ. ಯಾಕಂದ್ರೆ ಅವರೇ ಎಲ್ಲ ಲೆಕ್ಕಪತ್ರ ನೋಡೋರು, ಅವರು ಸರಿಯಾಗಿ ಲೆಕ್ಕಪತ್ರ ಮೇಂಟೈನ್ ಮಾಡೋದು ನಮ್ಮ ದಾರಿ ಸರಿ ಹೋಗುತ್ತೆ. ಅವರಿಬ್ಬರು ಒಬ್ಬರೆಲ್ಲ ಇಬ್ಬರು ಷಡ್ಯರು ಇಟ್ಕೊಂಡ್ಬಿಟ್ಟಾನ, ಇಬ್ಬರು ಜ್ಞಾನಿಗಳಿದ್ದಾಗ ಇನ್ನು ಬಸವಣ್ಣಲ್ಲಿ ದಾರಿ ತಪ್ಪುತ್ತಾನೆ. ಅಂದರೆ ಅಷ್ಟು ಪ್ರೇರಣೆ ಒಂದು ಸ್ತ್ರೀಯಿಂದ, ತಂಗಿ ಆಗಲಿ ತಾಯಿ ಆಗಲಿ ಮಗಳಾಗಲಿ, ಒಂದು ಸ್ತ್ರೀ ಅಂದರೆ ಮನೆಯೊಳಗಡೆ ಒಂದು ಲವಲವಿಕೆ, ಒಂದು ಚೈತನ್ಯ, ಒಂದು ಅದು ಇದ್ರೇ ಕಳೆ. ಇಲ್ಲ ಅಂದ್ರೆ ಒಂದು ದಿನ ನೋಡಿ ನೀವು ಬದುಕಿ, ನೀವು ಊರಿಗೆ ತಿಂಗಳಗಟ್ಟಲೆ ಹೋಗಿ ನೋಡಿ, ಮಸ್ತ್ ಬದುಕ್ತಾರೆ ಅಕ್ಕಂದ್ರು ಒಂದು ವಾರ ಕಳಿಸಿ ನೋಡಿ ನೀವು. ಮನೆ ಹೆಂಗಿರುತ್ತೆ, ಫೋನ್ ಹೋಗಿದ್ದೇ ಇಲ್ಲಿಂದ, ಯಾವಾಗ ಹೋಗೋ ತನಕ ಭಾಳ ಸುಖ, ಕಿಟಿಕಿಟಿ ಬಿಡು ಮರೆ, ಒಂದು 2 ದಿನ ಊರಿಗೆ ಕಳ್ಸೋಣ ಅಂತ ಅಂದಿರ್ತಾರೆ. ಮೊದಲು ಎಲ್ಲರಿಗೆ ಫೋನ್ ಮಾಡಿ ಖುಷಿಯಾಗಿರುತ್ತೆ. ಎಷ್ಟು ದಿನ? 1 ತಾಸು 2 ತಾಸು, ಮಧ್ಯಾಹ್ನ ಊಟ, ರಾತ್ರಿ ಊಟ, ಭಾಳ ಅಂದ್ರೆ ತಿರುಗಿ ಬೆಳಗ್ಗೆ ತನಪ್ಪ ಇವತ್ತು ಎಬಸಕ್ಕೆ ಯಾರು ಇಲ್ಲ ಅಂತ. ಆಮೇಲೆ ಸ್ಟಾರ್ಟ್ ಮಧ್ಯಾಹ್ನಕ್ಕೆ ಮತ್ತೆ ಅದು ಎಲ್ಲೈತಿ, ಇದು ಎಲ್ಲೈತಿ, ಇದು ಹಿಂಗೆ ಯಾಕೆ, ಅದು ಹೆಂಗೆ ಯಾಕೆ, ಏನೂ ಗೊತ್ತಾಗಲ್ಲ, ಎಲ್ಲ ಆಕಿನ ಕೇಳೇ ಮಾಡಿರ್ತಾನೆ. ಮತ್ತು ಇವತ್ತು ನಡೆಯೋದೇ ಇಲ್ಲ ಆಟ. ಅವಾಗ ಫೋನ್ನಾಗೆ ಕೇಳೋಕ್ಕೆ ಚಾಲು ಮಾಡಿದೆ, ಬಂದ್ಬಿಡಿ ಮೊದಲು ನಾನು, ಹಂಗಿರುತ್ತೆ. ಅದಕ್ಕೆ ಅವಾಗ ಆತ ಏನು ಮಾಡ್ದ, ಹೆಣ್ತಿಗೆ ಕೊಟ್ಟು ಹೋಗಿರಲಿಲ್ಲ, ಬರಬೇಕಾದ್ರೆ ಹಂಗೆ ಬಂದುಬಿಟ್ಟ. ಅವಾಗ ಹೆಣ್ತಿ ಅಂತಾಳ, ಏನೋ ಭಾಳ ಚಲೋದೇ ಇಟ್ಟಿರ್ತಾನೆ ಇದ್ರಾಗ, ನನಗೆ ಹೇಳ್ದಂಗೆ ಇಟ್ಟಾನ ಅಂತ. ಅವಾಗ ಆಕೆ ಏನು ಮಾಡಿದರು, ಆಕೆ ಹೊಡೆದ್ರು. ಇದೀಗ ತಾನೇ 2ನೇ ದಿನದ ಈ ಒಂದು ಸತ್ಸಂಗದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರಿ ಜೋರಾಗಿ ಚಪ್ಪಾಳೆಯನ್ನು ನಾವೆಲ್ಲರೂ ಕೂಡ ತಟ್ಟೋಣ. ವಿಶೇಷವಾಗಿ ಈ 2ನೇ ದಿನದ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಕೂಡ ಬಹಳ ಸಮಯವನ್ನು ತೆಗೆದುಕೊಂಡು ಬಂದಿರಿ. ಯಾಕಂದರೆ ಸಮಯವಿಲ್ಲದ ಜಾಗದಲ್ಲಿ ಮೊದಲು ತಾವಿದ್ದೀರಿ. ಇವತ್ತು ಯಾರ ಜೀವನದಲ್ಲೂ ಕೂಡ ಸಮಯ ಇಲ್ಲ, ಅಂಥದ್ರಲ್ಲಿ ತಾವೆಲ್ಲರೂ ಸಮಯ ಕೊಟ್ಟು ಬಂದಾಗ ಅದು ಸಫಲ ಆಗಬೇಕು ಅನ್ನುವಂಥದ್ದು ಶರಣರ ಇಚ್ಛೆ ಇರೋದರಿಂದ ತಾವೆಲ್ಲರೂ ಶಾಂತ ರೀತಿಯಿಂದ ಕೂತು ಕೇಳ್ತಾ ಇದ್ರಿ. ಈ ಕಥೆಯನ್ನು ಸ್ವಲ್ಪ ಕಂಟಿನ್ಯೂ ಮಾಡಿ ಇನ್ನೊಂದು 10 ನಿಮಿಷ ಮುಗಿಸೋಣಂತ. ಅವಾಗ ಆತ ಏನು ಮಾಡ್ದ, ಎಲ್ಲಿಗೆ ಹೋಗಿದ್ನಮ್ಮ, ವಾಪಸ್ ಸಂತೆಗೆ ಬಂದ. ಅದನ್ನು ಹೆಣ್ತಿಗೆ ಹೇಳಿ ಬಂದಿದ್ರೆ ಮುಗಿದೋಗ್ಬಿಡೋದು ಕೆಲಸ, ಏನೋ ಒಂದು ಖುಷಿಯಾಗಿ ಇರ್ತಿದ್ಲು ಆಕೆನೂ ಕೂಡ. ಹೆಣ್ತಿಗೆ ಹೇಳಿದ್ರೆ ಎಲ್ಲಿ ಗದ್ದಕ್ಕೆ ಬೀಳ್ತೀನಿ ಅಂತ ಆತ ಬೀಗ ಹಾಕ್ಕೊಂಡು ಸೊಂಟದಾಗ ಕಟ್ಕೊಂಡು ಬಂದುಬಿಟ್ಟ. ಆವಾಗ ಆಕೆ ಇಲ್ಲ ಇತ್ತು, ನನಗೆ ಹೇಳ್ದಂಗೆ ಇಲ್ಲಿ ತನಕ ಏನೂ ವ್ಯವಹಾರ ಮಾಡಿಲ್ಲ, ಪ್ರತಿಯೊಂದಕ್ಕೂ ನನ್ನ ಕೇಳ್ತಾನೆ, ಇವತ್ತು ಏನೋ ಮುಚ್ಚಿಟ್ಟಾನಂದ್ರೆ ಇದ್ರಾಗ ಏನೋ ಘಾತ ಐತಿ, ಇದನ್ನು ಹೊಡೆಯಬೇಕಂತ ತಿಳ್ಕೊಂಡ್ರು. ಆವಾಗ ಏನು ಮಾಡಿದ್ಲು, ಇತ್ತು ಸಂತಿಗೆ ಹೋಗಿ ಸಂತಿ ಮಾಡಕತ್ತಾನ,
ಈಕೆ ಮೊದಲು ತೊಗೊಂಡು ಬಂದು ಎತ್ತಿ ಹೊಡೆದೇ ಬಿಟ್ಲ ಅದನ್ನು. ಬೀಗ ಹೊಡಿತು. ಬೀಗ ಹೊಡೆದ ಮೇಲೆ ನೋಡ್ತಾಳ, ಪಳ 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 ಹೊಳಿತದ. ಅವಾಗ ಹಿಂಗೆ ತಿರುಗಿಸ್ತಾಳ, ಫೋಟೋ ಕಾಣ್ತದ. ಅಳಕ್ಕೆ ಚಲೋ ಮಾಡಿಬಿಡ್ತಾಳೆ. ಅತ್ತಿ ಘಾತ ಆತ್ರಿ, ಭಾಳ ಘಾತ ಮಾಡಿದ್ನಾರಿ ನಿಮ್ಮ ಮಗ ಅಂತಳ. ಅತ್ತಿ ಹೊರಗಡೆ ಏನೋ ಕೆಲಸ ಮಾಡ್ತಿದ್ಲು, ಓಡಿ ಬಂದ್ಲು. ಯಾಕೆ ಅಳ್ತಾಳೆ? ಏನಾತು? ಏನಿಲ್ರಿ, ನಿಮ್ಮ ಮಗ ಬೇರೆ ಮದುವೆ ಆಗಿಬಿಟ್ಟನ. ಯಾಕೆ ನೋಡ್ಗ ಇಲ್ಲಿ ಫೋಟೋ ತಂದು ಇಟ್ಕೊಂಡ ನೋಡು, ನನಗೂ ಗೊತ್ತಾಗಲಾರ್ದಂಗೆ ಬಂದು ಈಗ ಕಳೀಲು ಒಳಗಿಟ್ಟು ಹೋಗ್ಯಾಣ. ಆಕೆ ಭಾವಚಿತ್ರ ಇಲ್ಲಿ ಇಟ್ಕೊಂಡಾನಂದ್ರೆ ಆಕೆನ ಮದುವೆ ಆಗಿಬಿಟ್ಟಾನ್ರಿ, ನನ್ನ ಬಿಟ್ಟು ನಿಮ್ಮ ಮಗ ನನಗೆ ಘಾತ ಮಾಡಿಬಿಟ್ಟ ಅಂತಾಳೆ. ನನ್ನ ಮಗ ಅಂತವಲ್ಲ, ಬರ್ರಿ ನೀವ ನೋಡ್ರಿ ಅಂತ ಕರ್ಕೊಂಡು ಬಂದು ತೋರಿಸ್ತಾಳ. ಅವಾಗ ಆಕೆ ನೋಡ್ತಾಳ, ಆಕೆ ಬೋರ್ಯಾಡಿ ಒಳಗೆ ಚಲೋ ಮಾಡಿಬಿಡ್ತಾಳೆ. ಘಾತ ಮಾಡಿದ ನನ್ನ ಮಗ, ನಾನು ಅನ್ಕೊಂಡಿರಲಿಲ್ಲ ನನ್ನ ಮಗ ಹಿಂಗದನಂತ, ಇಷ್ಟು ದ್ರೋಹ ಮಾಡ್ತಾರಂತ ನಾನು ಅನ್ಕೊಂಡಿರಲಿಲ್ಲ. ಆದ್ರೆ ಆಗೋದಾದ ಇಷ್ಟು ಮುದೇಕಿನ ಯಾಕೆ ಮದುವೆ ಆದ ಅಂತ ಆಕೆ ಒಳಗೆ ಚಲೋ ಮಾಡ್ತಾಳೆ. ಆಕೆ ನಿನ್ನ ಮಗ ಘಾತ ಮಾಡಿ ಬೇರೆದವ್ರನ್ನ ಮದುವೆ ಆಗ್ಯಾನಂತ ಸೊಸೆ ಹೇಳಕತ್ತಿದ್ರ, ಆಗದಾದ ಮುದೇಕಿನ ಯಾಕೆ ಆದ ಅಂತ ಈಕೆ ಅನ್ನಕ್ಕೆ ಚಲೋ ಮಾಡಿದ್ಲು. ಅವಾಗ ಇಬ್ಬರು ಕೂಡಿ ಬಾಯಿ ಬಿಡಕೊಳಕತ್ತಿದ್ರು. ಆ ಕಡೆಲಿದ್ದ ಒಬ್ಬ ಮನುಷ್ಯ ಬರಕತ್ತಿದ್ದ. ಯಾಕಿಬ್ರು ಒಳಕತ್ತಾರಲ್ಲ, ಏನಾಗೈತೆ ಅಂತ ಒಳಗಡೆ ಬಂದು ಕೇಳ್ತಾನೆ, ಏನಮ್ಮ ಏನಾಯಿತು? ಇಲ್ರಿ, ನನ್ನ ಮಗ ಭಾಳ ಘಾತ ಮಾಡಿಬಿಟ್ಟ, ಇನ್ನೊಂದು ಮದುವೆ ಮಾಡ್ಕೊಂಬಿಟ್ಟ, ಮದುವೆ ಮಾಡಿ 2 ಮಕ್ಕಳಾಗ್ಯಾವ, ಚಂದ ಸಂಸಾರ ನಡೆದೈತೆ ಅಂತ ನಾನು ಅಂದ್ಕೊಂಡಿದ್ರೆ ಭಾಳ ಒಳ್ಳೆಯವ ಅನ್ಕೊಂಡಿದ್ದೆ. ಮತ್ತೊಂದು ಮದುವೆ ಮಾಡ್ಕೊಂಡು ಸೊಸಿಗೂ ಘಾತ ಮಾಡ್ದ, ನನಗೂ ಘಾತ ಮಾಡ್ದಂತ ಎದೆ ಹೊಡ್ಕೊಂಡು ಒಳಕತ್ತಿಬಿಟ್ರು. ಅವಾಗ ಆ ಮನುಷ್ಯ ಅಂತಾನೆ, ಆ ಹುಡುಗ ಅಂಥ ಮನುಷ್ಯ ಅಲ್ಲ, ಭಾಳ ಚಲೋ ಅದನ, ನಾವು ದಿನ ನೋಡ್ತೀವಲ್ಲ, ಒಳ್ಳೆ ವ್ಯಕ್ತಿ ಅದನ್ನ, ಹಂಗೇನು ಮಾಡಿರಂಗಿಲ್ಲ, ಸುಮ್ಕಿರ್ರಿ, ಯಾಕೆ ಕಳ್ತೀರಿ, ಬಂದ ಮೇಲೆ ವಿಚಾರಿಸ, ಇಲ್ಲ ಬರ್ರಿ ನೋಡ್ಬರ್ರಿ ನೀವು ಅಂತಾರೆ. ಅವಾಗ ಆ ಫೋಟೋ ಆತಗೂ ತೋರಿಸ್ತಾರೆ. ಆತ ಏನು ಅನ್ನಬೇಕು, ಅಲ್ಲ ಕಾಲ ಎಷ್ಟು ಕೆಟ್ಟು ಹೋತಿದು, ಮಾಡೋದು ಯಾಕಾರ ಮಾಡ್ಕೊಳ್ಳಕ್ಕ, ಹೋಗಿ ಕಾಲ ಕೆಟ್ಟೋಗ್ಬಿಡ್ತು. ಅದು ಮನುಷ್ಯರ ಜೊತೆಗೆ ಗಣಮಕ್ಕಳ ಜೊತೆಗೆ ಮದುವೆ ಆಗ್ಯಾನಲ್ಲ, ಈತಿಗೆಷ್ಟು ಬುದ್ಧಿ ಕೆಟ್ಟಿರಬೇಕು ಅಂತ ಹೇಳಕ್ಕೆ ಚಲೋ ಮಾಡಿದಾತ. ಅವಾಗ 3 ಜನ ಅಳ್ತಾರ. ಆಮೇಲೆ ಇನ್ನೊಬ್ಬ ಸ್ವಲ್ಪ ಶಾಣೆ ಮನುಷ್ಯ ಬರ್ತಾನೆ. ಅವಾಗ ಬಂದು ಯಾಕೆ ಇಷ್ಟೊಂದು ಗಲಾಟೆ ಮಾಡಕತ್ತಾರಂತ ನೋಡ್ತಾರ. ಏನಾಯ್ತು ಇಲ್ಲ ಹಿಂಗೆ ಆಗ್ಬಿಟ್ಟೈತಿ. ಆಕೆ ನೋಡಿದ್ರೆ ನನ್ನ ಗಂಡ ಇನ್ನೊಂದು ಮದುವೆ ಮಾಡಿಕೊಂಡಾನ ಅಂತ, ಈಕೆ ನೋಡಿದ್ರೆ ಆಗದಾದ ಮುದೇಕಿನ ಯಾಕೆ ಆದ ಅಂತಾನೆ, ಈತ ನೋಡಿದ್ರೆ ಆಗದಾದ ಗಣಮಗನ ಯಾಕೆ ಮದುವೆ ಆದಂತ ಏಕೆ ಅಂತಾನೆ. ಅಂದ್ರೆ ಅವ್ರು ಮೂವರಿಗೂ ಕೂಡ ಅದು ಏನು ಅನ್ನುವ ಜ್ಞಾನ ಇರಲಿಲ್ಲ. ಅದು ಏನು ಅಂದರೆ ಅದು ಚಂದನ ಒಂದು ಕನ್ನಡಿ ಆಗಿತ್ತು. ಅದು ಚಂದನ ಒಂದು ಕನ್ನಡಿಗೆ ಗೋಲ್ಡ್ ಫ್ರೇಮ್ ಹಾಕಿರೋದು, ಅದು ಬಿದ್ದು ಹೋಗಿತ್ತು. ಅದನ್ನು ತೊಗೊಂಡು ಬಂದಿದ್ದಷ್ಟೇ. ಆದ್ರೆ ಅದಾಗ ನೋಡ್ತಾಳೆ ಈಕಿ, ಹಾಕಿದ ಫೋಟೋ ಕಾಣ್ತೈತಿ, ಅರೆ ನಂದ ಮಕ್ಕ ಇಲ್ಲಿ ಕಾಣ್ತೈತಿ ಅಂತ ಆಕಿಗೆ ಅನಿಸ್ಲಿಲ್ಲ. ಯಾರ್ದೋ ಫೋಟೋ ಇಟ್ಕೊಂಡನಂದ್ರೆ ಯಾರನ್ನೋ ಮದುವೆ ಮಾಡ್ಕೊಂಬಿಟ್ಟಾರ ಅಂತ. ಅದು ಮುದೇಕಿ ಕೈಯಾಗ ಕೊಟ್ಟ ತಕ್ಷಣ ಏನು ತೋರಿಸ್ತೈತೆ, ಅದು ಚಲೋ ಫೋಟೋ ತೋರಿಸ್ತೈತೆ ಅನ್ನು ಸೊಸಿದು, ಮುದೇಕಿದೆ ಫೋಟೋ ತೋರ್ಸಕತ್ತಿ. ಆಗದಾದ ಇಂಥದ್ದು ಯಾಕಾದ ಅಂತ ಆತ ಚಿಂತೆ ಮಾಡೋಕ್ಕೆ ಚಲೋ ಮಾಡ್ದ. ಮತ್ತು ಆತ ಬಂದತ್ತು ಕೈಯಾಗ ಕೊಟ್ಟರು, ಆತಗೂ ಕನ್ನಡಿ ಜ್ಞಾನ ಇಲ್ಲ. ಅವಾಗ ಆತ ನೋಡಿದಾಗ ಏನಂದ, ಆಗದಾದ ಇಂಥದ್ನ ಯಾಕೆ ಮದುವೆ ಆದ, ಒಂದು ಹುಡುಗಿನರ ಆಗ್ಬೇಕಂತ ಆತ ಅನ್ಕೊಂಡು. ಯಾಕಂದ್ರೆ ಕನ್ನಡಿಗ ಯಾರ ಮುಖ ಅವರಿಗೆ ಕಾಣಿಸುತ್ತೆ. ಅಂದ್ರೆ ಕನಿಷ್ಠ ಇದು ಒಂದು ಕನ್ನಡಿ, ಇದು ನನ್ನ ಪ್ರತಿಬಿಂಬವನ್ನೇ ತೋರಿಸುತ್ತೆ ಅನ್ನುವಂಥ ಒಂದು ಸಣ್ಣ ಜ್ಞಾನ ಇಲ್ಲ ಅಂದರೆ ಎಷ್ಟು ಅಚಾತುರ್ಯ ನಡೆಯುತ್ತೆ. ಅಂಥ ಒಂದು ಸಮಯದಲ್ಲಿ ಅಂಥ ಅಜ್ಞಾನದಲ್ಲಿ ತುಂಬಿ ಹೋಗಿತ್ತು ಬಸವಣ್ಣನವರು ಬಂದಾಗ. ಯಾರು ನಾನು ಅನ್ನುವ ಸ್ವರೂಪದ ಜ್ಞಾನನೇ ಇಲ್ಲ. ಅದಕ್ಕಾಗಿ ದೇಹಬಾನದಲ್ಲಿ ಮುಳುಗೋಗಿದೆ ಜಗತ್ತು. ಈ ದೇಹಬಾನದಿಂದ ಬಿಡಿಸಿ ಇವರಿಗೆ ತನ್ನ ಒಳಗಿನ ಅಂತಃಸ್ವರೂಪದ ಜ್ಞಾನವನ್ನು ಮಾಡಿಸದ ಹೊರತು ಈ ದೇಹಬಾನ ಕರಗೋದಿಲ್ಲ. ದೇಹಬಾನದಿಂದಲೇ ಎಲ್ಲ ಶಾರೀರಿಕ ಆರೋಗ್ಯ ಹಾಳಾಗ್ತಾ ಇರೋದು, ಮಾನಸಿಕ ಆರೋಗ್ಯ ಹಾಳಾಗ್ತಾ ಇರೋದು, ಸಾಮಾಜಿಕ ಆರೋಗ್ಯ ಹಾಳಾಗ್ತಾ ಇರೋದು, ಆರ್ಥಿಕ ಆರೋಗ್ಯ ಹಾಳಾಗ್ತಾ ಇರೋದು, ಆಧ್ಯಾತ್ಮಿಕ ಆರೋಗ್ಯ ಹಾಳಾಗಿರೋದು ಕೂಡ ಈ ಒಂದು ದೇಹಬಾನದಿಂದ. ನಾನು ದೇಹ ಅನ್ನುವ ಭ್ರಮೆ ಏನಿದೆ, ನಾನು ಇಂಥ ಅಂತಸ್ತು, ಇಂಥ ಜಾತಿ, ಇಂಥ ಧರ್ಮ, ಇಂಥ ದೇಶ ಅಂತ ಈ ಅಭಿಮಾನದೊಳಗಡೆ ತರಿಸಿದ್ದೇ ಈ ದೇಹಾಭಿಮಾನ. ಇದರ ಒಳಗಡೆ ಇರುವ ಜಂಗಮ ಸ್ವರೂಪದ ಅರಿವಿಲ್ಲದೆ ಇರೋದರಿಂದ ಈ ಸಮಾಜ ಇಷ್ಟು ಕೆಟ್ಟಿದೆ ಅನ್ನುವಂಥ ಸತ್ಯವನ್ನು ಅರ್ಥ ಮಾಡಿಕೊಂಡಿರುವ ಬಸವಣ್ಣ ಪ್ರತಿಯೊಬ್ಬರಿಗೂ ಕೂಡ ಆ ಜಂಗಮ ಸ್ವರೂಪದ ಜ್ಞಾನವನ್ನು ಕೊಡಿಸಿದ. ಆವಾಗ ಶರಣರಿಗೆಲ್ಲ ಅರಿವಾಗುತ್ತೆ. ಅದಕ್ಕೆ ಬರೀತಾರೆ, ಮರದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ, ನೊರೆಯಾಲೊಳಗೆ ತುಪ್ಪವ ಕಂಪಿಲ್ಲದಂತೆರಿಸಿದೆ, ಶರೀರದೊಳಗೆ ಆತ್ಮವ ಆರೂ ಕಾಣದಂತೆರಿಸಿದೆ, ನೀ ಬೆರೆಸಿದ ಭೇದಕ್ಕೆ ಬೆರಗಾದನಯ್ಯ ರಾಮನಾಥ ಅಂತ ಬರೀತಾರೆ. ಅಂದರೆ ಯಾವ ಜ್ಞಾನ ಕೊಟ್ಟಿದ್ದ ಬಸವಣ್ಣ ಅವರಿಗೆ? ಆತ್ಮಜ್ಞಾನವನ್ನು ಕೊಟ್ಟಿದ್ದ. ದೇಹ ಬಾನ ಕರಗಬೇಕು ಅಂತಂದರೆ ಒಳಗಿರುವ ಸತ್ಯ ಚೈತನ್ಯ ಸಚ್ಚಿದಾನಂದ ಸ್ವರೂಪ ಶಿವಸ್ವರೂಪದ ಅರಿವನ್ನು ಮೂಡಿಸದ ಹೊರತು ಈ ದೇಹ ಬಾನದ ಈ ಒಂದು ಒದಿಕೆಯ ಒಂದು ದೇಹ ಅಹಂಕಾರ ಇಳಿಯೋದಿಲ್ಲ, ಕರಗೋದಿಲ್ಲ. ಒಳಗಿನ ಆತ್ಮ ಜ್ಞಾನದಿಂದಲೇ ಇದನ್ನು ಕರಗಿಸಬೇಕು ಅನ್ನುವ ಸತ್ಯ ತಿಳಿದಿರೋದ್ರಿಂದ ಎಲ್ಲರಿಗೂ ಕೂಡ ಜಂಗಮ ಸ್ವರೂಪದವನ್ನು ಜ್ಞಾನ ಕೊಡಲಿಕ್ಕೇ ಆ ಲಿಂಗವನ್ನು ಕಟ್ಟಿಕೊಂಡು ಬರ್ತಾರೆ ಬಸವಣ್ಣನವರು.
ಇದು ಇದ್ದರೆ ತಾನೇ ನಾನು ಇಂಥ ಜಾತಿ, ನನಗಿಷ್ಟು ಸಂಬಂಧಿಕರು, ನಾನಿಷ್ಟು ಪೋಸ್ಟ್ ಪೊಸಿಷನ್ನು, ನನಗಿಷ್ಟು ಆಸ್ತಿ ಇದೆ, ನಾನು ಇಂಥ ಧರ್ಮ, ಇಂಥ ದೇಶ ಅಂತ ಹೇಳ್ಕೊಳ್ಳೋದು. ಈ ದೇಹ ಭಾನದಿಂದ ಕರಗಿ, ಈ ದೇಹ ಭಾನದಿಂದ ಸತ್ತು ಒಳಗಿರುವ ಆತ್ಮದ ಜಾಗೃತಿಯನ್ನು ಮಾಡಿಕೊಂಡು ಒಳಗಡೆ ಸತ್ಯ ಸ್ವರೂಪದಲ್ಲಿ ಬಂದಾಗ ಮಾತ್ರ ನಿಮಗೆ ಇವರು ಹೆಣ್ಣು ಗಂಡು ಅಂತ ಕಾಣಿಸೋದಿಲ್ಲ. ಹೆಣ್ಣು ಗಂಡು ಅಂತ ಕಾಣಿಸ್ತಾ ಇದೆ ಅಂದರೆ ನೀವು ಹೊರಗಿನ ಹೊದಿಕೆಯ ದೇಹವನ್ನು ನೋಡ್ತಾ ಇದ್ದೀರಿ. ಒಳಗಿನ ಚೈತನ್ಯದ ಸ್ವರೂಪವನ್ನು ನೋಡಿದ್ದೇ ಆದರೆ ನೀನು ಆತ್ಮ, ನಾನು ಆತ್ಮ ಅಂತ ನೋಡಬೇಕಾಗಿತ್ತು. ನೀನೂ ಜಂಗಮ ಸ್ವರೂಪ, ನೀನೂ ಶಿವಸ್ವರೂಪ, ನಾನೂ ಶಿವಸ್ವರೂಪ ಅಂತ ನೋಡಿದರೆ ಯಾವ ಅಸ್ಪೃಶ್ಯತೆ ಇರ್ತಾ ಇತ್ತು, ಯಾವ ಅಸಾಮರ್ಥ್ಯ ಇರ್ತಾ ಇತ್ತು, ಯಾವ ಆರ್ಥಿಕ ಬಿಕ್ಕಟ್ಟು ಇರ್ತಾ ಇತ್ತು, ಯಾವ ಅಜ್ಞಾನ ಇರ್ತಾ ಇತ್ತು. ಎಲ್ಲದಕ್ಕೂ ಕಾರಣ ಈ ದೇಹಾಭಿಮಾನ. ಇದನ್ನು ಸುಡಬೇಕು ಅಂತ ಹೇಳಿನೇ ಆತ್ಮ ಜಾಗೃತಿಯನ್ನು ಮಾಡಿಸ್ತಾರೆ. ಅದಕ್ಕೆ ಆ ಜಂಗಮ ಸ್ವರೂಪದ ಜ್ಞಾನವನ್ನು ಅಣ್ಣ ಬಸವಣ್ಣನವರು ಎಲ್ಲರಿಗೆ ಕೊಟ್ಟ ಮೇಲೆ ಎಲ್ಲರೂ ಕೂಡ ನಾನು ಶಿವಸ್ವರೂಪಿ. ಒಂದು ಘಟನೆಯಲ್ಲೂ ಕೂಡ ಅದು ಬರ್ತದಲ್ಲ, ನಾವೆಲ್ಲರೂ ಕೂಡ ಅದನ್ನು ಕೇಳಿರ್ತೀವಿ. ಬಸವಣ್ಣನವರ ಪತ್ನಿ ಬಸವಣ್ಣನವರು ಮಲಗಿದ್ದಾಗ ಆಕೆಯ ಆಭರಣವನ್ನು ಕದಿಲಿಕ್ಕೆ ಒಬ್ಬ ಕಳ್ಳ ಮನೆಗೆ ಬಂದಾಗ ಕದ್ದುಕೊಂಡು ಹೋಗಿರುವಂಥ ಕಳ್ಳರನ್ನು ಹಿಡಿದು ದ್ವಾರಪಾಲಕರು ತಂದು ಒಪ್ಪಿಸಿದರೂ ಕೂಡ ಬಸವಣ್ಣನವರು ಏನು ಹೇಳ್ತಾರೆ? ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ಕೂಡಲ ಸಂಗಮನಲ್ಲದೆ ಮತ್ತಾರು ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ. ಜಗತ್ತಿನ ದೃಷ್ಟಿಯಲ್ಲಿ, ಸಮಾಜದ ದೃಷ್ಟಿಯಲ್ಲಿ ಆತ ಮಾಡಿರುವ ಕೃತ್ಯದ ದೃಷ್ಟಿಯಿಂದ ಆತ ಒಬ್ಬ ಕಳ್ಳ ಅಂತ ಎಲ್ಲರಿಗೂ ಗೊತ್ತಿದೆ. ಆದರೆ ಬಸವಣ್ಣ ಹೊರಗಿನ ಕೃತ್ಯವನ್ನು ನೋಡಲಿಲ್ಲ, ಹೊರಗಿನ ಆಕಾರವನ್ನು ನೋಡಲಿಲ್ಲ. ಒಳಗಿರುವ ಸಚ್ಚಿದಾನಂದ ಸ್ವರೂಪ, ಜಂಗಮ ಸ್ವರೂಪ, ಶಿವಸ್ವರೂಪವನ್ನು ಕಂಡಿರೋದ್ರಿಂದ ಕೂಡಲ ಸಂಗಮನಂತೆ ಕಾಣಿಸಿಕೊಂಡ. ಆತನ ಶಿವಸ್ವರೂಪವನ್ನು ನೋಡಿದ. ಆತನಿಗೇನೂ ಮಾಡಬೇಡಿ ಅಂತ ಹೇಳಿದ. ಆತನ ಇಚ್ಛೆ ಆಗಲಿಕ್ಕೆ ಕಾರಣ ನಾವು ಹಾಕ್ಕೊಂಡಿರೋದು ಅಂತ ಗೊತ್ತಾಯಿತೆ ಹೊರತಾಗಿ ಕಾರಣೀಕರ್ತರು ನಾವು ಕಳು ಮಾಡಲಿಕ್ಕೆ ಪ್ರೇರಣೆ ನಮ್ಮದಾದ ಮೇಲೆ ಅಪರಾಧಿಗಳು ಮೊದಲನೇ ಅಪರಾಧಿ ನಾವು ಆಗ್ತೀವಿ ಹೊರತಾಗಿ ಆತ ಅಲ್ಲ ಅನ್ನುವಂಥ ಆ ಸೂಕ್ಷ್ಮ ದೃಷ್ಟಿ ಬರಬೇಕು. ಅಂದರೆ ಎಲ್ಲಿ ಜಂಗಮ ಸ್ವರೂಪದ ಜ್ಞಾನ ಇರುತ್ತೋ ಆವಾಗ ಮಾತ್ರ ಸತ್ಯಕ್ಕೆ ಅಲ್ಲಿ ಜಾಗ ಇರಲಿಕ್ಕೆ ಸಾಧ್ಯ ಇದೆ. ಆ ಬಸವಣ್ಣನವರಿಗೆ ಆ ಆತ್ಮದೃಷ್ಟಿ, ಆ ದಿವ್ಯ ದೃಷ್ಟಿ, ಆ ಚೇತನ ದೃಷ್ಟಿ, ಆ ಜಂಗಮ ಸ್ವರೂಪ ಶಿವಸ್ವರೂಪದ ದೃಷ್ಟಿ ಎಷ್ಟು ಪರಿಪಕ್ವ ಆಗಿತ್ತು ಅಂದರೆ ಕಳ್ಳನಲ್ಲೂ ಕೂಡ ಶಿವಸ್ವರೂಪ ಕಾಣುವಷ್ಟರ ಮಟ್ಟಿಗೆ ಆತನಿಗೆ ಅಷ್ಟು ಪರಿಪಕ್ವ ಆಗಿತ್ತು. ಅಂದ ಮೇಲೆ ಇನ್ನು ಸಾಮಾನ್ಯರನ್ನು ಅಸಮಾನ ದೃಷ್ಟಿಯಲ್ಲಿ ನೋಡಲಿಕ್ಕೆ ಸಾಧ್ಯ ಇದೆಯಾ? ಆದರೆ ಸ್ತ್ರೀ ಪುರುಷರು ಅಂತ ಭೇದ ಭಾವ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯನೇ ಇಲ್ಲ ಅಂತ ಹೇಳಿ ಸ್ತ್ರೀಯರಿಗೂ ಪುರುಷರಿಗೂ, ಇದ್ದವ್ರಿಗೂ ಇಲ್ಲದವರಿಗೂ, ಸುಶಿಕ್ಷಿತರು ಅಶಿಕ್ಷಿತರು, ವಯಸ್ಸಿರೋರು ವಯಸ್ಸಾಗಿರೋರು, ಸನ್ಯಾಸಿಗಳು ಸಂಸಾರಿಗಳು, ಯಾವ ಭೇದ ಇಲ್ಲದೆ ಎಲ್ಲರನ್ನೂ ಅಭೇದ ಸ್ಥಿತಿಯಲ್ಲಿ ತಂದು ಕೂಡಿಸಬೇಕು. ಅಂದರೆ ಅಭೇದವಾಗಿರುವ ಚೈತನ್ಯದ ಆ ಜಂಗಮ ಸ್ವರೂಪದ ಜ್ಞಾನದಿಂದ ಹೊರತಾಗಿ ಬೇರೆ ಯಾವ ದಾರಿನೂ ಇಲ್ಲ ಅಂತ ಹೇಳಿನೇ ಪ್ರತಿಯೊಬ್ಬರಿಗೂ ಲಿಂಗವನ್ನು ಕಟ್ಟಿ ಆ ಒಂದು ಜಂಗಮ ಸ್ವರೂಪದ ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಶಿವಯೋಗವನ್ನು ಕಲಿಸಿಕೊಟ್ಟ ಅಣ್ಣ ಬಸವಣ್ಣ. ಹಾಗಾಗಿ ನಾವೆಲ್ಲರೂ ಕೂಡ ಸೌಭಾಗ್ಯಶಾಲಿಗಳು. ಅವತ್ತಿದ್ದಂಥ ಪರಿಸ್ಥಿತಿ ಇವತ್ತಿಲ್ಲ. ಅವತ್ತು ಹದಗೆಟ್ಟು ಹೋಗಿತ್ತು. ಬಸವಣ್ಣ ಬಂದಾಗ ಎಲ್ಲ ಮುರುಕಲು ಗುಡಿಸಲಾಗೋಗಿತ್ತು, ಮುರಿದು ಬಿದ್ದ ಮನೆಯಾಗಿತ್ತು. ಅವತ್ತು ಶಿಕ್ಷಣ ಇರಲಿಲ್ಲ, ಸಮಾನತೆ ಇರಲಿಲ್ಲ, ಸ್ವತಂತ್ರ ಇರಲಿಲ್ಲ, ಆರ್ಥಿಕತೆ ಇರಲಿಲ್ಲ, ಆಧ್ಯಾತ್ಮಿಕತೆ ಅಂತೂ ಅಧೋಗತಿ ಹಿಡಿದೋಗಿತ್ತು. ಆದರೆ ಇವತ್ತು ಅವರೆಲ್ಲರ ಕ್ರಾಂತಿಯ ಫಲವಾಗಿ, ಹೋರಾಟದ ಫಲವಾಗಿ, ಪ್ರೇರಣೆಯ ಫಲವಾಗಿ ಇವತ್ತು ನಾವೆಲ್ಲರೂ, ಇವತ್ತಿನ ಪೀಳಿಗೆ, ಇವತ್ತಿನ ಸಮಾಜ ಎಷ್ಟೋ ಸೌಭಾಗ್ಯಶಾಲಿಗಳು. ಯಾಕೆ ಅಂದರೆ ಇವತ್ತು ನಮಗೊಂದಷ್ಟು ಅಕ್ಷರ ಜ್ಞಾನ ಇದೆ. ಸರಿ ಯಾವುದು, ತಪ್ಪು ಯಾವುದು, ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು, ಸತ್ಸಂಗ ಯಾವುದು, ಕುಸ್ಸಂಗ ಯಾವುದು, ಇಷ್ಟಾದರೂ ಅರಿವು ಮೂಡಿಸಿ ಹೋಗಿದ್ದಾರೆ. ಶಿಕ್ಷಣ ಜ್ಞಾನ, ಲೌಕಿಕ ಜ್ಞಾನವೂ ಇದೆ, ಅಕ್ಷರ ಜ್ಞಾನ. ಒಂದಷ್ಟು ಸಮಾನತೆ. ಇವತ್ತು ಕಾನೂನಾತ್ಮಕವಾಗಿ ನಾವೆಲ್ಲರೂ ಸಮಾನರು, ಯಾರನ್ನೂ ಯಾರು ಕಡಿಮೆ ಅಂತ ಯಾವುದೇ ಕಾರಣಕ್ಕೂ ನೋಡಲಿಕ್ಕೆ ಇವತ್ತು ಕಾನೂನಿನಲ್ಲಿ ಅವಕಾಶ ಇಲ್ಲ. ಇನ್ನು ಸ್ವತಂತ್ರ ಅಂತ ಬಂದರೆ ನಮಗೆ ಬೇಕಾಗಿರುವ ಸಾಧನೆ, ನಮಗೆ ಬೇಕಾಗಿರೋ ಪುರುಷಾರ್ಥವನ್ನು ಯಾರು ಬೇಕಾದರೂ, ಎಲ್ಲಿ ಬೇಕಾದರೂ, ಎಷ್ಟೊತ್ತು ಬೇಕಾದರೂ ನೀವು ಶಿವಯೋಗ ಮಾಡಿದರೆ ಯಾಕೆ ಅಂತ ಕೇಳುವಂಥ ರಾಜಪ್ರಭುತ್ವದ ಅಧಿಕಾರ ಇವತ್ತಿಲ್ಲ. ಎಲ್ಲರೂ ನಾವು ಪ್ರಜಾಪ್ರಭುತ್ವದಲ್ಲಿದ್ದೀವಿ. ಇದಕ್ಕಿಂತ ಸೌಭಾಗ್ಯ ಇನ್ನೇನು ಬೇಕಾಗಿಲ್ಲ. ನಮಗೆ ಶಿಕ್ಷಣ ಇದೆ, ಸಮಾಜದಲ್ಲಿ ಒಂದು ಸ್ಥಾನಮಾನ ಇದೆ, ಒಂದು ಸ್ವತಂತ್ರ ಇದೆ. ಇವತ್ತು ಬೇಕಾಗಿರೋದು ಒಂದೇ ಒಂದು ಆಧ್ಯಾತ್ಮಿಕತೆಯ ಕೊರತೆ.
ಇದು ಒಂದು ಜಾಗೃತಿ ಮಾಡಿದರೆ ಸಾಕು. ಒಳಗಿರುವ ಅರಿವೇ ಗುರು ಅಂತ ಯಾವುದು ಬಸವಣ್ಣನವರು ಹೇಳಿದರು. ಆತ್ಮದ ಅರಿವನ್ನು ಕೊಟ್ಟು, ಚೇತನದ ಅರಿವನ್ನು ಕೊಟ್ಟು, ಹೊರಗಿರುವ ಒದಿಕೆ ನಾನಲ್ಲ, ಹೊರಗಿರುವ ಸಂಬಂಧಗಳ ಅಭಿಮಾನ ನನ್ನದಲ್ಲ, ಈ ಆಸ್ತಿ ಅಂತಸ್ತಿನ ದೌಲತ್ತು ನನ್ನದಲ್ಲ, ನಾನೂ ಚೇತನ ನೀನೂ ಚೇತನ ಅಂತ, ಓ ನನ್ನ ಚೇತನ ಆಗು ನೀ ಅನಿಕೇತನ ಅಂತ ಏನು ಕುವೆಂಪು ಅವರು ಹೇಳಿ ಹೋಗಿದ್ದಾರೆ. ಆ ರೀತಿ ನಾವೆಲ್ಲರೂ ಕೂಡ ಮನೆಯಿಲ್ಲದವರಾಗಿ ಈ ಶರೀರ ಅಭಿಮಾನದಿಂದ ಸತ್ತು ಆತ್ಮಾಭಿಮಾನಿಗಳಾದಾಗ, ಶಿವ ಸ್ವರೂಪಿಗಳಾದಾಗ ನಮ್ಮೆಲ್ಲರ ಜೀವನ ಸಾರ್ಥಕ ಆಗುತ್ತೆ ಅನ್ನುವಂಥ ಮಾತನ್ನು ಶರಣರು ಕೊಟ್ಟಿರುವಂಥ ಒಂದು ಸಾರ್ಥಕ ಜೀವನವನ್ನು ನಾವೆಲ್ಲರೂ ಕೂಡ ನಿಜವಾಗ್ಲೂ ಅರ್ಥಪೂರ್ಣ ಆಗಿಸಬೇಕು. ಅಂದರೆ ತಿಳಿದೇ ಇರೋರು ಹೆಂಗಾದರೂ ಇದ್ದುಕೊಳ್ಳಿ, ಆದರೆ ತಿಳಿದಿರುವ ನಾವಾದರೂ ಕೂಡ ಈ ಮಾರ್ಗದಲ್ಲಿ ನಡೆದು ನಮ್ಮ ಕುಟುಂಬವನ್ನು, ನಮ್ಮ ಸಂಬಂಧಗಳನ್ನು, ನಮ್ಮ ಸಮಾಜವನ್ನು ಈ ಮುಖ ತರುವ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡೋಣ ಅಂತ ಹೇಳ್ತಾ, ಮತ್ತು ಇವತ್ತು ನಾವು ನೀವೆಲ್ಲರೂ ಇಲ್ಲಿ ಸೇರಿ ಇಷ್ಟೆಲ್ಲ ಹಂಚ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ ಅಂದರೆ ಯಾವತ್ತೂ ಕೂಡ ನಾವು ಮರಿಬಾರದು. ಎಷ್ಟೇ ವೃಕ್ಷ ದೊಡ್ಡದಾದರೂ ಕೂಡ ಅದರ ಬೀಜ ಮತ್ತು ಬೇರನ್ನು ಮರಿಲಿಕ್ಕೆ ಸಾಧ್ಯ ಇಲ್ಲ. ಹೇಗೋ ಇವತ್ತು ಇಷ್ಟೆಲ್ಲ ಸ್ವತಂತ್ರ ಸಮಾನತೆಯನ್ನು ಅನುಭವಿಸ್ತೀವಿ ಅಂದರೆ ಅದಕ್ಕೆ ಬೀಜ ಬಸವಣ್ಣ ಮತ್ತು ಶರಣರು ಮತ್ತು ಅನುಭವ ಮಂಟಪ ಅನ್ನೋದನ್ನು ಹೇಗೆ ನಾವು ಮರಿಲಿಕ್ಕೆ ಸಾಧ್ಯ ಇಲ್ಲವೋ ಈ ವಿಶ್ವ, ಅದೇ ತರಹ ಇವತ್ತಿನ ಈ ಒಂದು ಮುಂಬೈನ ಚೇಂಬೂರು ಈ ಒಂದು ಪ್ರದೇಶದಲ್ಲಿ ಇಂಥ ಒಂದು ಸ್ಥಾನದಲ್ಲಿ ಇಷ್ಟೆಲ್ಲ ವ್ಯವಸ್ಥಿತವಾಗಿ ಇಷ್ಟು ದೊಡ್ಡ ಜಾಗದಲ್ಲಿ ಇವತ್ತು ನಾವು ಕೂತ್ಕೊಂಡು ಇಷ್ಟು ನಮ್ಮ ಪರಿವಾರದ ಜೊತೆ ಅನುಭವ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂದರೆ ಅವತ್ತು ಯಾರೋ ಒಬ್ಬ ಪುಣ್ಯಾತ್ಮ ಹಾಕಿದ ಸಂಕಲ್ಪ ಶ್ರೇಷ್ಠ. ಆ ಕೋರಿಸರಾಗಿರ್ಬೋದು, ಅವ್ರ ಜೊತೆ ಇರುವಂಥ ಇನ್ನೂ ಅನೇಕರು ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಂಕಲ್ಪದ ಬೀಜವನ್ನು ಬಿಟ್ಟು ಅದಕ್ಕೆ ತನು ಮನ ಧನದ ಧಾರೆಯನ್ನು ಎರೆದು ಪೋಷಿಸಿ ಇವತ್ತು ಕುಲಕರ್ಣಿ ಸರ್, ಅಂಬರೀಷ್ ಅಣ್ಣವರು, ಇನ್ನೂ ಅನೇಕರು ಹೆಸರು ಗೊತ್ತಿಲ್ಲ, ನಾರಾಯಣ ಅಣ್ಣವರು, ಅವ್ರ ಅಣ್ಣವರು ಅನೇಕರಿದ್ದಾರೆ. ಇಲ್ಲೆಲ್ಲ ಬಳಗ ಸರ್ ಆಯಿತು. ಎಲ್ಲರೂ ಕೂಡ ಅವರಿಗೂ ಕುಟುಂಬ ಇದೆ, ಅವ್ರಿಗೂ ಕೂಡ ಸ್ಥಾನಮಾನ ಇದೆ, ಅವ್ರಿಗೂ ಜವಾಬ್ದಾರಿಗಳು ಇದೆ. ಅದರ ಮಧ್ಯದಲ್ಲೂ ಕೂಡ ಒತ್ತಡದ ಜೀವನದ ಮಧ್ಯದಲ್ಲೂ ಈ ಒಂದು ಸಮಾಜದ ಒಂದು ಕಾರ್ಯವನ್ನು ನನ್ನ ಆದ್ಯ ಕರ್ತವ್ಯ ಅಂತ ತಿಳಿದು ನಿಸ್ವಾರ್ಥವಾಗಿ ಅವರೆಲ್ಲರೂ ಮಾಡಿದ್ದರ ಫಲವಾಗಿ ಇಷ್ಟೊಂದು ವ್ಯವಸ್ಥಿತವಾಗಿ ಇಲ್ಲಿ ನಡೀಲಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಯಾರೆಲ್ಲ ಅವರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇದಕ್ಕೆ ಕಾರಣಕರ್ತರಾಗಿದ್ದರು ಅವರೆಲ್ಲರಿಗೂ ಒಂದು ಸಲ ಜೋರಾಗಿ ಚಪ್ಪಾಳೆ ತಟ್ಟುವ ಮುಖಾಂತರ ನಾವು ಧನ್ಯವಾದಗಳನ್ನು ಅರ್ಪಿಸಿ ಮತ್ತು ಎಲ್ಲ ಶರಣರಿಗೂ ಕೂಡ ಶರಣು ಶರಣಾರ್ಥಿಗಳನ್ನು ತಿಳಿಸಿ ಇವತ್ತಿನ ಚಿಂತನೆಗೆ ಮಂಗಲ ಆಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ಎಲ್ಲರಿಗೂ ಶರಣು ಶರಣಾರ್ಥಿಗಳು.